ಕೇಳಿಸುತ್ತಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಪ್ಪ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಶ್ಚರಣೋ ಶರಣಂ ಪ್ರಪದ್ಯೆ. ಶ್ರೀಪರಾಶರಭಟ್ಟಾರ್ಯಃ ಶ್ರೀರಂಗೇಶಪುರೋಹಿತಃ ಶ್ರೀವತ್ಸಾಂಗಸ್ತುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಪರವಿಷ್ಣವೇ. ತುಂಬಾ ದೊಡ್ಡದಾಗಿದೆ, ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅದು ಹೇಳ್ತಾ ಇರೋದು 5 ನಿಮಿಷ ಆಗ್ಬಿಡುತ್ತೆ ಅದು. ಶಂಕರಾಚಾರ್ಯದ್ ಮಾಡ್ತಾ ಇದೆ. ಅನಾದಿ ನಿಧನಂ ವಿಷ್ಣುಂ ಆಯ್ತು ಅನ್ಸುತ್ತೆ. ಲೋಕಾಧ್ಯಕ್ಷಂ ಸುವನ್ನಿತ್ಯಂ ಅದಾಯ್ತು. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಇವರು ಇಂದ ಮುಂದೆ 2 ಶ್ಲೋಕಕ್ಕೆ ತುಂಬಾ ವಿಸ್ತಾರವಾಗಿ ಮಾಡ್ಕೊಂಡ ಜಗತ್ಪ್ರಭು ದೇವದೇಂ ಏಕಂ ಅನ್ನೋದಕ್ಕೆ ಬಹಳ ವಿಸ್ತಾರವಾಗಿ ಸಿದ್ಧಾಂತವನ್ನು ತಂದು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಬಿಡೋಣ. ಆಮೇಲೆ ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಮೇಲಿನ ಅರ್ಥವನ್ನು ಹೇಳ್ಕೊಂಡು ಹೋಗೋಣ. ಕೆಲವು ಹೇಳ್ತಾ ಇದ್ರು ಸಂಸ್ಕೃತ ವಾಕ್ಯ ಓದ್ತಾ ಇದ್ದ ಅಂದ್ರೆ ಸರ್ ಕೆಲವು ಅರ್ಥ ಹೇಳಿದ್ರು ಸಹ ಇದಾಗುತ್ತೆ ಅಂತ. ಸೊ ಎಲ್ಲೆಲ್ಲಿ ಮುಖ್ಯವಾಗಿದ್ದು ಹೇಳ್ಕೊಂಡು ಬಾಕಿ ಕಡೆ ಎಲ್ಲ ಬರೀ ಇದನ್ನ ಮಾತ್ರ ಹೇಳ್ಕೊಂಡು ಹೋಗೋಣ. ತುಂಬಾ ವಿಸ್ತಾರವಾಗಿ ಪರಾಶರ ಭಟ್ರದ್ದು ಕೆಲವು ಸಮಯ ತುಂಬಾ ವಿಸ್ತಾರ ಬರುತ್ತೆ. ಬೇಕಾಗಿರೋದು ಮಾತ್ರ ತಗೊಂಡು ಬಾಕಿದನ್ನೆಲ್ಲ ಅವರು ಸಹ ಸಗುಣ ಬ್ರಹ್ಮ ಅದ್ರ ಬಗ್ಗೆ ತುಂಬ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಬೇಕಾಗಿರೋದು ಮಾತ್ರ ತಗೊಂಡು ಮುಂದಕ್ಕೆ ಹೋಗೋಣ. ಒಂದ್ಸಲ ಶುರು ಆಗ್ಬಿಟ್ರೆ ವಿಷ್ಣು ಆಮೇಲೆ ತೊಂದರೆ ಇಲ್ಲ, ಆಮೇಲೆಲ್ಲ ಒಂದೇ ತರ ಬರ್ತವೆ ವ್ಯಾಖ್ಯಾನ. ಈ ಪೀಠಿಗೆ ಅವತಾರಿಕೆ ಮಾತ್ರ ತುಂಬಾ ವಿಸ್ತಾರವಾಗಿದೆ. ಶಂಕರದು ಈ ಒಂದು ಶ್ಲೋಕ ತುಂಬಾ ವಿಸ್ತಾರ, ಬಾಕಿದಲ್ಲಿ ಚಿಕ್ಕ ಮಾಡಿದ್ದಾರೆ. ಇದೊಂದಕ್ಕೆ ತುಂಬಾ ದೀರ್ಘವಾಗಿ ಮಾಡಿ ಅದು ಒಂದು 30-40 ಪೇಜ್ ಆಗುತ್ತೆ. ಇದ್ದ ಶ್ಲೋಕಗಳೆಲ್ಲ ಉದಾ ಮಾಡಿದ್ದಾರೆ. ವೇದಗಳು, ಉಪನಿಷತ್ತು, ಪುರಾಣಗಳು ಚೆನ್ನಾಗಿದೆ. ಇದೆಲ್ಲವೇ ಏಕಂ ಅಂತ ಎಲ್ಲಿ ಬರುತ್ತೋ ಎಲ್ಲಾ ಕಡೆ ತಗೊಂಡು ಅದನ್ನು ಉದಾಹರಣೆ ಮಾಡಿದ್ದಾರೆ. ಅದೇ ತರ ಪರಾಶರ ಬಿಟ್ಟರು ಬೇರೆ ಬೇರೆ ಇದನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಮುಖ್ಯವಾಗಿದ್ದು ಮಾತ್ರ ಹೇಳ್ಕೊಂಡು ಹೋಗೋಣ. ಅದಕ್ಕೆ ಇಲ್ಲಿ ಇವರು ಬ್ರಹ್ಮಣ್ಯಂ ಸರ್ವತಲೋ ಹೇಳ್ತಾರದಕ್ಕೆ ಆಗ ಹೇಳ್ತಾರೆ ಇಲ್ಲಿ ಪುನರಪಿ ತಮೇವ ಸ್ತುತ್ಯಂ ಅಂದ್ರೆ ಯಾರು ಅಂದ್ರೆ ಬ್ರಹ್ಮನನ್ನೇ ತಮೇವ ಅಂದ್ರೆ ಹಿಂದೆ ಹೇಳಿದ್ರಲ್ಲ ಆ ತರ ಅವನನ್ನೇ ಭಗವಂತನ್ನೇ ನಾವು ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮಣ್ಯಂ ಬ್ರಹ್ಮಣೇ ಬ್ರಾಹ್ಮಣಾಯ ತಪಸೆ ಶ್ರುತಯೇ ವಾಹಿತಂ ಅಂತಾರೆ. ಆ ಬ್ರಹ್ಮಣ್ಯಂ ಅನ್ನುವಾದ್ರೆ ಅವ್ರೇನ್ ಮಾಡ್ತಾರೆ ಅದು ಹೇಳ್ಬೇಕಾದ್ರೆ ಅವನು ಬ್ರಹ್ಮನನ್ನು ಅಂದ್ರೆ ವಿಶೇಷ ಹೇಳ್ತಾರೆ. ಬ್ರಹ್ಮಣ್ಯ ಅಂದ್ರೆ ಬ್ರಹ್ಮನಿಗೂ ಅಂದ್ರೆ ಚತುರ್ಮುಖನಾದ ಬ್ರಹ್ಮನಿಗೂ ಮತ್ತೆ ಬ್ರಾಹ್ಮಣನಿಗೂ ತಪಸ್ಸು ಮಾಡೋವರೆಗೂ ತಪಸ್ವಿಗೂ ಮತ್ತೆ ಶ್ರುತಿಗೂ ಎಲ್ಲಕ್ಕೂ ಹಿತವನ್ನು ಉಂಟು ಮಾಡುವಂತಹ ಅದರಿಂದ ಬ್ರಹ್ಮಣ್ಯ ಅಂತ ಅವನಿಗೆ ಭಗವಂತನಿಗೆ ಬ್ರಹ್ಮಣ್ಯ ಅಂದ್ರೆ ಎಲ್ಲರಿಗೂ ಹಿತ ಉಂಟು ಮಾಡೋನು. ಲೋಕದಲ್ಲಿರುವ ಚತುರ್ಮುಖಾದಿಗಳಿಗೂ ಹಿತ ಉಂಟು ಮಾಡುವನು, ಎಲ್ರಿಗೂ ಜನಗೂ ಹಿತ ಉಂಟು ಮಾಡುವನು, ಶ್ರುತಿಗೂ ಹಿತ ಉಂಟು ಮಾಡುವನು. ಇಲ್ಲಿ ಬ್ರಾಹ್ಮಣ ಅಂದ್ರೆ ಯಾರು ಧರ್ಮವನ್ನು ಕಾಪಾಡ್ತಾರ ಅವರು ಎಲ್ರಿಗೂ ಹಿತ ಉಂಟು ಮಾಡೋದ್ರಿಂದ ಅದರಿಂದ ಅವನು ಬ್ರಹ್ಮಣ್ಯ ಅಂತ ಹೇಳ್ತಾರೆ. ಆಮೇಲೆ ಸರ್ವಧರ್ಮಜ್ಞಂ ಅನ್ನೋಬೇಕಾದ್ರೆ ಎಲ್ಲವನ್ನೂ ಸರ್ವಾನ್ ಧರ್ಮಾನ್ ಜಾನಾತಿ ಸರ್ವಧರ್ಮಜ್ಞ, ಎಲ್ಲಾ ಧರ್ಮವನ್ನೂ ಸರ್ವಾನ್ ಧರ್ಮಾನ್ ಜಾನಾತಿ. ಯಾಕಂದ್ರೆ ಅವನಿಂದಲೇ ಶಾಸ್ತ್ರ ಹುಟ್ಟಿದ್ರಿಂದ ಅವನಿಗೆ ತಿಳಿಯದಿರೋ ವಸ್ತುವೇ ಇಲ್ಲ. ಅದಕ್ಕೆ ಸರ್ವಾನ್ ಧರ್ಮಾನ್ ಜಾನಾತಿ, ಎಲ್ಲವೂ ಅವನ ಇದ್ದಾರದ್ರಿಂದ ಅವನಿಗೆ ಸರ್ವಧರ್ಮಜ್ಞ ಅಂತ ಹೇಳ್ತಾರೆ. ಒಂದೊಂದು ಪದಕ್ಕೂ ಬಹಳ ಅದ್ಭುತವಾಗಿ ಭೀಷ್ಮರು ಹೇಳೋ ಒಂದು ಪದಗಳು ಸಹ ತುಂಬಾ ಅದ್ಭುತವಾಗಿದೆ ಅದಕ್ಕೆ. ಆಮೇಲೆ ಲೋಕಾನಾಂ ಕೀರ್ತಿವರ್ಧನಂ ಅಂತ ಹೇಳ್ತಾ ಇದಕ್ಕೆ ಲೋಕಾನಾಂ ಅಂದ್ರೆ ಪ್ರಾಣಿನಾಂ ಕೀರ್ತಯ ಯಶಾಂಸಿ ತಾಹ ಅಂತ ಹೇಳ್ತಾರೆ. ಅಂದ್ರೆ
ಲೋಕಾನಾಮ್ ಅಂದ್ರೆ ಲೋಕಕ್ಕೆ ಅಂದ್ರೆ ಲೋಕದಲ್ಲಿ ಇರುವ ಎಲ್ಲವಕ್ಕೆ, ಪ್ರಾಣಿನಾಮ್ ಅಂದ್ರೆ ಇಲ್ಲೋ ಎಲ್ಲಾ ವಸ್ತುಗಳಿಗೂ. ಅದು ಪ್ರಾಣಿ ಅಂತ ಹೇಳ್ಬಿಟ್ಟ ಅಂದ್ರೆ ಜಂತು ಅಂದ್ರೆ ಎಲ್ಲವೂ, ಜಂತು ಅಂದ್ಬಿಟ್ಟ ಅಂದ್ರೆ ಮನುಷ್ಯ ಪಶು ಪಕ್ಷಿ ಆಗಿ ಕೀಟಗಳ ಮುದಿಯಾಗಿ ಎಲ್ಲಕ್ಕೂ ಸಹ ಅವನು ಕೀರ್ತಿ ಮತ್ತು ಯಶಸ್ಸನ್ನು ಉಂಟು ಮಾಡುವವನು. ಏನಪ್ಪಾ ಅಂದ್ರೆ ಅವಾಗ ಒಂದೊಂದು ಇದರಲ್ಲೂ ಅವಕ್ಕೊಂದೊಂದು ವಿಶೇಷತೆ ಇರುತ್ತೆ. ಆ ಒಂದು ಜಾತಿನಲ್ಲಿ ಅವಕ್ಕೆ ವಿಶೇಷ ಕೀರ್ತಿಯನ್ನು ಉಂಟು ಮಾಡ್ತಾನೆ. ಅದಕ್ಕೆ ಕೀರ್ತಿ ವರ್ಧನ. ಆ ಪ್ರತಿಯೊಂದು ಒಂದು ಅವನ ಸೃಷ್ಟಿಗೂ ಕೀರ್ತಿಯನ್ನು ಉಂಟಾಗುವಂತೆ ಮಾಡ್ತಾನೆ ಅವನು. ಅದರಿಂದ ಕೀರ್ತಯ ಯಶಾಂಸಿ ತಾಹ. ಅದಕ್ಕೆ ಸ್ವಶಕ್ತಿ ಹೇಗ್ ಮಾಡ್ತಾನ ಅಂದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅವನು ಸ್ವಶಕ್ತಿಯ ಅನುಪ್ರವೇಶೇನ ವರ್ಧಯತಿ ಇದಿತಂ. ಅವನು ಎಲ್ಲಾ ಚಿರಾಚರ ವಸ್ತುಗಳಲ್ಲೂ ಅಂತರ್ಭೂತನಾಗಿರೋದ್ರಿಂದ ಎಲ್ಲದಕ್ಕೂ ತಮ್ಮ ತನ್ನದೇ ಇರುವಂತ ಒಂದು ಇದು ಬರುತ್ತೆ. ಅದು ಇದೊಂದು ನಿತ್ಯ ಇದು ಕೊಟ್ಟು ಅದಂದ್ರೆ ಅವನೇ ಎಲ್ಲದರಲ್ಲೂ ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲ ಒಂದು ಚೇತನಕ್ಕೂ ತಮ್ಮೊಂದು ಹಿರಿಮೆ ಉಂಟು ಮಾಡ್ತಾನೆ ಅವನು. ಅದರಿಂದ ಹೇಗೆ ಮಾಡ್ತಾನೆ ಅದಕ್ಕೆ ಸ್ವಶಕ್ತಿಯ, ಅವನಿಗೆ ಸಂಕಲ್ಪ ಶಕ್ತಿ ತನ್ನ ಅನುಪ್ರವೇಶ ಮಾಡೋದ್ರಿಂದ ಎಲ್ಲದಕ್ಕೂ ಸಹ ಅವನು ಉಂಟು ಮಾಡ್ತಾನೆ. ಅದಕ್ಕೆ ಕೀರ್ತಿವರ್ಧನ. ಆ ಲೋಕನಾಥಂ ಅನ್ನು ಹೇಳ್ತಾ, ಅದಕ್ಕೆ ಲೋಕನಾಥಂ ಅನ್ನೋದಕ್ಕೆ ನಾಥ ಅನ್ನೋದಕ್ಕೆ 4 ತರ ಶಂಕರಾಚಾರ್ಯ ಮಾತ್ರ 4 ಅರ್ಥವನ್ನು ತೋರಿಸ್ತಾರೆ. ಆ ನಾಥ ಅನ್ನೋ ಧಾತುವಿಗೆ 4 ಅರ್ಥಗಳು ತಗೊಂಡು 4 ಅರ್ಥವನ್ನು ತೋರಿಸಿದ್ದಾರೆ. ಅದರಲ್ಲಿ ಒಂದು ಹೇಳ್ತಾರೆ ಅದಕ್ಕೆ ಲೋಕೈಹಿ ನಾಥ್ಯತೆ ಅನ್ನಂದ್ರೆ ಅವನು ಎಲ್ಲ ಒಂದು ಅಂದ್ರೆ ಲೋಕಗಳಿಂದ ನಾಥ್ಯತೆ. ನಾಥ್ ಅಂದ್ರೆ ಪ್ರಾರ್ಥಿಸಲ್ಪಡುವವನು. ಲೋಕೈಹಿ ಲೋಕಗಳಿಂದ ಪ್ರಾರ್ಥಿಸಲ್ಪಡುವ, ಎಲ್ಲರೂ ಅವನಂತಾನೆ ಸ್ತೋತ್ರ ಮಾಡ್ತಾರೆ. ಲೋಕಗಳಿಂದ ಪ್ರಾರ್ಥಿಸಲ್ಪಡುವವನು ಅನ್ನೋದು ನಾಥ್ಯತೆ ಇತಿ ಲೋಕನಾಥಃ. ಆಮೇಲೆ ಲೋಕಾನ್ ಉಪತಪತಿ ಇತಿ ಲೋಕನಾಥಃ. ಲೋಕಾನ್ ಉಪತಪತಿ, ಉಪತಪ್ಯತೆ ಅಂದ್ರೆ ಅವರವರ ಕರ್ಮಾನುಗುಣವಾಗಿ ಎಲ್ಲರಿಗೂ ಒಂದು ಇದು ಇರುತ್ತಲ್ಲ, ಎಲ್ಲರೂ ಅವರ ಕರ್ಮಾನುಗುಣವಾಗಿ ಅವರವರ ಕರ್ಮಾನುಗುಣ ಅನುಭವಿಸ್ಬೇಕಾದ್ರೆ ಒಂದು ತಾಪ ಉಂಟಾಗುತ್ತೆ, ಅವ್ರಿಗೆ ಒಂದು ಹಿಂಸೆ ತಾಪಗಳು ಉಂಟಾಗುತ್ತೆ. ಅದರಿಂದ ಅದನ್ನ ಮಾಡೋದ್ರಿಂದಲೂ ಅದು ನಾತು ಧಾತಿಗೆ ಅದು ಬರುತ್ತೆ. ಹಾಗಾಗಿ ಎಲ್ಲರನ್ನೂ ಒಂದು ಮಾಡೋದ್ರಿಂದ ಹಿಂಸೆ ಅಂದ್ರೆ ಬೇಕು ಒಂದು ಹಿಂಸೆ ಮಾಡೋದಿಲ್ಲ, ಅವರ ಕರ್ಮಾನುಗುಣವಾಗಿ ಏನೇನಿರುತ್ತೋ ಆ ಕರ್ಮಗಳನ್ನು ಕೊಡ್ತಾನಲ್ಲ, ಅದರಿಂದ ಮಾಡ್ತಾನೆ ಅದರಿಂದ. ಆಮೇಲೆ ಆಶಾಸ್ತೆ ಇತಿ ಶಾಸ್ತೆ ಅಂದ್ರೆ ಶಾಸ್ತ್ರ ಅಂದ್ರೆ ಅಧಿಪತಿ. ಆಶಾಸ್ತೆ ಎಲ್ಲವನ್ನೂ ಆಳ್ತಾನಲ್ಲ, ಅದರಿಂದಲೂ ಲೋಕನಾಥ ಅಂದ್ಬಿಟ್ಟು ತೋರಿಸ್ತಾರೆ. ಕಡೆಗೆ ಈಷ್ಟೇ ಇತಿವ ಲೋಕನಾಥಃ. ಈಷ್ಟೆ ಏನಂದ್ರೆ ಈ ಅನ್ನೋದು ಇದು ಆಳೋದು ಅಂತ ಹೇಳ್ತಾರೆ. ಅದರಿಂದ ಈಷ್ಟೆ ಅನ್ನೋದು ಒಡೆಯ ಎಲ್ಲರಿಗೂ ಅಂತ. ಈಷ್ಟೆ ಅಂದ್ರೆ ಈಶಾ ಅಂತ ಈಷ್ಟೆ ಅಂತ. ಈಡ್ ಸ್ತುತಿ ಅಂತ ಒಂದ್ರಲ್ಲ ಅದರಲ್ಲೂ ಒಂದು ಈಷ್ಟೆ ಬರುತ್ತೆ. ಅದು ಅವರು ಹೇಳಿದ್ರು. ಇಲ್ಲಿ ಈಶಾ ಅಂದ್ರೆ ಅವನು ಒಡೆಯ, ಎಲ್ಲ ಲೋಕಕ್ಕೂ ಒಡೆಯ. ಅವನು ಒಡೆಯನಾದ್ರಿಂದಲೂ ಸಹ ಲೋಕನಾಥ. ಎಲ್ಲರನ್ನೂ ಆಳೋದ್ರಿಂದಲೂ ಒಂದು ಲೋಕನಾಥ, ಎಲ್ಲರಿಗೂ ಒಡೆಯನಾದ್ರಿಂದಲೂ ಇವನು ಲೋಕನಾಥ ಅನ್ಬಿಟ್ಟು 4 ಅರ್ಥವನ್ನ ಇವರು ವಿಶೇಷವಾಗಿ ಲೋಕನಾಥ ಅನ್ನೋದಕ್ಕೆ, ನಾಥ ಶಬ್ದಕ್ಕೆ ಇದನ್ನ ವಿಶೇಷವಾಗಿ ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ಮಹದ್ಭೂತಂ ಅನ್ಬೇಕಾದ್ರೆ ಮಹದ್ಭೂತಂ ಅನ್ನೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಮಹದ್ ಬ್ರಹ್ಮ ವಿಶ್ವೋತ್ಕರ್ಷೇಣ ವರ್ತಮಾನತ್ವಾತ್ ಭೂತಂ ಪರಮಾರ್ಥ ಸತ್ಯಂ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಂದ್ರೆ ಇವನು ಮಹದ್ಭೂತಂ, ಭೂತಗಳಲ್ಲೇ ಅತ್ಯಂತ ಮಹತ್ತರನಾದವನು ಮಹದ್ಭೂತಂ. ಅದವ್ರ ಪುಡಿವರ್ಧನ ಮಾಡಿಕೊಟ್ಕೊ. ಅದರಿಂದ ಮಹದ್ಭೂತ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನದಾದದ್ದ ಒಂದು. ಭೂತ ಅನ್ನೋದು ಒಂದು ಜೀವ ಇದೆ, ಚೇತನ. ಭೂತ ಅಂದ್ರೆ ಚೇತನದಲ್ಲಿ ಅತ್ಯಂತ ಚೇತನ ಅವನು. ಚೇತನದಲ್ಲಿ ಅತ್ಯಂತ ಹೆಚ್ಚಾದ ಚೇತನ ಆದ್ರಿಂದ ಅವನು ಮಹದ್ಭೂತ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಆಗಿರೋದ್ರಿಂದ ಅವನು ಬ್ರಹ್ಮ, ಅದರಿಂದ ಅವನು ಮಹದ್ಭೂತ ಅಂತ ಹೇಳ್ತಾರೆ. ಆಮೇಲೆ ಸರ್ವಭೂತ ಮೇಲೆ ವಿಶ್ವೋತ್ಕರ್ಷೇಣ ವರ್ತಮಾನತ್ವ ಭೂತಂ ಪರಮಾರ್ಥ ಸತ್ಯಂ. ಇವರನ್ನು ಹೇಳ್ತಾರೆ ಅಂದ್ರೆ ಇದು ಪಾರಮಾರ್ಥವಾಗಿರೋದಂದ್ರೂ ಸತ್ಯ. ಇವರು ಪಾರಮಾರ್ಥಿಕವಾಗಿ ಬ್ರಹ್ಮನ ಸತ್ಯ ಒಪ್ಕೊಳ್ಳೋದ್ರಿಂದ ಪಾರಮಾರ್ಥಿಕ ಸತ್ಯ ಬ್ರಹ್ಮ ಒಬ್ಬನೇ ಅಂತ ಶಂಕರಾಚಾರ್ಯ ಅಭಿಪ್ರಾಯದಲ್ಲಿ, ಬಾಕಿದೆಲ್ಲ ಮಿಥ್ಯೆ ಅಂತ.
ಒಂದು ಪಾರಮಾರ್ಥಿಕ ಸತ್ಯ ಬ್ರಹ್ಮ ಒಂದೇ ಅಂತ ಅವ್ರ ಇದರಲ್ಲಿ, ನಾವು ಜೀವಾತ್ಮ ಎಲ್ಲ ಒಪ್ಕೊಂಡಿದೀವಿ, ಅವರು ಜೀವಾತ್ಮ ಎಲ್ಲ ಮಿಥ್ಯೆ ಅಂತ ಹೇಳ್ತಾರೆ. ಅದರಿಂದ ಪಾರಮಾರ್ಥಿಕವಾಗಿಯೂ ಸತ್ಯವಾಗಿಯೂ ಅವನೊಬ್ಬನೇ, ಅದರಿಂದ ಮಹದ್ಭೂತ ಅಂತ ಅದಕ್ಕೆ ಆ ತರ ಒಂದು ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಸರ್ವಭೂತ ಭವೋದ್ಭವಂ ಅಂತ ಅಂದ್ರೆ ಎಲ್ಲ ಪ್ರಾಣಿಗಳ ಭವ ಅಂದ್ರೆ ಉಂಟು ಮಾಡುವಿಕೆ, ಎಲ್ಲ ಪ್ರಾಣಿಗಳ ಭವ, ಅದಕ್ಕೆ ಹೇಳ್ತಾರೆ ಸರ್ವಭೂತ ಅಂದ್ರೆ ಸರ್ವಭೂತಾನಾಂ ಭವಃ ಸಂಸಾರ ಯತ್ಸಾಕಾಶಾತ್ ಭವತಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಸಹ ಎಲ್ಲ ಪ್ರಾಣಿಗಳು ಯಾವನ ದೆಸೆಯಿಂದ ಈ ಸಂಸಾರದಲ್ಲಿ, ಭವ ಅಂದ್ರೆ ಭವಸಾಗರ ಅಂತ, ಭವ ಅಂದ್ರೆ ಸಂಸಾರ, ಸಂಸಾರದಲ್ಲಿ ಬರುವಂತೆ ಮಾಡ್ತಾನಲ್ಲ, ಅದಕ್ಕೆ ಭವೋದ್ಭವಂ. ಎಲ್ಲರನ್ನೂ ಇಲ್ಲಿ ಬಂದು ಕರ್ಮವನ್ನು ಕಳೆಯೋದಕ್ಕೋಸ್ಕರ, ಎಲ್ಲರೂ ಒಂದು ತಪ್ಪು ಅನಾದಿಯಾಗಿ ಎಲ್ಲರೂ ನಾವು ಇದಾಗೇ ಇದ್ವಿ, ಯಾವ ಕಾರಣಾಂತರಗಳಿಂದ ಬಂದು ತಪ್ಪು ಮಾಡೋ ಶುರು ಮಾಡಿದ್ವಿ, ಆವಾಗ ತಪ್ಪನ್ನ ಕಳ್ಕೊಂಡು ಹಿಂದೆ ಹೋಗ್ಬೇಕಲ್ಲ, ಅದಕ್ಕೆ ಭಗವಂತ ಮತ್ತೆ ಸಂಸಾರದಲ್ಲಿ ಬರುವ ಹಾಗೆ ಮಾಡಿ ಅದಕ್ಕೆ ಅನೇಕ ಜನ್ಮಗಳಾಗುತ್ತೆ, ಮತ್ತೆ ಅವನ್ನ ತಿಳ್ಕೊಂಡು ಮತ್ತೆ ನಾವು ಅವನ ಸ್ತೋತ್ರವನ್ನು ಮಾಡಿ ಉಪಾಸನೆ ಮಾಡಿ ಅವನಿಗೆ ಹೋಗೋದಿಕ್ಕೆ. ಹಾಗಾಗಿ ಎಲ್ಲಕ್ಕೂ ಸಹ ಇವನೇನ್ ಮಾಡ್ತಾನೆ, ಸಂಸಾರವನ್ನು ಉಂಟು ಮಾಡ್ತಾನೆ, ಭವೋದ್ಭವ, ಎಲ್ಲಕ್ಕೂ ಸಂಸಾರನ ಉಂಟು ಮಾಡುವನೆಂದ್ರೆ ಅವನ ಭವ ಅಂತ ಹೇಳ್ತಾರೆ ಕಡೆಗೆ. ಅಂತವನ್ನ ತತ್ ಅಂತ ಹೇಳುವ ಕಡೆಗೆ ಇದು ಹೇಳ್ತಾರೆ. ಇದಕ್ಕೆ ಯತ್ಸಕಾಶಾತ್ ಭವತಿ ತಂ ತಂ, ಅದಕ್ಕೆ ಮಾಡಿದ್ರೆ ಸರ್ವ ದುಃಖಾದಿಗೋ ಸ್ತಂ ಸ್ತುವಂತೆ, ಅವರನ್ನ ಸ್ತೋತ್ರ ಮಾಡಿದ್ರೆ ಸರ್ವ ದುಃಖಾದಿಗೋ ಭವೇತ್, ಎಲ್ಲದಕ್ಕೂ ಹೋಗುತ್ತೆ, ಎಲ್ಲಕ್ಕೂ ಅನುಭವ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಕಡೆ ಹೇಳ್ತಾರೆ ಏಷಮೇ ಸರ್ವ, ನಾವು ಸಂಕ್ಷಿಪ್ತ ಹೇಳ್ಕೊಂಡು ಹೋಗ್ತೀನಿ. ಇವ್ರು ಅನೇಕ, ಇವರಂತೂ ಒಂದು 150 ಕೊಟ್ಟಿದ್ದಾರೆ, ಅದು ಯಾವುದು ಹೇಳಕ್ ಹೋಗುದಿಲ್ಲ, ಬಹಳ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ತುಂಬಾ ಶಕ್ತಿ ಇದ್ದ ಅಂದ್ರೆ ಇವ್ರದ್ದು ಪರಾಶರ ಭಟ್ರದು ಸಪರೇಟ್ ಯಾರು ಬಂದ್ರೆ ಅವ್ರಿಗೆ ಮಾತ್ರ ನಾನು ಹೇಳ್ಬೋದು, ಅದು ತುಂಬಾ ದೀರ್ಘವಾಗಿದೆ ಅದು. ಈಗ ಅದನ್ನೆಲ್ಲ ಮಾಡಿ ಇವಾಗ ಹೇಳ್ತಾ ಇದ್ಲು ಎಲ್ಲರಿಗೂ ಇದಾಗುತ್ತೆ ಅಂತ ಹೇಳಿ, ಅದಕ್ಕೆ ನಿತ್ಯವಾದ ಮಾತನ್ನ ಹೇಳ್ಕೊಂಡು ಮುಂದಕ್ಕೆ ಹೊಟ್ಟೋಗ್ಬಿಡ್ತೀವಿ ನಾವು. ಏಷಮೇ ಸರ್ವಧರ್ಮ, ಇದಕ್ಕೆಲ್ಲ ಚಿಕ್ಕದಾಗಿದೆ ಅವ್ರದ್ದು. ಮುಂದಕ್ಕೆ ಹೋಗ್ತಾ ಮಾತ್ರ ತುಂಬಾ 5ನೇ ಪ್ರಶ್ನೆ ಬರುವಾಗ, ಅವನಿಗೆ 6ನೇ ಪ್ರಶ್ನೆ ಬರುವಾಗ ಅವರು ತುಂಬಾ ವಿಸ್ತಾರ ತಗೊಂಡೋಗ್ತಾರೆ ಮೊದಲನೇ ಪ್ರಶ್ನೆಗೆ ಅವರು. ಆಮೇಲೆ ಏಷಮೇ ಸರ್ವಧರ್ಮಾಣಾಂ ಧರ್ಮೋದಿ ಕಥೋಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸವೈರಚ್ಚೇ ನರಸರ. ಎಲ್ಲ ಧರ್ಮವನ್ನು ಹೇಳ್ತಾರೋ ಅವ್ರು ಹೇಳ್ತಾರೆ ಯುಧಿಷ್ಠಿರನಿಗೆ ಒಂದು ಅಲ್ಲ ಅಂದ್ರೆ ಸವೈಹಿ ಅರ್ಚೆ ನರಹ ಸದಾಹ ಸವೈಹಿ ಅರ್ಚೆಯನ್ನೇ, ಮನುಷ್ಯರಾದವರು ಸದಾ ಯಾವಾಗಲೂ ಅವನು ಭಕ್ತಿಯಿಂದ ಪುಂಡರೀಕಾಕ್ಷನಾದ ಭಗವಂತನನ್ನ ಯಾವಾಗ ಭಕ್ತಿಯಿಂದ ಸುಮ್ಮನೆ ಅರ್ಚೆ ಮಾಡೋದಲ್ಲ, ಭಕ್ತಿಯಿಂದ ಮನಸ್ಸಿನಿಂದ ಪ್ರೀತಿಯಿಂದ ಭಗವಂತನ ಯಾರು ಅರ್ಚೆ ಮಾಡ್ತಾರೋ ಅದಕ್ಕಿಂತ ಅದೇ ಏಷಮೇ ಸರ್ವಧರ್ಮಾಣಾಂ ಧರ್ಮೋದಿ. ನೀ ಕೇಳಿದೆಲ್ಲ ಅಧಿಕವಾದ ನನ್ನ ಮತದಲ್ಲಿ ಯಾವುದು ಅತ್ಯಧಿಕವಾದ ಅತ್ಯುತ್ಕಟವಾದ ಧರ್ಮ ಅಂದ್ರೆ ಇದೇ, ಭಕ್ತಿಯಿಂದ ಭಗವಂತನ ಸ್ತೋತ್ರಗಳಿಂದ ಮತ್ತೆ ಅರ್ಚನೆಗಳ ಕಾಯ ವಾಚ ಮನಸ ಭಗವಂತನ ಅರ್ಚನೆ ಮಾಡೋದು, ಇದೇ ಅತ್ಯಂತ ದೊಡ್ಡ ಧರ್ಮ. ಅದರಲ್ಲೂ ಕಲಿಯುಗದಲ್ಲಿ ಬಹಳ ವಿಶೇಷವಾದ ಧರ್ಮ ಇದು, ಭಗವಂತನ ನಾಮ ಕೀರ್ತನೆಯ ಇದು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರೆ ಪಂಚಮಂ ಪ್ರಶ್ನಂ ಪರಿಹರಿಸಿ, ಹೇಳ್ತಾರಲ್ಲ 5ನೇ ಪ್ರಶ್ನೆ ಅವ್ನು ಕೇಳ್ತಾನೋ ಅದಕ್ಕೆ. ಅವಾಗ ಕಮರ್ಚಂತಹ ಪ್ರಾಪ್ನೋರ್ಮಾದಿ ವಾಶುಭಂ ಅನ್ನುವಾಗ ಹೇಳ್ತಾರೆ ಸರ್ವೇಷಾಂ ಚೋದನ ಲಕ್ಷಣಾನಾಂ ಧರ್ಮಾಣಾನಾಂ ಏಷಃ ವಕ್ಷ್ಯಮಾನಃ ಧರ್ಮಃ ಅಧಿಕತಮಃ ಇತಿ ಮೇ ಮಮತಃ ಅಭಿಮತಃ ಪ್ರೇತೆ ಅಂದ್ರೆ ಹೇಳ್ತಾನೆ ಚೋದನ ಸರ್ವೇಷಾಂ ಚೋದನಾ ಲಕ್ಷಣ. ಚೋದನ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಚೋದನ ಲಕ್ಷಣಗಳು ಅಂದ್ರೆ ಪ್ರೇರೇಪೆಯನ್ನು ಕೊಡೋದು, ಮತ್ತೆ ಪ್ರಶ್ನೆಯನ್ನು ಕೇಳಿ ನಮಗೆ ಸಂದೇಹ ಬಂದಾಗ ಪ್ರಶ್ನೆಯನ್ನು ಕೇಳಿ ನಾವು ಹೇಗೆ ಯುಧಿಷ್ಠಿರ ಕೇಳಿ ಸ್ಥಿರ ಮಾಡ್ಕೊಳ್ತಾನೋ ಆ ತರ ಈ ಧರ್ಮ ಅನ್ನೋದು ಚೋದನಾ ಲಕ್ಷಣ ಉಳ್ಳದು. ಅಂದ್ರೆ ಪ್ರೇರೇಪಣೆ ಕೊಡುತ್ತೆ, ಸಂದೇಹ ಬಂದ್ರೆ ಮತ್ತೆ ನಾವು ಪ್ರಶ್ನೆ ಮಾಡಿ ಉತ್ತರವನ್ನು ಅಲ್ಲೇ ಸಿಗುತ್ತೆ. ಅದು ಅದಕ್ಕೆ ಚೋದನಾ ಲಕ್ಷಣಾನಾಂ ಧರ್ಮಾಣಂ, ಈ ತರ ಚೋದನಾ ಲಕ್ಷಣವುಳ್ಳವಂತಹ ಈ ಧರ್ಮವನ್ನ ಆಯ್ತರಿಗೆ ಏಷಃ ವಕ್ಷ್ಯಮಾಣಃ ಧರ್ಮ ಅನ್ನಂದ್ರೆ ಇದು ಈಗ ಹೇಳೋದು. ನಾನು ಮುಂದೆ ಹೇಳಿದ್ರೆ ವಕ್ಷ್ಯಮಾಣ ಅಂದ್ರೆ ಮುಂದೆ ಹೇಳೋದು, 1000 ಹೆಸರನ್ನ ಹೇಳ್ತಾಳ ಅವರು ಭಗವಂತ, ಇದು ಭೀಷ್ಮರು. ಅದು ವಕ್ಷ್ಯಮಾಣ ಅಂದ್ರೆ ಮುಂದೆ ಹೇಳುವಂತಹದ್ದು. ಆ ವಕ್ಷ್ಯಮಾಣ ಈ ಭಗವಂತನ ಹೆಸರನ್ನು ಹೇಳ್ತಿಲ್ಲ, ಅದು ಧರ್ಮೋದಿ ಕಥ ಹೇಳ್ತಾರೆ. ಧರ್ಮೋದಿ ಕಥಮೋ ಮತಃ ಮೇ ಮತಃ ಅತಿ ಧರ್ಮ, ಇದಕ್ಕಿಂತ ನನ್ನ ಮತದಲ್ಲಿ ಇದು ಅತ್ಯಂತ ಅಧಿಕವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ತಾರೆ. ಅದಂದ್ರೆ ಇದು ಯಾತಕ್ಕಪ್ಪ ಅಂತ ಹೇಳ್ಬೇಕಂದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ಯತ್ ಹೇಗೆ ಅಂತಾರೆ ಯತ್ ಭಕ್ತ್ಯ ತಾತ್ಪರ್ಯೇಣ ಪುಂಡರೀಕಾಕ್ಷಂ ಹೃದಯ ಪುಂಡರೀಕೆ ಪ್ರಕಾಶಮಾನಂ ವಾಸುದೇವಂ ಸ್ತವೈಃ ಗುಣಸಂಕೀರ್ತನಂ ಲಕ್ಷ್ಮಣೈಃ ಸ್ತುತಿಭಿಃ ಸದಾ ಅರ್ಚೆ. ಎಂತ ಅದ್ಭುತವಾಗಿ ವಾಕ್ಯ ಮಾಡ್ತಾರೆ ಅವರು. ಇದು ನೋಡಿದ್ರೆ ಭಾಷ್ಯಕಾರರು ಬರಲಾಗಿದೆ ಇದು.
ಯಾರು ಭಕ್ತಿಯಿಂದ ತಾತ್ಪರ್ಯ ಅಂದ್ರೆ ಎಲ್ಲಾ ಕಡೆ ನೀವು ನಾವು ಸಾಧಾರಣವಾಗಿ ತಾತ್ಪರ್ಯ ಅಂದ್ರೆ ಒಂದು ರೆಸಿಡಿಯಲ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಅದು ತಾತ್ಪರ್ಯ. ಅನೇಕ ಕಡೆ ಹೋಗಿ ವಿಚಾರ ಮಾಡಿ ಒಂದು ಕಡೆ ಬರ್ತೀವಿ, ಅದು ತಾತ್ಪರ್ಯ. ಅಂದ್ರೆ ತಾತ್ಪರ್ಯ ಏನಂದ್ರೆ ಎಲ್ಲಾ ಕಡೆಯೂ ವಿಚಾರ ಮಾಡಿ ಅವಾಗ ಭಗವನ್ ನಾರಾಯಣೋ ಧ್ಯೇಯ ಅಂತ ಅವನೊಬ್ಬನೇ ಅಂತ ಹೇಳಿದ್ನಲ್ಲ, ಅವನನ್ನ ಪುಂಡರೀಕಾಕ್ಷ ಯಾರು ಅಂತ ಹೇಳ್ತಾರೆ. ಅವನು ಪುಂಡರೀಕಾಕ್ಷ ಅವನು ಬರೀ ಪುಂಡರೀಕಾಕ್ಷನಾಗಿ ಅವನು ಪರಮಪದದಲ್ಲಿ ಮಾತ್ರ ಇಲ್ಲ, ಹೃದಯ ಪುಂಡರೀಕೆ ಪ್ರಕಾಶಮಾನಂ. ಆ ಪುಂಡರೀಕತ್ವ ಇಲ್ಲಿಗೂ ಹೊಂದುತ್ತೆ, ದಹರ ಪುಂಡರೀಕತ್ವ ಹೊಂದುತ್ತೆ, ಅಲ್ಲೂ ಹೊಂದುತ್ತದೆ. ದಹರ ಪುಂಡರೀಕದಲ್ಲಿ ವಿರಾಜಮಾನಂ ಅಂದ್ರೆ ಪ್ರಕಾಶಮಾನಂ. ಯಾರಪ್ಪ ಅಂದ್ರೆ ವಾಸುದೇವಂ. ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಜಗತ್ತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಅದ್ಭುತವಾಗಿ ವೇದವ್ಯಾಸರು ವಾಸುದೇವ ಶಬ್ದಕ್ಕೆ ನಿರ್ವಚನ ಮಾಡ್ಬಿಟ್ರು. ಆತರ ಅವನು ವಾಸುದೇವ, ಅಲ್ಲೂ ಪರದಲ್ಲೂ ಪರವಾಸುದೇವ. ಅವನು ವಸುದೇವನ ಮಗನು ವಾಸುದೇವ ಅನ್ನೋದು ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಅದನ್ನು ಆಕಸ್ಮಿಕವಾಗಿ ಹೊಂದಿದೆ ಅಷ್ಟೇ. ವಾಸುದೇವ ಅಂದ್ರೆ ಅದು ಈ ವಸುದೇವನ ಮಗ ವಾಸುದೇವ ಆಗುತ್ತೆ. ಅದು ವಾಸುದೇವ ಅನ್ನೋದು ಅವನನ್ನ ಸ್ತವೈಹಿ ಅಂದ್ರೆ ಸ್ತೋತ್ರ ಮಾಡೋದು ಯಾವಾಗಲೂ ಜೋರಾಗಿ. ಆಮೇಲೆ ಗುಣಸಂಕೀರ್ತನ ರಕ್ಷಣೈಹಿ, ಗುಣ ಸಂಕೀರ್ತನ ಉಳ್ಳದಾಗಿರ್ಬೇಕು. ಅದು ಭಗವಂತನ ಗುಣವನ್ನು ಕೀರ್ತನೆ ಮಾಡುಳ್ಳದ ಆ ಸಂಕೇತ ಉಳ್ಳರಬೇಕು. ಆಮೇಲೆ ಸ್ತುತಿಬಿಹಿ, ಸ್ತೋತ್ರವನ್ನು ಮಾಡೋದು ಸದಾ ಅರ್ಚೇತ್ ಅಂತ ಹೇಳ್ತಾರೆ. ಯಾವಾಗ ಮಾಡ್ಬೇಕಂದ್ರೆ ಸದಾ ಅರ್ಚೇತ್ ಅಂದ್ರೆ ಸತ್ಕಾರ ಪೂರ್ವಕಂ ಅರ್ಚೇತ್ ಅಂತ ಹೇಳ್ತಾರೆ. ಸದಾ ಅರ್ಚೇತ್ ಅಂದ್ರೆ ಸತ್ಕಾರ ಪೂರ್ವಕವಾಗಿ ಅಂದ್ರೆ ಭಕ್ತಿಯಿಂದ ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಲದು. ಭಗವಂತನಿಗೆ ನಾವು ಒಂದು ಮಾಡುವ ಕಾರ್ಯ ಇದಲ್ಲ, ಸತ್ಕಾರ್ಯ ಅದು ನಾವು ಕರ್ತವ್ಯ ತರ ಮಾಡಬೇಕು. ಸತ್ಕಾರ ಪೂರ್ವಕಂ ಅಂದ್ರೆ ಅದು ನಮ್ಮ ಕರ್ತವ್ಯ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಅರ್ಚನಂ ಕರೋತಿ ಸದಾ ನರ ಮನುಷ್ಯ ಇತಿ ಯತ್ ಏಷ ಧರ್ಮ ಇತಿ ಸಂಬಂಧ ಮೊದಲಿಂದ ಹೇಳ್ಕೊಂಬಂತ ಕೆಮೇಕಂ ದೈವತನ್ ಲೋಕೆ ಅನ್ನೋದಿದೆಯಲ್ಲ, ಅದಕ್ಕೆ ಇದು ಸಂಬಂಧ. ಕೆಮೇಕಂ ದೈವತನ್ ಲೋಕೆ ಅಂದ್ರೆ ತಮೇವ ಅಂತ ಹೇಳ್ಬಿಟ್ಟು ಏಷಮೇ ಸರ್ವಧರ್ಮಾಣಂ ಅಂತ ಅಲ್ಲಿಗೆ ಸಂಬಂಧ ಅಂತ ಲಿಂಕ್ ಮಾಡ್ತಾರೆ. ಮೊದಲಿನಿಂದ ಕಡೆಯ ಪ್ರಶ್ನೆವರೆಗೂ ಒಂದು ಲಿಂಕ್ ಅನ್ನು ಕೊಡ್ತಾರೆ. ಅದಕ್ಕೆ ಇತಿ ಏಷ ಧರ್ಮ ಸಂಬಂಧ, ಇದೇ ಧರ್ಮ ಇದೇ ಸಂಬಂಧ. ಮೊದಲಿನ ಕೇಳು ಎಲ್ಲಾ ಪ್ರಶ್ನೆಗೂ ಒಂದು ಲಿಂಕ್ ಇದೆಯಲ್ಲ, ಕೊಂಡಿ ಇದೆಯಲ್ಲ, ಆ ಕೊಂಡಿ ಅಂದ್ರೆ ಏಷಃ ಇದೆ, ಈ ಸಂಬಂಧವೇ. ಯಾರು ಅಂದ್ರೆ ವಾಸುದೇವಂ ಪುಂಡರೀಕಾಕ್ಷಂ ಸ್ತುವನ್ನೇ ಅರ್ಚಯನ್ನೇ, ಅವನನ್ನೇ ಸ್ತೋತ್ರ ಮಾಡ್ಬೇಕು, ಅರ್ಚನೆ ಮಾಡ್ಬೇಕು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಇವಾಗ ಇದಕ್ಕೆ ಇವರೇ ಒಂದು ಇದಾಗ್ತಾರೆ, ಪ್ರಶ್ನೆಯನ್ನು ಹಾಕೊಳ್ತಾರೆ. ಪ್ರಶ್ನೆ ಅಂತಂದ್ರೆ ನಾವು ಕೇಳೋವಂತ ಹೇಳ್ತಾರೆ ಕಡೆಗೆ. ಈಗ ನೀವು ಅಂದ್ರೆ ಯಾರು ಹೇಳೋತಾರೆ ಅವರು ಅಂತ ತುಂಬಾ ಚೆನ್ನಾಗಿದೆ ಅದು. ಇದನ್ನು ನಾವು ವಿಸ್ತಾರವಾಗಿ ಹೋಗೋದಿಲ್ಲ ಅಂದ್ರೆ ಚೆನ್ನಾಗಿದೆ, ಹೇಳ್ತೀನಿ ನಿಮಗೆ. ಅವರು ಹೇಳ್ತಾರೆ, ಅಲ್ಲ ಸ್ವಾಮಿ ನೀವು ಶಂಕರಾಚಾರ್ಯ ಕೇಳೋತಾರ, ನೀವು ಇದಕ್ಕೆ ಲಕ್ಷಣ ಅರ್ಚನೆ ಮಾಡೋದು ಮತ್ತೆ ಸ್ತುತಿ ಮಾಡೋದೇ ಅತ್ಯಂತ ಹೆಚ್ಚು ಅಂದ್ರಲ್ಲ. ವೇದಗಳಲ್ಲಿ ಅನೇಕ ಯಜ್ಞಾದಿ ಯಾಗಾದಿಗಳನ್ನು ಹೇಳಿದೆ, ಆಮೇಲೆ ಇಷ್ಟಿಗಳನ್ನು ಹೇಳಿದೆ, ಆಮೇಲೆ ಸೋಮಯಾಗಗಳನ್ನು ಹೇಳಿದೆ, ಅನೇಕವಾದ ಹೇಳಿದೆಯಲ್ಲ. ಅಂಥದ್ರಲ್ಲಿ ಈ ಸ್ತುವನ್ನೇ ಅರ್ಚೆಯನ್ನೇ ಇದನ್ನ ಮಾತ್ರ ಅತ್ಯಂತ ಹೆಚ್ಚು ಅಂತ ಹೇಳಿದ್ರಲ್ಲ ಭೀಷ್ಮರೇ. ಅದಕ್ಕೆ ಕಿಂ ಕಾರಣಂ ಹೇಳ್ತಾರೆ. ಅಸ್ಯ ಸ್ತುತಿ ಲಕ್ಷಣಸ್ಯ ಅರ್ಚನಸ್ಯ ಆಧಿಕ್ಯ ಕಿಂ ಕಾರಣಂ. ಈ ಅರ್ಚನವನ್ನ ಆಧಿಕ್ಯವಾಗಿ ನೀವು ಹೇಳೋದಲ್ಲ ಭೀಷ್ಮರೇ, ಕಿಂ ಕಾರಣ, ಏನ್ ಕಾರಣ ಅದಕ್ಕೆ ಅಂತ ಶಂಕರಾಚಾರ್ಯ ತಾವೇ ಒಂದು ಪ್ರಶ್ನೆ ಹಾಕೊಳ್ತಾರೆ. ಅದಕ್ಕೆ ಉಚ್ಯತೆ ಅಂದ್ಬಿಟ್ಟು ಭೀಷ್ಮರ ಪರವಾಗಿ ನಾನು ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಉಚ್ಯತೆ ಅಂದ್ಕೊಳ್ತಾರೆ. ಯಾಕೆ ಅಂತ ಹೇಳ್ತಾರೆ, ಹಿಂಸಾದಿ ಪುರುಷಾಂತರ ದ್ರವ್ಯಾನಂತರ ದೇಶ ಕಾಲಾದಿ ನಿಯಮಾನ ಅಪೇಕ್ಷತ್ವಂ ಆಧಿಕ್ಯೇ ಕಾರಣಂ. ಮುಖ್ಯವಾಗಿ ಮೇಲಿನ ಎರಡು ಕಾರಣ ಹೇಳ್ತೀನಿ. ಏನಂದ್ರೆ ಯಜ್ಞ ಯಾಗಾದಿಗಳಿಗೆ ಪಶುಗಳಿದೆ, ಹಿಂಸೆ ಆಗುತ್ತೆ. ಅದರಿಂದ ಹಿಂಸಾದಿ ಪುರುಷಾಂತರ ಆಮೇಲೆ ಪುರುಷಾಂತರ ದ್ರವ್ಯ, ಅಲ್ಲಿ ಭಗವಂತನ ಮಾಡ್ಬೇಕಾದ ಅನೇಕ ದ್ರವ್ಯಗಳನ್ನು ಮಾಡ್ಬೇಕಾಗುತ್ತೆ. ಅದಕ್ಕೆ ಇತರ ದೇವತೆಗಳಿಗೆಲ್ಲ ಅಲ್ಲಿ ಉಪಾಸನೆ ಉಂಟು. ಅದಕ್ಕೆ ಪುರುಷಾಂತರ ದ್ರವ್ಯ ಅಂದ್ರೆ, ಪುರುಷಾಂತರ ಅಂದ್ರೆ ಪುರುಷ ಭಗವಂತ. ಇಂದ್ರನಿಗೆ ಕೊಡ್ತೀವಿ, ರುದ್ರನ ಕೊಡ್ತೀವಿ, ಅಶ್ವಿನಿ ದೇವತೆಗಳಿಗೆ ಕೊಡ್ತೀವಿ, ಅನೇಕ ದೇವತೆಗಳಿಗೆಲ್ಲ ಕೊಡ್ತೀವಲ್ಲ, ಅದಕ್ಕೆ ದ್ರವ್ಯ. ಆಮೇಲೆ ಅಂತರ ದೇಶ ಕಾಲಾದಿ ನಿಯಮಾನ್ ಅನಪೇಕ್ಷತ್ವಂ, ಅದು ಇಲ್ಲ ಇದರಲ್ಲಿ. ಆಮೇಲೆ ದೇಶದ ನಿಯಮವಿಲ್ಲ, ಕಾಲದ ನಿಯಮ ಇಲ್ಲ. ಅದಕ್ಕಾದ್ರೆ ಕಾಲ ನಿಯಮ ಇದೆ. ವಸಂತದಲ್ಲೇ ಮಾಡಬೇಕು. ಯಾವುದು ವಸಂತ ಋತುವಿನಲ್ಲೇ ಯಜ್ಞಾದಿ ಸೋಮಯಾಗಾದಿ ಮಾಡ್ಬೇಕು, ವಸಂತ ಋತುವಿನಲ್ಲೇ ಮಾಡಬೇಕು. ಆದಾನ ಮಾಡ್ಬೇಕು, ವಸಂತ ಋತುವಿನಲ್ಲೇ ಮಾಡಬೇಕು. ಅದರಲ್ಲಿ ಕೊಡ್ತಾರೆ ವೈಶ್ಯರಿಗೆ, ಬ್ರಾಹ್ಮಣರಿಗೆ, ಕ್ಷತ್ರಿಯ ಒಂದೊಂದು ಹೋಗ್ತಾರೆ. ಅದಕ್ಕೆ
ಅದರಿಂದ ಬ್ರಾಹ್ಮಣರಿಗೆ ವಸಂತ ಬಹಳ ಮುಖ್ಯವಾದದ್ದು. ಅದರಿಂದ ಆಮೇಲೆ ದೇಶ ಕಾಲ, ಯಾವ್ಯಾವ ದೇಶದಲ್ಲಿ ಮಾಡ್ದ ಅಂದ್ರೆ ವಿಷಯ. ಈಗ ಬ್ರಹ್ಮ ಬಂದು ಕಾಂಚೀಪುರದಲ್ಲಿ ಯಾಗ ಮಾಡ್ತಾನೆ ಅಂದ್ರೆ ಅದಕ್ಕೆ ಅಂದ್ರೆ ದೇಶ, ಅಲ್ಲಿ ಕೇಳುವಾಗ ಈ ದೇಶ ಉತ್ತಮವಾದ, ಇಲ್ಲಿ ಮಾಡೋ ನಿನಗೆ ಭಗವಂತ ಒಲಿತಾನೆ ಅಂತ ಬ್ರಹ್ಮನಿಗೆ ಹೇಳಿದ್ಮೇಲೆ ಅಲ್ಲಿ ಬಂದು ಮಾಡ್ತಾನೆ. ಅದರಿಂದ ದೇಶ ಕಾಲ, ಯಾವ ಸಮಯದಲ್ಲಿ ಮಾಡಬೇಕು, ಈ ನಿಯಮಗಳು ಇದಕ್ಕಿಲ್ಲ. ಅದರಿಂದ ಹಿಂಸಾದಿಗಳಿಲ್ಲ, ಯಜ್ಞ ಯಾಗಾದಿಗಳನ್ನ ಹೌಸ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ದೇವತಾಂತರಿಗಳು ಬರೋದೇ ಇಲ್ಲ ಇಲ್ಲಿ. ಹಾಗಾಗಿ ದೇಶ ಕಾಲ ಅವಶ್ಯ ಇದೆಲ್ಲೋ ಇರೋದ್ರಿಂದ ಇದಕ್ಕೆ ಆಧಿಕ್ಯ ಕಾರಣಂ, ಈ ಸ್ತುತಿ ಮಾಡೋದಕ್ಕೆ ಅಧಿಕವಾಗುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಕಡೆಗೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಕೊಡ್ತಾರೆ. ಅದು ಸ್ವಾಮಿ ಹೇಗೆ ನೀವು ಸಮರ್ಥನೆ ಮಾಡ್ತಾ ಹೇಳ್ತಾರೆ, ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾನ್ ದ್ವಾಪರಚಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ ಕೇಶವಂ ಅಂತ ವಿಷ್ಣು ಪುರಾಣದಲ್ಲಿ ಅವ್ರು ಹೇಳಿದ್ದಾರೆ. ಅಂದ್ರೆ ಕೃತಯುಗದಲ್ಲಿ ಧ್ಯಾನ, ಆಮೇಲೆ ಯಜ್ಞ ಯಜನ್ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳೆಲ್ಲ ಬರುತ್ತೆ ಅದಕ್ಕೆ. ಅದೇ ತರ ದ್ವಾಪರ ಯುಗದಲ್ಲಿ ಅರ್ಚನೆ ಬಹಳ ವಿಶೇಷವಾಗಿ ಹೇಳಿದೆ. ಆದರೆ ಕಲೌ ನಾಮ ಸಂಕೀರ್ತನಂ, ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಸಾಕ್ಷಾತ್ ಪರಾಶರ ಮುನಿಗಳೇ ಹೇಳಿದ್ದಾರೆ. ಹಾಗಾಗಿ ಇದು ಹೇಳ್ತಾರೆ. ಆಮೇಲೆ ಹಿಂದೆ ಹೇಳಿದಂತ ವಿಷ್ಣು ಮನುಸ್ಮೃತಿಯಲ್ಲಿ ಜಪ್ಯೇನಯುತು ಸಂಸಿದ್ಧೈ ಬ್ರಾಹ್ಮಣೋ ನಾತ್ರ ಸಂಶಯ, ಬರೀ ಜಬರದಿಂದಲೇ ಒಬ್ಬ ಬ್ರಾಹ್ಮಣ ಸಿದ್ಧಿ ಆಗ್ತಾನೆ ಅಂತ ಹಿಂದೆ ಹೇಳಿದ್ವಲ್ಲ, ಅದು ಮನುವಚನ, ಅದನ್ನು ಹೇಳಿದ್ರು. ಅದೇ ಮಹಾಭಾರತದಲ್ಲಿ ಬರುತ್ತೆ, ಜಪಸ್ತು ಸರ್ವಧರ್ಮೇಭ್ಯ ಪರಮೋ ಧರ್ಮ ಉಚ್ಯತೆ, ಸರ್ವಧರ್ಮೇಭ್ಯ ಜಪ ಅತಿ ಪರಮಂ ಉಚ್ಯತೆ ಅಂತ. ಎಲ್ಲಾ ಧರ್ಮಗಳಲ್ಲೂ ಜಪ ಮಾಡೋದು ಅತ್ಯಂತ ಪರಮವಾದದ್ದು ಅಂತ ಮಹಾಭಾರತದಲ್ಲಿ ಬರುತ್ತೆ ಅದು. ಆಮೇಲೆ ಅಹಿಂಸಾಯಾಂಚ ಭೂತಾನಾಂ ಜಪಯಜ್ಞ ಪ್ರವರ್ತಯೆ, ಯಾಕೆಂದ್ರೆ ಇಲ್ಲಿ ಭೂತಾನಾಂ ಅಹಿಂಸೆಯೇ, ಈ ಜಪದಲ್ಲಿ ಹಿಂಸೆ ಇಲ್ಲ. ಅದರಿಂದ ಅಹಿಂಸೆಯಾಂಚ ಭೂತಾನಾಂ ಜಪಯಜ್ಞ, ಈ ಜಪಯಜ್ಞ ಅನ್ನೋದು ಅಹಿಂಸೆ ಅಂತ ಪ್ರವರ್ತತೆ. ಅದರಿಂದ ಜಪಯಜ್ಞ ಅನ್ನೋದು ಬಹಳ ವಿಶೇಷವಾದದ್ದು ಅಂತ ಹೇಳಿದೆ. ಆಮೇಲೆ ಭಗವಂತನೇ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಇದನ್ನು ಶಂಕರಾಚಾರ್ಯ ಕೋಟ್ ಮಾಡೋದು. ಭಗವಂತನೇ ಸಾಕ್ಷಾತ್ತಾಗಿ ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಿಗೆಲ್ಲ ಜಪಯಜ್ಞನಾಗಿದ್ದೇನೆ ಅಂತ ತಾನೇ ಹೇಳ್ಕೊಂಡಿರೋದ್ರಿಂದಲೂ ಸಹ ಇದು ಬಹಳ, ಇದಕ್ಕೆ ಧರ್ಮೇಶವೇ ಧರ್ಮನಾಮನ್, ಅದಕ್ಕೆ ಧರ್ಮೋದಿ ಕಥಮೋ ಮತಃ ಇತ್ಯುಕ್ತಂ ಇದು ಮಾಂ ಅಭಿಪ್ರೇತ್ಯ, ಇದು ನನ್ನ ಅಭಿಪ್ರಾಯ ಅಂತ ಭೀಷ್ಮರು ಹೇಳ್ತಾರೆ ಅಂದ್ಬಿಟ್ಟು ಹೇಳ್ತಾ ಕಡೆಗೆ. ಆಮೇಲೆ ನಾ ಮುಂದಕ್ಕೆ ಹೋಗ್ತಾ 9ನೇ ಇದಕ್ಕೆ ಹೋಗ್ತಾರೆ. ಪರಮಂಯೋ ಮಹತ್ತೇಜ ಪರಮಂಯೋ ಮಹತ್ತಪಃ ಪರಮಂಯೋ ಮಹದ್ ಬ್ರಹ್ಮ ಪರಮಂಯ ಪರಾಯಣಂ ಅಂದ್ಬಿಟ್ಟು ಹೇಳ್ತಾರೆ. ಇದರಲ್ಲೂ ಅಷ್ಟೇನೆ ಪವಿತ್ರಾಣಂ ಪವಿತ್ರಂವರೆಗೂ ಹೇಳ್ಕೊಂಡು ಮುಖ್ಯವಾದ ಸ್ತೋತ್ರವನ್ನ ಹೇಳ್ಕೊಳ್ತಾರೆ. ಇದರಲ್ಲಿ 2ನೇ ಪ್ರಶ್ನೆ ಹೇಳ್ತಾರೆ, ದ್ವಿತೀಯ ಸಮಾಧತ್ತೆ ಕಿಮೇಕಂ ದೈವತಂ ಕಿಂವಾಪ್ಯೇಕಂ ಪರಾಯಣಂ ಅಂತ ಹೇಳ್ತಾರಲ್ಲ, ಕಿಂವಾಪ್ಯೇಕಂ ಪರಾಯಣ 2ನೇ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ದ್ವಿತೀಯಂ ಪ್ರಶ್ನಂ ಸಮಾಧತ್ತೆ, 2ನೇ ಪ್ರಶ್ನೆಗೆ ಸಮಾಧಾನವನ್ನ ಕೊಡ್ತಾರೆ. ಅವ್ರು ಕೇಳಿದ ಆರ್ಡರ್ ಅಲ್ಲಿ ಹೇಳೋದಿಲ್ಲ, ಇವರು ಒಂದು ಇದಾಗಿ ಹೇಳ್ಕೊಂಡು ಭೀಷ್ಮರು 5, 4, 3 ಕೊಟ್ಬಿಟ್ಟು ಆಮೇಲೆ 2 ಕಡಿಮೆ 1 ಆಮೇಲೆ ಹಾಗೆ ಬರ್ತಾರೆ ಅವರು ಅದನ್ನ. ಅದಕ್ಕೆ ಪರಮಂ ಅಂದ್ರೆ ಪ್ರಕೃಷ್ಟಂ ಅಂತ ಹೇಳ್ತಾರೆ. ಅದಕ್ಕೆ ಪರಮಂ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದದ್ದು ಅಂದ್ಬಿಟ್ಟು ಅಂತ. ಯಾರು ವ್ಯೂ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಎಲ್ಲ ಮ್ಯೂಟ್ ಆಗಿದಾರಲ್ಲ, ಅವರು ಯಾವ್ದೋ ಬರುತ್ತೆ ಸೌಂಡ್. ಹೇಳ್ತಾರೆ ಅದಕ್ಕೆ. ಅಂದ್ರೆ ಪರಮಂ ಅಂದ್ರೆ ಪ್ರಕೃಷ್ಟಂ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದದ್ದು. ಅದಕ್ಕೆ ಅದರಿಂದ ಅಂದ್ರೆ ಮಹತ್ ತೇಜ ಈ ಯಹ ಅನ್ನೋದು ಎಲ್ಲಕ್ಕೂ ಬರುತ್ತೆ. ಯಹ ಪರಮಃ, ಯಹ ಮಹತ್ ತೇಜ, ಯಹ, ಅದಕ್ಕೆ ಎಲ್ಲಕ್ಕೂ ಅದೇ ಹಾಕ್ತಾರೆ ಕೆಲವು. ಅಂದ್ರೆ ಯಹ ಅನ್ನೋದು ಯಾರು ತೇಜನೋ ಯಾರು ಅಂತ, ಯಹ ಅನ್ನೋದು ಎಲ್ಲದಕ್ಕೂ ಬರುತ್ತೆ. ಯಹ ಅಂದ್ರೆ ಯಾರು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅವನು ಹೇಳ್ತಾರೆ ಮಹತ್ತಪಃ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃಷ್ಟಂ ಮಹತ್ ಬೃಹತ್ ತೇಜ ಅನ್ಬಿಟ್ಟು ಅಂತ. ಮಹತ್ತಪ ಅಂತಂದ್ರೆ ಅತ್ಯಂತ ಮಹತ್ ಬೃಹತ್ತಾದ ತೇಜಸ್ಸು. ಇದಕ್ಕೆ ಅನೇಕ ಶ್ರುತಿಗಳಲ್ಲೂ ಹೇಳಿದೀವಿ. ಅದಕ್ಕೆ ಹಿಂದೆ ಅವರು ಹೇಳಿದಂತೆ ಅದನ್ನೇ ಹೇಳ್ತಾರೆ, ಏನ ಸೂರ್ಯ ತಪದಿ ತೇಜಸೇತ್ತಃ ಅಂತ ತೈತ್ರಿಯದೆಲ್ಲ ಬರುತ್ತೆ. ಏನ ಸೂರ್ಯ, ಯಾರಿಂದ ಸೂರ್ಯನು ತಪಸ್ತೆ ಇದಾಗುತ್ತೋ ಅನ್ಬಿಟ್ಟು ಅಂತ. ತದ್ದೇವ ಜ್ಯೋತಿಷಾನ್ ಜ್ಯೋತಿಹಿ ಅಂತ ಬೃಹದಾರಣ್ಯಕದಲ್ಲಿ ಬರುತ್ತೆ ಅದು ಹೇಳ್ತಾರೆ. ಆಮೇಲೆ ನತತ್ತ ಸೂರ್ಯೋಪ ಚಂದ್ರ ತಾರಕಂ ಅನ್ನೋದು ಕಠೋಪನಿಷತ್ತಲ್ಲೂ ಮುಂಡಕದಲ್ಲೂ ಬರುತ್ತೆ. ಅಲ್ಲಿ ಹೋದ ಸೂರ್ಯ ಚಂದ್ರ ಇವ್ರು ಯಾರಿಗೂ ಏನು
ಇದೇ ಬರೋದಿಲ್ಲ ಅಂತ. ಆಮೇಲೆ ಯದಾದಿತ್ಯ ಗತಂ ತೇಜ ಅಂತ ಭಗವಂತ ಗೀತೆಯಲ್ಲೇ ಹೇಳಿದಾನೆ. ಈ ಶ್ಲೋಕವನ್ನು ಹಿಂದೆ ಹೇಳ್ಕೊಂಡಿದ್ದೀವಿ, ಆಗ ಮತ್ತೆ ಹೇಳೋದು ಬೇಡ. ಅದರಿಂದ ಆಮೇಲೆ ಅದರಿಂದ ಅವನು ಪರಮಂ ತೇಜ, ಅವನು ಯಹ ಮಹತ್ತಪಃ ಅಂದ್ರೆ ಇಲ್ಲಿ ಹೇಳ್ತಾರೆ ತಪಃ ಅಂದ್ರೆ ತಪತೆ ಅಂದ್ರೆ ಅವ್ರು ಹೇಳ್ತಾರೆ ತಪತೆಯಿಂದ ಅಂದ್ರೆ ತಪ ಧಾತುಗೆ ಅನೇಕ ಇದೆ. ತಪತ್ ಅನ್ನೋದು ಸಂಕಲ್ಪಕ್ಕೂ ತಪಸ್ಸಾಗುತ್ತೆ, ಆಮೇಲೆ ಇಲ್ಲಿ ಆಜ್ಞೆಗೂ ತಪಸ್ಸಾಗುತ್ತೆ. ಇವರು ಆಜ್ಞೆ ಪರಮಂ ತಪಃ ಅಂದ್ರೆ ಆಜ್ಞಾಪಯತೀತಿ ತಪಃ ಅಂದ್ರೆ ಎಲ್ಲರೂ ಭಗವಂತನ ಆಜ್ಞೆಗೆ ಒಳಗಾಗಿರೋದ್ರಿಂದ ಅವನು ಮಹತ್ತಪಃ. ಅವನು ನಾವು ಮಾಡೋದು ತಪಸ್ಸು ಧ್ಯಾನ, ಅವನು ಮಾಡೋ ಧ್ಯಾನ ಅವಶ್ಯಕ. ಅವನಿಗೆ ಯಾರು ತಪಸ್ ಮಾಡ್ಬೇಕು? ಅವನೇ. ಅದರಿಂದ ಆಜ್ಞಾಪಯತೀತಿ ತಪಃ, ಎಲ್ಲಾ ಲೋಕಗಳಿಗೂ ಆಜ್ಞೆನ ಈಶಾ ಒಡೆಯನಾಗಿದ್ದ ಅಂತರ್ಯಾಮಿ ಆಗಿದ್ದು ಎಲ್ಲರನ್ನು ನೇಮನ ಮಾಡ್ತಾನಲ್ಲ, ಅದರಿಂದ ಅವನು ತಪಃ. ಯಮಂಚ ಲೋಕಂ ಪರಂ ಲೋಕಂಚ ಸರ್ವಾಣಿ ಚ ಭೂತಾನಿ ಯೋ ಅಂತರೋ ಯಮಯತಿ ಅಂತ ಬೃಹದಾರಣ್ಯಕದ್ದು ಇದನ್ನೇ ಹೇಳ್ತಾರೆ. ಅಂದ್ರೆ ಯಮಂಚ ಲೋಕಂ ಪರಂಚ ಲೋಕಂ, ಈ ಲೋಕ ಪರಲೋಕ ಯಾವ ಲೋಕವನ್ನೇ ತಗೊಳ್ಳಿ ಎಲ್ಲಾನು ಸರ್ವಾಣಿ ಚ ಭೂತಾನಿ, ಸರ್ವಾಣಿ ಅನ್ನೋದು ಸರ್ವಾಣಿ ಲೋಕಾನಿ ಸರ್ವಾಣಿ ಭೂತಾನಿ, ಎಲ್ಲಾ ಲೋಕಗಳಲ್ಲಿ ಯಾವ್ಯಾವ ಭೂತಗಳಿದೆಯೋ ಆ ಭೂತಾನಿ ಎಲ್ಲವನ್ನು ಯಹ ಅಂತರೋ ಯಮಯತಿ, ಯಾರು ಒಳಗಡೆ ಇರೋದ್ರಿಂದ ಇದು ನೇಮನ ಮಾಡ್ತಾನೋ ಅದರಿಂದ ಮಹತ್ತಪಃ ಅಂದ್ಬಿಟ್ಟು ಇವ್ರು ಮಾಡ್ತಾರೆ. ಅದಕ್ಕೆ ಇತಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬೃಹದಾರಣ್ಯಕದಲ್ಲಿ ಬರುತ್ತೆ, ಅದನ್ನ ತೋರಿಸಿದ ಅದಕ್ಕೆ. ಅದರಿಂದ ಸರ್ವ ನಿಯಂತ್ರತ್ವಂ ಶ್ರೂಯತೆ. ಅದರಿಂದ ಆ ಶ್ರುತಿನಲ್ಲಿ ಬೃಹದಾರಣ್ಯಕದಲ್ಲಿ ಸರ್ವ ನಿಯಂತ್ರತ್ವ, ಎಲ್ಲದಕ್ಕೂ ಅವನ ಕಡಿವಾಣ ಅವನಲ್ಲಿ ಕೈನಲ್ಲೇ ಇದೆ, ಸರ್ವ ನಿಯಂತ್ರತ್ವ. ಯಾಕೆಂದ್ರೆ ಶ್ರುತಿನೇ ಹೇಳುತ್ತೆ ಭೀಷಾಸ್ಮಾದ್ವಾತಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರುಧಾವತಿ ಪಂಚಮ ಇತಿ. ಭೀಷ ಅಂದ್ರೆ ಹೆದರ್ಕೊಳ್ಳೋದು, ಭೀಷಾಸ್ಮಾದ್ವಾತ ಆ ಭಗವಂತನ ಹೆದರಿಕೆಯಿಂದ ಗಾಳಿ ಇದ್ದಂತೆ ಸೂರ್ಯ ಮಾಡ್ತಾನೆ, ಚಂದ್ರ ಬೆಳಗ್ತಾನೆ. ಅದಕ್ಕೆ ಇಂದ್ರ ಅಗ್ನಿ ಇಂದ್ರ ಆದಿತ್ಯ ಎಲ್ಲಾ ದೇವತೆಗಳು ಅವನ ಒಂದು ಯಾವ ಕಟ್ಟಳೆ ಇಟ್ಟು ಅದ್ರ ಪ್ರಕಾರ ನಡೀತಾರೆ. ಆಮೇಲೆ ಯಮ ಅಂತೂ ಅವನಿಗೋಸ್ಕರ ಧಾವತಿ ಓಡ್ತಾನಂತೆ ಅಲ್ಲಿಂದ ಇಲ್ಲಿಂದ, ಯಾಕೆಂದ್ರೆ ಅವನಿಗೆ ಕೆಲಸ ಜಾಸ್ತಿ. ಎಲ್ಲಾ ಲೋಕದಲ್ಲಿ ಎಲ್ಲವನ್ನೂ ಹೇಳ್ಕೊಂಡ್ಬರ್ಬೇಕಲ್ಲ ಅವನು. ಮೃತ್ಯುರ್ ಧಾವತಿ ಪಂಚಮ, ಎಲ್ಲಾ ಕಡೆ ಓಡ್ತಾ ಇರ್ಬೇಕು ಅವನ ನಿಯಮ. ಅದರಿಂದ ಅವನು ತಪಃ ಅನ್ನೋದಕ್ಕೆ ಅದನ್ನು ತೋರಿಸ್ಕೊಡ್ತಾ ಇದಕ್ಕೆ. ಆಮೇಲೆ ತಪತಿ ಈಷ್ಟ ಇತಿ ವಾ ತಪಃ, ಅದು ಹಿಂದೆ ಹೇಳ್ದಂಗೆ ಈಷ್ಟ ಅಂದ್ರೆ ಈಶ, ಎಲ್ಲರಿಗೂ ಈಶನಾಗಿದ್ದರೂ ಸಹ ಅವನು ಮಹತ್ತಪಃ ಅಂತ ಹೇಳ್ತಾರೆ. ತಸ್ಯೈಶ್ವರ್ಯ ಅನವಚ್ಛಿನ್ನಂ ಇತಿ ಮಹತ್ವಂ, ಕಡೆಗೆ ಮಹತ್ತಪಃ ಮಹತ್ವ ಬಂತಲ್ಲ ಅದಕ್ಕೆ. ಮಹತ್ ಅನ್ನೋದು ಯಾಕೆ ಅಂದ್ರೆ ತಪಃ ಅನ್ನೋದಕ್ಕೆ ಆಯ್ತು, ಮಹತ್ತಪಃ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ತಸ್ಯ ಐಶ್ವರ್ಯಂ ಅನವಚ್ಛಿನ್ನಂ, ಅವನ ಭಗವಂತನ ಐಶ್ವರ್ಯ ಅಂದ್ರೆ ಎಲ್ಲ ಐಶ್ವರ್ಯ ಅಂದ್ರೆ ಅವನಲ್ಲಿರುವ ಒಂದು ಇದು ಗುಣಗಳೇ ಆಗ್ಲಿ ಇಲ್ಲ ಅವನಲ್ಲಿರುವ ಸಂಕಲ್ಪ ಶಕ್ತಿಗೆ ಆಗ್ಲಿ ಎಲ್ಲ ಅದಕ್ಕೆ ಐಶ್ವರ್ಯ. ನಮ್ಮ ಸಾಧಾರಣ ರೂಢಿಯಲ್ಲಿ ಹೇಳುವಂತ ಧನದಾನಿ ತಗೊಂಡ್ರು ಅದು ಅವನದೇ. ಎಲ್ಲವೂ ಅವನಲ್ಲಿ ಇರೋದ್ರಿಂದ, ಅವನಿಗೆ ಭಗವಂತ ಇರೋದ್ರಿಂದ ಮಹತ್ವಂ, ಎಲ್ಲವೂ ಅವನದೇ, ಅದರಿಂದ ಮಹತ್ವಂ. ಅದೇ ಮಹತ್ತಪಃ ಅಂದ್ರೆ ಈ ತರ ಐಶ್ವರ್ಯಾದಿಗಳು ಉಳ್ಳಂತಹ ಸಂಕಲ್ಪಶಾಲಿಯಾದ ಮಹಾನಿಯಂತರು ಭಗವಂತ ಎಂಬುದು ನೋಡ್ತಾರೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಹೇಳ್ತಾರೆ ಯೇಷ ಸರ್ವೇಶ್ವರ ಅಂತ ಶ್ರುತಿನಲ್ಲಿ ಇದನ್ನು ತೋರಿಸ್ಕೊಟ್ಟಿದೆ. ಅದಕ್ಕೆ ಯೇಷ ಸರ್ವೇಶ್ವರ ಮಾಂತ್ರಿಕೋಪನಿಷತ್ತಲ್ಲಿ ಬರುತ್ತೆ, ಯೇಷಃ ಸರ್ವೇಶ್ವರ. ಇದು ಅನೇಕ ಬೇರೆ ಕಡೆಯಲ್ಲಿ ಬರುತ್ತೆ, ಮಾಂತ್ರಿಕೋಪನಿಷತ್ತಲ್ಲಿ ಮುಖ್ಯವಾಗಿ ಯೇಷಃ ಸರ್ವೇಶ್ವರ ಭಗವಂತನ ತೋರಿಸಿ ಇವನೇ ಸರ್ವೇಶ್ವರ ಅಂತ ಹೇಳೋದ್ರಿಂದಲೂ ಸಹ ಅದು ಮಹತ್ತಪಃ ಹೊಂದುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಪರಮಂ ಸತ್ಯಾದಿ ಲಕ್ಷಣಂ ಪರಂ ಬ್ರಹ್ಮ, ಕಡೆಗೆ ಹೇಳ್ತಾರೆ ಪರಮಂ ಯೋ ಪರಮಂ ಅಂತಿದೆಯಲ್ಲ, ಪರಮಂ ಅಂತ ಎಲ್ಲಕ್ಕೂ ಹೇಳಿದೆ ಪರಮಂ ಯೋ ಮಹತ್ತೇಜ ಅಂದ್ಬಿಟ್ಟು ಮತ್ತೆ ಪರಮಂ ಯೋ ಮಹತ್ ಬ್ರಹ್ಮ ಇನ್ನೊಂದು ಪರಮಂ ಹೇಳ್ತಲ್ಲ, ಅದಕ್ಕೆ ಹೇಳ್ತಾ ಅದಕ್ಕೆ ಅಲ್ಲಿ ಪ್ರಕೃಷ್ಟ ಅಂತ ಹೇಳಿದ್ರು. ಇಲ್ಲಿ ಪರಮಂ ಅಂದ್ರೆ ಪ್ರಕೃಷ್ಟಂ ಪುನರಾವರ್ತಿ ಶಂಕಾವರ್ಜಿತಂ. ಪ್ರಕೃಷ್ಟಂ ಸರಿ, ಅಲ್ಲಿ ಹೇಳ್ಬೇಕಾದ್ರೆ ಎಲ್ಲರೂ ನಿಯಂತ್ರ ಮಾಡೋ ಅಂತ ಹೇಳ್ಬಿಟ್ಟು ಇನ್ನೊಂದು ಪರಮ ಹೇಳ್ದಂದ್ರೆ ಪುನರಾವರ್ತಿ ವರ್ಜಿತಂ. ಯಾರಲ್ಲಿ ಹೋದ್ರೆ ಯಾರು ಮತ್ತೆ ಪುನರಾವರ್ತಿ ಇಲ್ವೋ ನಚ ಪುನರಾವರ್ತತೆ ಅಂತ ಹೇಳ್ತಲ್ಲ, ಆ ತರ ಎಲ್ಲಿ ಹೋಗಲು. ಅದರಿಂದ ಪ್ರಕೃಷ್ಟಂ ಪುನರಾವರ್ತಿ ಶಂಕಾವರ್ಜಿತಂ, ಪುನರಾವರ್ತಿ ಶಂಕೆಯನ್ನ ಪ್ರಕೃಷ್ಟಂ ವರ್ಜಿತಂ. ಆ ಭಗವಂತನ ಧ್ಯಾನ ಮಾಡಿದ್ರೆ ಪುನರಾವರ್ತಿ ಆಗೋ ಶಂಕೆಯನ್ನ ನಿರ್ಮೂಲ ಮಾಡ್ಬಿಡ್ತ ಅಂತ ಭಗವಂತ. ಅದರಿಂದ ಪರಮಂ, ಅದರಿಂದ ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಪರಾಯಣಂ ಅಂತ ಹೇಳ್ಬೇಕಾದ್ರೆ ಪರ ಅಂದ್ರೆ ಅದ ಹೇಳ್ತಾರೆ ಪರಂ ಅಯನಂ ಇದು ಪರಾಯಣಂ. ಪರಂ ಅಯನಂ ಅವನ ಅಯನ ಅಂದ್ರೆ ಇರುವ ಜಾಗ, ಪರಂ ಅಯನಂ ಅದು ಪರಾಯಣ. ಅವರು ಶಂಕರರು ಒಪ್ಪೋದಿಲ್ಲ, ಆದ್ರೂ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅವ್ರಿಗೆ ಅದು ಒಪ್ಕೊಂಡ್ಬಿಟ್ಟ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅದೇ ಇಲ್ಲಿ ಹೇಳ್ಬೇಕಾ ಹೇಳ್ತಾರೆ ಪರಂ ಅಯನಂ ಅನ್ಬೇಕಾದ್ರೆ
ಅತ್ಯಂತ ಅವನ ಇದು ಉಳ್ಳವನು, ಸ್ಥಾನ ಉಳ್ಳವನು, ಅತ್ಯಂತ ಪರಮವಾದ ಸ್ಥಾನ ಉಳ್ಳವನು ಅಂತ ಹೇಳೋದ್ರಿಂದ ಪರಮ ಅಯನ ಅಂದ್ಬಿಟ್ಟು ಅವನ ಸ್ಥಾನ ಪರಾಯಣ. ಅವನು ಪರಾಯಣ ಅನ್ನೋದಕ್ಕೆ ಆ ಹೆಸರಿಂದಲೇ ಅವನಿಗೆ ಬರುತ್ತೆ. ಅದರಿಂದ ಯಾರು ಒಂದು ಅತ್ಯಂತ ಪರಮವಾದ ಸ್ಥಾನ ಉಳ್ಳವನು ಅವನಿಗೆ ಹೆಸರು ಪರಾಯಣ ಅಂತ. ಅದಕ್ಕೆ ಅವನಿಗೆ ಭಗವಂತನಿಗೆ ಪರಾಯಣ ಅಂತ ಹೆಸರೇ ಬಂದ್ಬಿಡ್ತು. ಪರಂ ಅಯನಂ ಅಂತ ಆ ರೇಪ ಬರೋದ್ರಿಂದ ನಕಾರ ನಕಾರ ಆಗುತ್ತೆ, ಪರಾಯಣ ಆಗಲ್ಲ. ರೇಪ ರಕಾರ ಇರೋದ್ರಿಂದ ನ ಆಗುತ್ತೆ, ಪರಾಯಣ ಆಗುತ್ತೆ. ಅದು ಅದ ಪರಂ ಅಯನಂ, ಅಯನಮೇ ಅದು ಶಬ್ದ. ಅಯನಂ ಅಂದ್ರೆ ನಮಗೆ ಎರಡೂ ಆಗುತ್ತೆ. ಅಯನಂ ಅಂದ್ರೆ ಆಲಂಬನೆ ಅಂತನೂ ಆಗುತ್ತೆ. ಪರಾಯಣಂ ಅಂದ್ರೆ ಒಂದು ಪರಮವಾದ ಸ್ಥಾನ ಉಳ್ಳವನು ಅಂತ, ಇನ್ನೊಂದು ಪರಮವಾದ ಆಲಂಬನೆ. ಎಲ್ಲ ಚೇತನರಿಗೂ ಯಾರಪ್ಪ ಆಲಂಬನೆ ಅಂದ್ರೆ ಪರತ್ವ ಆಲಂಬನೆ ಅಂದ್ರೆ ಅವನೇ ಭಗವಂತನೇ ಆಲಂಬನೆ ಎಲ್ಲರಿಗೂ. ಆತಲು ಪರಾಯಣ ಅಂತ ಹೇಳುತ್ತೆ, ಎರಡೂ ಆಗುತ್ತೆ ಇದರಲ್ಲಿ. ಇಲ್ಲಿ ಅವ್ರು ಅದು ಹೇಳಿಲ್ಲ, ಅದನ್ನು ಅವ್ರು ಹೇಳ್ತಾ. ಆಮೇಲೆ ಇನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಪರಮಗ್ರಹಣಾತ್ ಸರ್ವತ್ರ ಅಪರಮಂ ತೇಜ ಆದಿತ್ಯಾದಿಹಂ ವ್ಯಾವರ್ತ್ಯತೆ. ಇಲ್ಲಿ ಆ ಭಾಷ್ಯವನ್ನ ಮುಂದುವರಿಸ್ತಾರೆ. ಈ ಪರಮಗ್ರಹಣ ಪರಮ ಅಂತ ಈಗ ಹೇಳಿದ್ಯಲ್ಲ ಅನ್ಬೇಕಾದ್ರೆ ಅದಕ್ಕೆ ವಿರುದ್ಧವನ್ನ ತಳ್ಳಿ ಹಾಕಿದೆ ಅಂತ ಹೇಳ್ತಾರೆ. ಇಲ್ಲಿ ಪರಮ ಅಂತ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ಬಿಟ್ರಲ್ಲ, ಅದರಿಂದ ಏನಪ್ಪಾ ಆಗುತ್ತೆ ಅಂತ ಅದಕ್ಕೆ ವಿರುದ್ಧವಾದದನ್ನ ತಳ್ಳಿ ಹಾಕಿದೆ ಅಂತಾರೆ. ಏನದ ಪರಮಗ್ರಹಣ ಸರ್ವತ್ರ ಅಪರಮಂ ಅಂದ್ರೆ ಪರಮವಲ್ಲದ್ದು ಅಪರಮ. ಅದನ್ನ ಸರ್ವತ್ರ ಅಪರಮಂ ಅಂದ್ರೆ ಆದಿತ್ಯಾದಿಕಂ, ಸೂರ್ಯ ಚಂದ್ರ ಅವ್ರು ಎಲ್ಲ ಇದಾರಲ್ಲ, ಆದಿತ್ಯಾದಿಕಂ ಅಂದ್ರೆ ಆದಿತ್ಯನ ಹಿಡಿದು ಪ್ರಾಕೃತಿ ಎಲ್ಲ ಏನಿದೆಯೋ ಎಲ್ಲವೂ ಸಹ ಅದು ಅಪರಾಧ. ಅದರಿಂದ ಅಪರಮದು. ಅದರಿಂದ ಅದನ್ನ ವ್ಯಾವರ್ತ್ಯತೆ. ಅದರಿಂದ ಲೋಕದಲ್ಲಿ ಅಂದ್ರೆ ಶ್ರುತಿನಲ್ಲಿ ಆದಿತ್ಯನ ರೂಪ ಭಗವಂತನ ಹೇಳುತ್ತೆ, ಜೀವಾಗಿ ಅಂತಾನು ಹೇಳುತ್ತೆ, ಕಡೆಗೆ ಇಂದ್ರ ಅಂತಾನು ಹೇಳುತ್ತೆ. ಹಾಗೆ ಒಂದೊಂದು ಇದು ಹೇಳ್ತಲ್ಲ. ಅದರಿಂದ ಅದರಲ್ಲಿ ಪರಮತ್ವವನ್ನು ತಗೊಂಡ್ಮೇಲೆ ಅಪರಮತ್ವ ಎಲ್ಲವನ್ನು ತಳ್ಳಿ ಹಾಕಿದೆ. ಪರಮ ಅಂದ್ರೆ ಇವನೇ, ಬಾಕಿ ಎಲ್ಲವೂ ಅವನಿಂದ. ಈ ತೇಜಸ್ಸು, ಈಗ ಆದಿತ್ಯನು ತೇಜಸ್ಸು ಅಂತ ಹೇಳ್ಬೋದಲ್ಲ, ಅವನಿಗೂ ತೇಜಸ್ಸು ಇದೆಯಲ್ಲ, ಆದ್ರೆ ಆ ತೇಜಸ್ಸು ಎರವಲ್ ಪಡ್ಕೊಂಡಿದ್ದು. ಹಾಗಾಗಿ ಇದು ಅಪರಮ ಆಯ್ತದು, ಪರಮ ಅಲ್ಲ. ಅದರಿಂದ ಅಪರಮತ್ವವನ್ನು ತಳ್ಳಿ ಹಾಕಿದೆ, ವ್ಯಾವರ್ತ್ಯತೆ. ಸರ್ವತ್ರ ಯೋ ದೇವ ಇದು ವಿಶೇಷತೆ ಚ. ಯೋ ದೇವ ಅನ್ನೋದು ಎಲ್ಲಾ ಕಡೆ ಸಲ್ಕು. ಯಾರು ಅನ್ನೋದು ಎರಡು ಕಡೆ ಮೂರ್ ಕಡೆ ಹೇಳಿದ್ರು ಎಲ್ಲಾ ಕಡೆಗೂ ತಗೊಳ್ಳಿ ಅಂತ ಹೇಳ್ತಾರೆ. ಅದರ ವಿಶೇಷ ಎದೆ ತಗೊಳುತ್ತೆ ಅನ್ಬಿಟ್ಟು ಕಡೆಗೆ ಅದಕ್ಕೆ ಯೋ ದೇವ ಪರಮಂ ತೇಜ, ಆಮೇಲೆ ಪರಮಂ ತೇಜ, ಪರಮಂ ತಪಃ, ಪರಮಂ ಬ್ರಹ್ಮ, ಪರಮಂ ಪರಾಯಣಂ, ಸ ಏಕ ಪರಾಯಣಂ. ಇವೆಲ್ಲವೂ ಸಹ ಎಲ್ಲವನ್ನೂ ಸಹ ಯಹ ಅಂತ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ. ಇಲ್ಲಿ ಇವರೊಂದು ಸೇರಿಸ್ತಾರೆ. ಅಂದ್ರೆ ಪರಾಯಣಂ ಅಂತ ಹೇಳಿದ್ಮೇಲೆ ಪರಮಂ ಅಂತ ಹೇಳಿದ್ರೆ ಏನಪ್ಪಾ ಅದರಲ್ಲಿ ಒಳಗಡೆ ಆಗ್ತಾ ಇದೆ ಅಂದ್ರೆ ಸ ಏಕಃ ಪರಾಯಣಂ, ಅವನೊಬ್ಬನೇ ಪರಾಯಣ, ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ಈ ಪರಾಯಣ ಇವೆಲ್ಲ ಪರಮಂ ಯೋ ಮಹತ್ತೇಜ, ಪರಮಂ ಯೋ ಮಹತ್ತಪಃ, ಯಹ ಪರಮಃ ಪರಿತ್ ಹೇಳ್ಕೊಂಬಂತಲ್ಲ. ಅದನ್ನ ಏನಾದ್ರು ಸಿದ್ಧಿ ಆಗುತ್ತಂದ್ರೆ ಸಹ ಏಕಃ ಪರಾಯಣಂ. ಮೊದಲು ಕೇಳಿದ್ರಲ್ಲ ಮೊದಲನೇ ಪ್ರಶ್ನೆ, ಕಿಮೇಕಂ ದೈವತಂ ಲೋಕೆ, ಸ ಏಕಃ ಪರಾಯಣಂ, ಅವನೊಬ್ಬನೇ ಅಂದ್ಬಿಟ್ಟು ಇತಿ ವ್ಯಾಖ್ಯಾತಃ. ಅವನು ವ್ಯಾಖ್ಯಾತದಲ್ಲಿ ಅವನೊಬ್ಬನೇ ಪರಾಯಣಂ ಅಂದ್ಬಿಟ್ಟು ಅದ್ಭುತವಾಗಿ ತೋರಿಸ್ಕೊಡ್ತಾ ಇದೆ ಕಡೆಗೆ. ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ, ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಕ್ತಿತ. ಇಲ್ಲೂ ಸಹ ಅನೇಕ ಪದಗಳು ನೋಡಕ್ಕೆ ಪುನರುಕ್ತಿ ಇದೆ. ಅದರಲ್ಲಿದೆ ಪರಮಂ ಅಂತ ಬಂತು, ಅವಾಗ ಎರಡಕ್ಕೂ ಬೇರೆ ಬೇರೆ ಅರ್ಥ ಹೇಳಿದ್ವಿ. ಅದರಿಂದ ಪುನರುಕ್ತಿ ಇಲ್ಲ. ಇಲ್ಲೂ ಅಷ್ಟೇ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಂ ದೈವತಂ ಎಲ್ಲವೂ ಎರಡೆರಡು ಸಲ. ಅದರಿಂದ ಪುನರುಕ್ತಿ ಅಲ್ಲ ಅದು ಅಂತ ತೋರಿಸ್ಕೊಡ್ತಾರೆ ಇದರಲ್ಲಿ. ಇದಾನಿ ಪ್ರಥಮ ಪ್ರಶ್ನಕ್ಕೆ ಉತ್ತರಮಾಹ. ಈಗ ಮೊದಲನೇ ಪ್ರಶ್ನೆ ಕಿಮೇಕಂ ದೈವತಂ ಲೋಕೆಗಳನ್ನಲ್ಲ, ಅದಕ್ಕೆ ಉತ್ತರವನ್ನ ಈ 10ನೇ ಶ್ಲೋಕ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ ಅಂತ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರಾಣಾಂ ಅಂದ್ರೆ ಪಾವನಾನಾಂ ತೀರ್ಥಾದೀನಾಂ ಪವಿತ್ರಾಣಾಂ ಅಂದ್ರೆ ಎಲ್ಲಕ್ಕೆ ಲೋಕದಲ್ಲಿ ಅತ್ಯಂತ ಪವಿತ್ರವಾದದ್ದು ತೀರ್ಥಕ್ಷೇತ್ರಗಳು. ಗಂಗಾ, ಯಮುನಾ, ಕಾಶಿ, ಇದೆಲ್ಲ ಹೇಳ್ತೀವಲ್ಲ, ಗಯಾ, ಕಾಶಿ, ಆಮೇಲೆ ಪ್ರಯಾಗ್ ಕ್ಷೇತ್ರ, ಇವೆಲ್ಲ ತೀರ್ಥಕ್ಷೇತ್ರಗಳೇ. ಅದು ಅತ್ಯಂತ ಪರಮವಾದದ್ದು. ಇದಕ್ಕೆ ಪಾವನಾನಾಂ ತೀರ್ಥಾದೀನಾಂ ಪವಿತ್ರಂ. ಆ ತರ ಪಾವನಾದವಾದ ತೀರ್ಥಕ್ಷೇತ್ರಗಳಿಲ್ಲ, ಅದಕ್ಕಿಂತ ಪವಿತ್ರನಾದ ಆ ಪವಿತ್ರಾಣಾಂ ಅನ್ನೋದು ಇವು, ಅದಕ್ಕಿಂತ ಪವಿತ್ರನಾದವನು ಭಗವಂತ ಅವನು. ಅದೇ ಪರಮಸ್ತು ಪುಮಾನ್ ಖ್ಯಾತೋ ದೃಷ್ಟ ಕೀರ್ತಿತ ಸ್ತುತ ಸಂಪೂಜಿತ ಸ್ಮೃತಃ ಪ್ರಣತಃ ಪಾತ್ಮನಃ ಸರ್ವಾನ್ ಉನ್ಮೂಲಯತೀತಿ ಪರಮಂ ಪವಿತ್ರಂ. ಕಡೆಗೆ ಪರಮಸ್ತು ಪುಮಾನ್ ಖ್ಯಾತಃ,
ಆ ಪರಮನನ್ನೇ ಪುಮಾನ್ ಧ್ಯಾತಃ, ಅವನ ಕಡೆಗೆ ಅವನು ಧ್ಯಾನವನ್ನು ಮಾಡ್ತಾನೆ. ದೃಷ್ಟ, ಅವನ ಧ್ಯಾನದಲ್ಲಿ ಕಂಡುಕೊಳ್ತಾನೆ. ಕೀರ್ತಿತಃ, ಅವನ ಭಗವಂತನ ಕೀರ್ತ ಮಾಡನೆ. ಸ್ತುತಃ, ಸಂಪೂಜಿತ, ಅವನನ್ನು ಪೂಜೆ ಮಾಡ್ತಾನೆ. ಸ್ಮೃತಃ, ಪ್ರಣತಃ, ನಮಸ್ಕಾರ ಮಾಡ್ತಾನೆ. ಅದರಿಂದ ಪಾತ್ಮನಃ ಸರ್ವಾನ್ ಉನ್ಮೂಲಯತೀತಿ. ಈ ತರ ಮಾಡೋದ್ರಿಂದ ಒಬ್ಬರು ಯಾರು ಇಲ್ಲಿ ದೃಷ್ಟ ಅನ್ಬೇಕಾದ್ರೆ ಆತ್ಮ ಯೋಗಿಗಳು ಮನಸ್ಸಲ್ಲಿ ಕಂಡುಕೊಳ್ಳೋ ದೃಷ್ಟವನ್ನು ಮಾತ್ರ ಅಲ್ಲ, ಅರ್ಚಾಮೂರ್ತಿನ ನೋಡೋದ್ರಿಂದ ನೋಡ್ತೀವಲ್ಲ, ಭಗವಂತನ ಅರ್ಚಾಮೂರ್ತಿ ಉತ್ಸವ ಮೂರ್ತಿ ನೋಡ್ತೀವಲ್ಲ, ದೃಷ್ಟ ಅದು ಸಹ ತಗೋಬಹುದು. ಯಾವನೋ ಅಪಮಾನ ಭಗವಂತನ ಧ್ಯಾನವನ್ನು ಮಾಡ್ತಾನೋ, ಅರ್ಚಾದಿ ಮೂರ್ತಿಗಳನ್ನ ನೋಡ್ತಾನೋ, ಇಲ್ಲ ಅವನ ಕೀರ್ತಿ ಮಾಡ್ತಾನೋ, ಸ್ತುತಿ ಮಾಡ್ತಾನೋ, ಇಲ್ಲ ಸಂಪೂಜನೆ ಮಾಡ್ತಾನೋ, ಇಲ್ಲ ಸ್ಮೃತಃ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾನೋ, ಪ್ರಣತಃ ದೀರ್ಘದಂಡ ನಮಸ್ಕಾರ ಮಾಡ್ತಾನೋ, ಅವನು ಸರ್ವಾನ್ ಪಾಪ್ಮನಃ ಉನ್ಮೂಲಯತೀತಿ. ಅವರ ಎಲ್ಲ ಪಾಪವನ್ನು ಭಗವಂತ ಬೇರು ಸಹಿತ ಉನ್ಮೂಲನ ಅಂದ್ರೆ ಬೇರು ಸಹಿತ ಕಿತ್ತಾಕ್ಬಿಡ್ತಾನಂತೆ. ಉನ್ಮೂಲತೀತಿ ಪರಮಂ ಪವಿತ್ರಂ. ಅದರಿಂದ ಅವನ ಪರಮ ಯಾಕೆ ಪವಿತ್ರ ಅಂದ್ರೆ ಇಂಥ ಅದ್ಭುತವಾದ ವ್ಯಾಖ್ಯಾನ ನೋಡಿ. ಯಾರು ಅವನು ಮಾಡ್ತಾರ ಅವರ ಪಾಪವನ್ನ ಬೇರು ಸಹಿತ ಭಗವಂತ ಕಿತ್ತಾಕ್ಬಿಡ್ತಾನೆ. ಯಾರನ್ನ ಸ್ತೋತ್ರ ಮಾಡಿದ್ರೆ, ಯಾರನ್ನ ಧ್ಯಾನ ಭಕ್ತಿಯ ಅನ್ನೋದು ಕಾಮನ್ನು, ಭಕ್ತಿಯಿಂದ ಎಲ್ಲ ಮಾಡ್ದ ಅಂದ್ರೆ ಅವರ ಪಾಪವನ್ನ ನೋಡಿದ್ರೆ, ಅರ್ಚಾಮೂರ್ತಿಯನ್ನ ಉತ್ಸವ ಮೂರ್ತಿಯನ್ನ ರಥೋತ್ಸವಗಳಲ್ಲಿ ನಾವು ನೋಡ್ತೇವೆ ಅಂದ್ರೆ ಅವಾಗ ಎಲ್ಲರನ್ನೂ ಕಿತ್ತಾಕ್ತಾನಲ್ಲ. ಅದರಿಂದ ಪರಮಂ ಪವಿತ್ರಂ. ಸಂಸಾರ ಹೇತು ಭೀತಂ ಪುಣ್ಯಾತ್ಮಕಂ ಕರ್ಮ ತತ್ಕಾರಣಂಚ ಅಜ್ಞಾನಂ ಸರ್ವನ್ನಾಶಯತಿ ಸ್ವಯಾಥಾತ್ಮ್ಯ ಜ್ಞಾನೇನ ಇತಿವ ಪವಿತ್ರಾಣಾಂ ಪವಿತ್ರಂ. ಆ ಪವಿತ್ರಾಣಾಂ ಪವಿತ್ರಂ ಇನ್ನೊಂದು ಅಂದ್ರೆ ಇನ್ನೊಂದು ತರಾನು ಹೇಳ್ಬೋದು ಅಂತ. ಏನಪ್ಪಾ ಅಂದ್ರೆ ಸಂಸಾರ ಹೇತು ಭೀತಂ, ಈ ಸಂಸಾರದಲ್ಲಿ ಕರ್ಮದಿಂದ ಏನಂತೆ ಪುಣ್ಯಾತ್ಮಕಂ, ಪುಣ್ಯ ಅಪುಣ್ಯಾತ್ಮಕಂ. ಪುಣ್ಯವಾದ ಕೆಲಸ, ಅಪುಣ್ಯ ಅನ್ನೋದು ಪುಣ್ಯವಲ್ಲದ್ದು ಪಾಪ, ಪುಣ್ಯವಲ್ಲದ್ದು ಪಾಪ. ಅದಕ್ಕೆ ಪುಣ್ಯಾತ್ಮ ಅಪುಣ್ಯಾತ್ಮಕ ಏನಿದೆ ಅದಕ್ಕೆ ಕಾರಣ ಏನ ಕರ್ಮ ತತ್ಕಾರಣಂ. ಆ ಕರ್ಮದಿಂದ ಉಂಟಾಗುವಂತ ಕೆಲವು ಪುಣ್ಯ ಕೆಲಸವನ್ನು ಮಾಡ್ತೀವಿ, ಅದು ಹೆಚ್ಚಾಗಿ ಪಾಪ ಕೆಲಸವನ್ನೇ ಮಾಡ್ತೀವಿ. ಅದರಿಂದ ಅಪುಣ್ಯಾತ್ಮಕಂ, ಅಪುಣ್ಯಾತ್ಮವೇ ಜಾಸ್ತಿ. ಹಾಗಾಗಿ ತತ್ಕಾರಣ. ಅದಕ್ಕೆ ಇದರಲ್ಲೂ ಹೇಳ್ತಾರೆ, ಆ ಸಮಾಜದಲ್ಲಿ ಚಿಕ್ಕ ಪದಗಳು ಮೊದಲು ಬರಬೇಕು, ದೊಡ್ಡದು ಆಮೇಲೆ ಬರಬೇಕು ಅಂತ ಒಂದು ನಿಯಮ ಇದೆ. ಇದು ಆತರ ನೇರವಾಗುವಂಥದ್ದಿಲ್ಲ. ಅಲ್ಲಿ ಪುಣ್ಯ ಅನ್ನೋದು ಚಿಕ್ಕದು ಅಂದ್ರೆ ನಾವು ಮಾಡೋದು ತುಂಬಾ ಕಮ್ಮಿ, ಅಪುಣ್ಯಾತ್ಮಕ ಅನ್ನೋದು 4 ತುಂಬಾ ಜಾಸ್ತಿ. ಅಂದ್ರೆ ಅದನ್ನ ಜಾಸ್ತಿ ಮಾಡ್ತೀವಿ, ಕಮ್ಮಿ ಮಾಡೋದು ಪುಣ್ಯ. ಅದಕ್ಕೆ ಪುಣ್ಯವನ್ನು ಮುಂದೆ ಪುಣ್ಯ ಅಪುಣ್ಯಾತ್ಮಕ, ಪುಣ್ಯಾತ್ಮಕ ಅಂತ ಅಪುಣ್ಯಾತ್ಮಕವನ್ನ ನೆಕ್ಸ್ಟ್ ತಗೊಂಡ್ರು, ಪುಣ್ಯವನ್ನು ಮೊದಲು ತಗೊಂಡ್ರು ಅಂತಾನು ಹೇಳ್ಬೋದು. ಅದರಿಂದ ಅದಕ್ಕೇನಪ್ಪ ಕಾರಣ ಅಂದ್ರೆ ಕರ್ಮ ತತ್ಕಾರಣ. ಕರ್ಮ ಏನ್ ಕಾರಣ ಅಂದ್ರೆ ಕರ್ಮ, ನಾವು ಮಾಡಿರೋ ಕರ್ಮವೇ ಕಾರಣ ಅದಕ್ಕೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಅಜ್ಞಾನಂ ಸರ್ವನ್. ಅದಕ್ಕೇನ್ ಕಾರಣ ಮಾಡೋದಕ್ಕೆ ಅಜ್ಞಾನ. ಇಲ್ಲಿ ಬಂದಿರೋದ್ರಿಂದ ಅಜ್ಞಾನ ಬರುತ್ತೆ, ಮಾಯೆ. ಅದರಿಂದ ಅದು ಸರ್ವನ್ ನಾಶಯತಿ, ಅದು ಎಲ್ಲವನ್ನು ನಾಶ ಮಾಡುತ್ತೆ. ಈ ಅಜ್ಞಾನ ಏನ್ ಮಾಡುತ್ತೆ, ನಾವು ಬುದ್ಧಿ ವಿವೇಕವನ್ನು ನಾಶ ಮಾಡಿ ತಪ್ಪು ಕೆಲಸ ಮಾಡೋದ್ರಲ್ಲೇ ಮನಸ್ಸನ್ನು ಹೋಗುತ್ತೆ. ಅದಕ್ಕೆ ಸರ್ವನ್ ನಾಶತೆ ಸ್ವಯಾಥಾತ್ಮ್ಯ ಜ್ಞಾನೇನ ಇತಿವಾ ಪವಿತ್ರಾಣಂ. ಅದನ್ನ ಈ ಅವನು ಇದು ಅದೊಂದಾಯ್ತಲ್ಲ, ಅಜ್ಞಾನ ಮಾಡ್ತಾನೆ. ಒಂದು ವೇಳೆ ಭಗವಂತನ ಜ್ಞಾನದೋಪಿವ, ಜ್ಞಾನದಿಂದಲೇ ಆಗ್ಲಿ ಅಜ್ಞಾನದಿಂದಲೇ ಆಗ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ಸ್ವಯಾಥಾತ್ಮ್ಯ ಜ್ಞಾನೇನ ಇತಿವ, ಜ್ಞಾನದಿಂದ ಆಗ್ಲಿ ಅಜ್ಞಾನದಿಂದಲೇ ಮಾಡಿದ್ರೆ ಸರ್ವನ್ ನಾಶಯತಿ, ಎಲ್ಲವನ್ನು ಪಾಪವನ್ನು ಸಹ ನಾಶ ಮಾಡ್ತಾನೆ. ಅದರಿಂದ ಪವಿತ್ರಾಣಾಂ ಪವಿತ್ರಂ ಅನ್ನೋದಕ್ಕೆ ಅದನ್ನೂ ಸಹ ಹೇಳ್ಬೋದು. ಭಗವಂತ ಅದನ್ನೂ ಸಹ ನಾಶ ಮಾಡ್ತಾನೆ ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಅಂದ್ರೆ ನೀ ಬರೀ ಜಾತ ದೃಷ್ಟ ಅದನ್ನ ಮಾತ್ರ ಮಾಡಿದ್ರೆ ಮಾತ್ರ ಮೊದಲು ಹೇಳಿದ್ರು. ಬರೀ ಯಾರು ಅಜ್ಞಾನದಿಂದ ಅವನ ಸ್ತೋತ್ರವನ್ನು ಹೇಳಿದ್ರು, ನಮಗೆ ಅರ್ಥ ತಿಳಿದ್ರೆ ಹೇಳ್ತೀವಲ್ಲ, ಹೇಳಿದ್ರು ಅದಕ್ಕೆ ಫಲ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ಆ ಫಲ ಏನು ಇದಾಗೋದಿಲ್ಲ, ಅದಕ್ಕೆ ಫಲ ಉಂಟು ಅನ್ಬಿಟ್ಟು ಅಂತ ಮುಂದೆ ಅನೇಕ ಕೊಡ್ತಾರೆ. ಅದಕ್ಕೆ ಕೆಂಡ ಇರುತ್ತೆ, ನಮಗೆ ಕೆಂಡ ಕೈ ಸುಡುತ್ತೆ ಅಂತ ತಿಳಿದ್ರು ಸಹ ಕೈ ಸುಡುತ್ತೆ, ತಿಳಿದೇ ಇದ್ರು ಸಹ ಕೈ ಸುಡುತ್ತೆ. ಕೆಂಡದ ಬುದ್ಧಿ ಅದು ನೀವು ಕೆಂಡ ಸುಡುತ್ತೆ ಅಂತ ನಾವು ಕೈ ಇಡೋದಿಲ್ಲ ಬಿಡಿವೆ. ನಮ್ಗೆ ಸುಡುತ್ತೆ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಕೈ ಇಟ್ಟರು ಸಹ ಅದು ಕೆಲಸ ಮಾಡುತ್ತೆ. ತಿಳಿದು ಕೈ ಇಟ್ಟರು, ತಿಳಿದೇ ಕೈ ಇಟ್ಟರು ಸುಡುತ್ತೆ. ಅದೇ ತರ ಭಗವಂತ ಅವನನ್ನ ಭಕ್ತಿ ನೀವು ಜ್ಞಾನದಿಂದ ಮಾಡಿದ್ರು ಅಜ್ಞಾನದಿಂದ ಮಾಡಿದ್ರು ಆ ಪಾಪವನ್ನು ನಾಶವನ್ನು ಮಾಡೋದು ಅದು ಕೆಲಸ ಅವನು, ಅದು ಮಾಡ್ತಾನೆ ಅವನು. ಅದೇ ಅವನು ಅದು ತಿಳ್ಕೊಂಡು ಮಾಡುದು ತಿಳಿದ ಮಾಡಿದ್ರು ಅದನ್ನ ಭಗವಂತ ಅದು ಮಾಡೇ ಮಾಡ್ತಾನೆ. ಅದ್ರ ಯಾವ ಇದು ಇಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದಕ್ಕೆ ಪವಿತ್ರ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅದಕ್ಕೆ
ಹಿಂದೆ ಬರುವಂತ ಇದೆ. ಇದೆಲ್ಲ ನಿಮಗೆ ಅನೇಕ ಇದರಲ್ಲಿ ಹೇಳಿದಾನೆ. ರೂಪಮಾರೋಗ್ಯಮರ್ಥಾಂಚ ಭೋಗಮಿಶ್ಚಾವಾನುಷಂಗಿಕಾನೇ ದದಾತಿ ಧ್ಯಾಯತೋ ನಿತ್ಯಂ ಅಪವರ್ಗ ಪ್ರದೋ ಹರಿಹಿ. ಶಂಕರು ಅದು ಕೊಟ್ಟು ಮಾಡ್ತಾ ಇದಕ್ಕೆ ಅವನು ಬರೀ ಅಪವರ್ಗ ಮಾತ್ರ ಕೊಟ್ಟ ಅನ್ಕೋಬೇಡಿ. ಅಪವರ್ಗ ಪ್ರದೋ ಹರಿಹಿ ದದಾತಿ ಧ್ಯಾಯಿತ ಮಾಡಿದ್ರೆ ಅವನು ರೂಪಮಾರೋಗ್ಯಂ ಅರ್ಥಾಂಶ ಭೋಗಾಂಶ ಆನುಷಂಗಿಕಾನೆ. ನಾವು ಮೋಕ್ಷಕ್ಕೆ ನೀವು ಮಾಡಿದ್ರು ಸಹ ಆನುಷಂಗಿಕವಾಗಿ ಎಲ್ಲವನ್ನೂ ಕೊಡ್ತಾನೆ ಭಗವಂತ ಅಂತಿದೆ. ಅದರಿಂದ ಅವನು ಕೊಡುಗೈ ದಾನಿ. ಅವನು ವದಾನ್ಯ, ಅವನೇ ಮೊದಲು ಹೊಂದೋದು ಅವನಿಗೆ. ಅನ್ಯತ್ ವದ ಅನ್ಯತ್ ವದ ಅಂತ ಅವನೇ ವದಾನ್ಯ ಅನ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಚಿಂತ್ಯಮಾನ ಸಮಸ್ತಾನಾಂ ಕ್ಲೇಶಾನಾಂ ಹಾನಿದೋ ಹಿ ಯಃ ಸಮುತ್ಸೃಜ್ ಅಖಿಲಂ ಚಿಂತ್ಯಂ ಸೋಚ್ಯುತ ಕಿನ್ನ ಚಿಂತ್ಯತೆ. ಕಡೆಗೆ ಇವರು ಹೇಳ್ತಾರೆ, ಕಡೆಗೆ ಇವನು ಚಿಂತ್ಯಮಾನ ಸಮಸ್ತಾನ ಕ್ಲೇಶಾನಾಂ ಹಾನಿದೋ ಹಿ ಯಃ ಅದನ್ನ ಹೇಳ್ತಾರೆ. ಕಡೆ ಯಾರು ಅವನಷ್ಟು ಇದನ್ನ ಹೇಳ್ತಾರಲ್ಲ, ಭಗವಂತನ ಧ್ಯಾನವನ್ನು ಮಾಡ್ದ ಅಂದ್ರೆ ಏನು ಕೊಟ್ಟರು ಸಹ ಅವನು ಚಿಂತನೆ ಮಾಡಿದರೆ ಎಲ್ಲಾ ಕ್ಲೇಶವನ್ನು ನಾಶ ಮಾಡ್ತಾನೆ. ಚಿಂತ್ಯದೋ ನಾಶ ಮಾಡ್ತಾನೆ, ಅನ್ನೋದು ಯಾವುದೋ ಇಲ್ಲ ಮಾಡ್ತಾನೆ. ಹಾಗಾದ್ರೆ ಈ ಮಿಕ್ಕಿದ್ದೆಲ್ಲ ಮತ್ತೆ ಚಿಂತನೆ ಮಾಡ್ತಿರಲ್ಲ ಹೇಳ್ತಾರೆ. ಇದನ್ನ ಇದು ಕೆಲವು ಶ್ಲೋಕವನ್ನು ತಗೊಂಡಿದ್ದಾರೆ ಶಂಕರಾಚಾರ್ಯರು. ಅದಕ್ಕೆ ಆಕರಗಳೇ ಸಿಗ್ತಾ ಇಲ್ಲ. ಇದೆಲ್ಲೋ ಯಾವ ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಅದು ದೀರ್ಘವಾಗಿ ಹುಡುಕ್ಬೇಕು. ಸಾಧಾರಣ ವ್ಯಾಖ್ಯಾನಕಾರರಿಗೂ ಇದು ಎಲ್ಲಿಂದ ಇದೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ, ಎಲ್ಲಿದೆ ತಗೊಂಡಿದ್ದಾರೆ. ಬಟ್ ಇದಿದೆ ಅದಕ್ಕೆ ಅಂದ್ರೆ ತುಂಬಾ ಒಂದು 25 ತುಂಬಾ ಚೆನ್ನಾಗಿದೆ. ಒಂದು 25-30 ಶ್ಲೋಕವನ್ನು ಕೋಟ್ ಮಾಡ್ತಾ ಇದಕ್ಕೆ. ಆಮೇಲೆ ಸಮುತ್ಸೃಜ್ಯ ಅಖಿಲಂ ಚಿಂತ್ಯ. ಈ ತರ ನೀವು ಭಗವಂತನ ಚಿಂತೆ ಮಾಡ್ದ ಅಂದ್ರೆ ನಿಮಗೆ ಎಲ್ಲಾ ಕ್ಲೇಶವನ್ನು ತೊಡಿದಾನ ಅಂತಿರ್ಬೇಕಾದ್ರೆ ಅವನನ್ನ ಬಿಟ್ಟು ನಿಮ್ಮ ಕ್ಲೇಶ ಹೋಗೋದಕ್ಕೆ ಬೇರೆದಕ್ಕೆ ಯಾಕೆ ಚಿಂತನೆ ಮಾಡ್ತೀರಾ? ಸಮುಜ್ಜತ ಅಖಿಲಂ ಚಿಂತ್ಯ, ಬೇರೆ ಬಗ್ಗೆ ಚಿಂತೆ ಮಾಡಿ. ನಾವು ನಮ್ಮ ಮನೋದಾರ್ಢ್ಯತೆ ಇಲ್ಲ. ಒಂದು ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀವಿ, ಔಷಧಿ ತಗೋತೀವಿ. ಭಗವಂತನೇ ಅವ್ನು ಮಾಡ್ತಾನೆ ಅಂತ ಆ ನಂಬಿಕೆ ನಮಗೆ ಸಾಲದು. ಆ ನಂಬಿಕೆ ಇದ್ರೆ ಬಾಕಿ ಬಿಡಿ ಅಂತಾರೆ ಇವರು. ಅಖಿಲಂ ಚಿಂತ್ಯಂ ಸೋಚ್ಯುತ ಕಿನ್ನ ಚಿಂತ್ಯತೆ. ಅವನ ಅಚ್ಯುತ ಇದಾನಲ್ಲಪ್ಪ, ಅವನನ್ನ ಚಿಂತನೆ ಮಾಡೋದ್ ಬಿಟ್ಟು ಬೇರೆನೆ ಚಿಂತನೆ ಮಾಡ್ತಿರಲ್ಲ ಯಾಕೆ? ಅವನ ಚಿಂತನೆ ಮಾಡಿ ಎಲ್ಲವನ್ನೂ ಹೋಗುತ್ತೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಗರುಡ ಪುರಾಣ ಬರದಲ್ಲಿ ಬರೋದು, ಲಿಂಗ ಪುರಾಣ, ಇವರು ಮುಂಡಕೋಪನಿಷತ್ತು ಪುರಾಣ 25 ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಇವು ಶ್ಲೋಕಗಳೆಲ್ಲ ಚೆನ್ನಾಗಿರೋದ್ರಿಂದ ಆ ಶ್ಲೋಕಗಳನ್ನ ಮಾತ್ರ ಹೇಳ್ತೀನಿ ನಾನು. ಅದಕ್ಕೆ ಧ್ಯಾಯೇನ್ ನಾರಾಯಣಂ ದೇವ್ಯಂ ಸ್ಯಾನಾದಿಷು ಕರ್ಮಸು ಪ್ರಾಯಶ್ಚಿತ್ತಮಿ ಯತ್ಸಯಂ ಸರ್ವಸ್ಯ ದುಷ್ಕೃತಸ್ಯೇತಿ ವೈ ಶ್ರುತಿ. ಗರುಡ ಪುರಾಣದಲ್ಲಿ ಹೇಳ್ತಾ ಇದಕ್ಕೆ ನಾರಾಯಣಂ ಧ್ಯೇಯಂ ದೇವಂ ಸ್ನಾನಾದಿಷು. ಭಗವಂತ ನ್ಯಾಯಾದನ್ನು ಮಾಡ್ತಾ ಇರೋದಕ್ಕೆ ದೇವಂ ಸ್ನಾನಾದಿಷು ಚ ಕರ್ಮಸು. ಎಲ್ಲಾ ಕರ್ಮಗಳಲ್ಲೂ, ಸ್ನಾನವೇ ಆಗ್ಲಿ ಎಲ್ಲಾ ಕರ್ಮಗಳಲ್ಲೂ ಆಗ್ಲಿ ಭಗವಂತನ ಧ್ಯಾನ ಮಾಡ್ಕೊಂಡ್ರೆ, ಸ್ನಾನ ಮಾಡುವೇ ಆಗ್ಲಿ ಯಾವ ಕೆಲಸ ಮಾಡಿದ್ರು ಭಗವಂತನ ಧ್ಯಾನ ಮಾಡ್ಕೊಂಡ್ರಿ. ಯಾಕೆಂದ್ರೆ ಪ್ರಾಯಶ್ಚಿತ್ತಮ್ಮಿ ಸರ್ವಸ್ಯ. ನಾವು ಅನೇಕ ತಪ್ಪುಗಳನ್ನು ಮಾಡಿದ್ವಿ, ನಮಗೆ ಗೊತ್ತಿಲ್ಲ. ಇದು ಪ್ರಾಯಶ್ಚಿತ್ತವಾಗಿ ಆಗುತ್ತೆ. ಭಗವಂತನೇ ಧ್ಯಾನ ಮಾಡ್ತಾ ಇದ್ದ ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಿಲ್ಲದೇನೆ ನೀವು ಅದಕ್ಕೆ ಭಾಷೆಕಾರರು ಭಯವನ್ನು ಸದಾ ಜಪೇ ತಂದ್ಬಿಟ್ರು. ಎಲ್ಲಾ ಕಾಲದಲ್ಲೂ ಅದು ಅಭ್ಯಾಸ ಆಗ್ಬಿಟ್ರೆ ನಿಮಗೆ ಗೊತ್ತಿಲ್ಲದೇನೆ ತಾನೇ ಜಪ ಆಗ್ತಿರುತ್ತೆ ಮನಸ್ಸಲ್ಲಿ. ಅದನ್ನ ಹೇಳ್ತಾರೆ ದುಷ್ಕೃತ ಸೇತಿ ವೈಶ್ರುತಿ. ಇದು ಶ್ರುತಿನೇ ಹೇಳ್ತಾ ಇತ್ತು, ಎಲ್ಲಾ ದುಷ್ಕೃತಿಗಳನ್ನು ಹೋಗಿಸುತ್ತೆ ಅಂತ ನೇರವಾಗಿ ಶ್ರುತಿನೇ ಹೇಳಿದೆ ಅಂದ್ಬಿಟ್ಟು ಗರುಡ ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ಆ ಸಂಸಾರ ಸರ್ಪ ಸಂದೃಷ್ಟಂ ಚೈಷ ವೈಶಂ ಕೃಷ್ಣೇತಿ ವೈಷ್ಣವ ಮಂತ್ರಂ ಶ್ರುತ್ವಾ ಮುಕ್ತೋ ಭವೇಂದ ಇಂದ ಹೇಳಿದ್ವಿ. ಈ ಸಂಸಾರ ಅನ್ನೋ ಹಾವಿನಿಂದ ಕಚ್ಚಲ್ಪಟ್ಟಿದ್ದೀವಿ ಹಾವಿಂದ. ಆ ವಿಷಯಕ್ಕೆ ಯಾರಪ್ಪ ಅಂದ್ರೆ ಸಾಕ್ಷಾತ್ ಭಗವಾನೇ ಕೃಷ್ಣನೇ ಇದಕ್ಕೆ ಆಂಟಿಡೋಟ್ ಅಂತಾರೆ, ಮದ್ದು ಅವನೇ ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಅತಿಪಾತಕ ಯುಕ್ತೋಪಿ ಧ್ಯಾಯನ್ ನಿಮಿಷಮಚ್ಯುತಂ ಭೂಯಸ್ತಪಸ್ವಿ ಭವತಿ ಪಂಥಿ ಪಾವನ ಅಂದ್ಬಿಡ್ತಾರೆ ಕಡೆ. ಯಾರೋ ಅತಿಯಾದ ಪಾತಕವನ್ನು ಮಾಡಿದ್ದನೋ ಸಹ ಅಪಿ ಅಂತಾರೆ ಅದಕ್ಕೆ. ಅವನು ಧ್ಯಾಯನ್ ನಿಮಿಷಮಚ್ಯುತಂ, ಒಂದೇ ಒಂದು ನಿಮಿಷ ಭಕ್ತಿಯಿಂದ ಅಚ್ಯುತನ್ನ ದಾನ ಮಾಡಿದ್ರೆ ಅತಿ ಪಾತಕ್ಕೆ ಆಗಿದ್ರು ಸಹ ಅವನು ದೊಡ್ಡ ತಪಸ್ವಿ ಆಗ್ಬಿಡ್ತಾನಂತೆ. ಎಲ್ಲಾ ಪಾಪವು ಹೋಗ್ಬಿಟ್ಟು ದೊಡ್ಡ ತಪಸ್ವಿ ಆಗ್ಬಿಡ್ತಾನೆ, ಒಂದು ನಿಮಿಷ ಧ್ಯಾನ ಮಾಡಿದ್ರು ಸಾಕು ಅಂತ ಅದು ಹೇಳ್ತಾ ಕಡೆ ಅದಕ್ಕೆ. ಆಮೇಲೆ ಅದಕ್ಕಿಂತ ಲಿಂಗ ಪುರಾಣದಲ್ಲಿ ಬರೋದು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿಜ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದನ್ನಿದೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಅದರಿಂದ ಎಲ್ಲಾ ಶಾಸ್ತ್ರಗಳನ್ನು ಮಾಡಿ ನಾವು ಇದು ಲಿಂಗ ಪುರಾಣದಲ್ಲೂ ಬರುತ್ತೆ, ಆಮೇಲೆ ಶಾಂಡಿಲ್ಯ ಸ್ಮೃತಿಯಲ್ಲೂ ಬರುತ್ತೆ. ಇದು ಅದರಿಂದ ಏನಪ್ಪಾ ಅಂದ್ರೆ ಒಂದು ನಿಷ್ಪನ್ನವಾಗಿದೆ ಏನು ಅಂದ್ರೆ ತಾತ್ಪರ್ಯ ಅಂದ್ರೆ ಇದೆ. ಏನಪ್ಪ ತಾತ್ಪರ್ಯ ಅಂದ್ರೆ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂದನು.
ಆಮೇಲೆ ಅದು ಹರಿವಂಶದಲ್ಲಿ ಬರುತ್ತೆ. ಹರಿರೇಕಸ್ತದಾಧ್ಯಯ ಭವದ್ಭಿಃ ಸತ್ವ ಸಂಸ್ಥಿತೈಃ ಓಮಿತ್ಯೇವಂ ಸದಾ ವಿಪ್ರಾಹ ಪಠತಧ್ಯಾತಕೇಶವಂ. ಆಗ ಹರಿರೇಕಃ ಸದಾಧ್ಯಯ, ಏಕಃ ಒಬ್ಬನೇ ಆದ ಹರಿಯೇ ಸದಾಧ್ಯಯ, ಅವನೇ ಯಾವಾಗಲೂ ಧ್ಯಾನ ಮಾಡಬೇಕು. ಕಡೆಗೆ ಭವದ್ಭಿಃ ಸತ್ವ ಸಂಸ್ಥಿತೈಃ, ಈ ಲೋಕದಲ್ಲಿರೋರು ಸತ್ವಗಳು ಎಲ್ಲರಿಗೂ ಸಹ. ಅದರಿಂದ ವಿಪ್ರರು ಸದಾ ಏನಂತೆ ಓಮಿತ್ಯೇವಂ ಸದಾ ವಿಪ್ರ. ವೇದಗಳನ್ನು ಹೇಳ್ಬೇಕಾದ್ರೆ ಹರಿ ಓಂ ಶುರು ಮಾಡ್ತೀವಿ, ಮುಗಿಸ್ಬೇಕು ಹರಿ ಓಂ ಶುರು ಮಾಡ್ತೀವಿ. ಓಮಿತ್ಯ ಸದಾ ವಿಪ್ರಾಹ ಪಠತ ಧ್ಯಾತಗೆ, ಎಲ್ಲವೂ ಕೇಶವನ ಧ್ಯಾನವೇ ಆಗುತ್ತೆ. ಪ್ರಣವವನ್ನು ಹೇಳ್ಬಿಟ್ರೆ ಕೇಶವನ ಧ್ಯಾನವೇ ಆಗುತ್ತೆ ಅಂತ ಹರಿವಂಶ ಹೇಳ್ತಾ. ಇದಕ್ಕೆ ಮುಂಡುಗಾಲ ಹಿಂದೆ ಹೇಳೋದು ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಸರ್ವ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವಿರೆ ಅಂತ ಮುಂಡಗ ಶ್ರುತಿಯಲ್ಲಿ ಯಾರನ್ನು ಕಂಡ್ರೆ ಎಲ್ಲ ಹೃದಯ ಗ್ರಂಥಿಗಳು ಬಿಚ್ಚಿಕೊಂಡು ಇದು ಹೋಗ್ತೀವಿ ಅಂತ. ಅದು ಆದ್ಮೇಲೆ ಯನ್ನಾಮ ಕೀರ್ತಿತಂ ಭಕ್ತ್ಯ ವಿಲಪಾನಂ ಅನುಮುತ್ತಮಂ ಮೈತ್ರೇಯ ಶೇಷ ಪಾಪಾನಾಂ ಧಾತೂನಾಂ ಇವ ಪಾವಕಃ. ವಿಷ್ಣು ಪುರಾಣದಲ್ಲಿ ಮೈತ್ರೇಯರಿಗೆ ಹೇಳ್ತಾರೆ, ಮೈತ್ರೇಯ ಯಾರ ಒಂದು ನಾಮಕೀರ್ತ್ಯದಿಂದ ಇದು ಅಶೇಷ ಪಾಪ, ನಾವು ಮಾಡಿರೋ ಪಾಪ ಇರ್ತಲ್ಲ ಅದು ಧಾತೂನಾಂ ಇವ ಪಾವಕಃ. ತೂಯಿನಲ್ಲಿ ತೂಷಾಹಂ ಶಪ್ಪೇನೋ ಅಂಡ ಹೇಳ್ದಂಗೆ ಅಗ್ನಿನಲ್ಲಿ ಹಾಕುವಂತ ಧಾತು ಯಾವ ವಸ್ತುನ ಹಾಕಿದ್ರು ಸುಟ್ಟು ಬೂದಿ ಆಗುತ್ತೋ ಆ ತರ ಪಾಪವೆಲ್ಲ ಹೋಗುತ್ತೆ. ಇದು ಮೈತ್ರೇಯ ಹೇಳೋದು. ಅವಶೇನಾಪಿ ಯನ್ನಾಮ್ನಿ ಕೀರ್ತತೆ ಸರ್ವಪಾತಕೈ ಪುಮಾನ್ ವಿಮುಚ್ಯತೆ ಸದ್ಯ ಸಿಂಹಸ್ತತ್ರೈರ್ ವೃಕೈರಿವ. ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅವಶೇನಾಪಿ ಅಂದ್ರೆ ಅವಶನಾಗಿ, ಅಂದ್ರೆ ವಶ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಅವಶನಾಗಿ ಯಾರೋ ಹೇಳ್ತಾ ಇರ್ತಾರೆ, ಹೇಳ್ಬೇಕಾದ್ರೆ ಜೊತೆ ನಾವು ಹೇಳ್ಬಿಡ್ತೀವಿ. ಯಾರು ಇದು ಮಾಡ್ತಾ ಇದ್ದ ಅಂದ್ರೆ ದೇವಸ್ಥಾನದಲ್ಲಿ ಹೋಗೋರು ಕೀರ್ತನೆ ಇದು ಮಾಡ್ತಾ ಸುಮ್ಮನೆ ಕೂತ್ಕೊಂಡು ನಾವು ಹೇಳ್ಬೇಕು ಅಂತೆಲ್ಲ ನಮ್ಮ ಅವಶಯನಾಪಿ ಹೇಳ್ತಾರೆ. ಎನ್ನಾಮ್ನಿ ಕೀರ್ತಿತೆ, ಭಗವಂತನ ಹೆಸರನ್ನು ಕೇಳಿದ್ರೆ ಸರ್ವ ಪಾಪ ಕೈಹಿ ಪಿಮಾನ್ ಪುಮಾನ್ ಮುಚ್ಚತೆ, ಆ ಮನುಷ್ಯನಾದ ಎಲ್ಲಾ ಪಾಪಗಳನ್ನು ಬಿಡುತ್ತಾನೆ. ಯಾವ ತರ ಅಂದ್ರೆ ಸಿಂಹತ್ರಸ್ತ್ರೈ ವೃಕೈರಿವ, ಸಿಂಹದಲ್ಲಿ ಸಿಕ್ಕಾಕೊಂಡಿದ್ರೆ ಕುರಿ ಇದು ವೃಕೈ ಅಂದ್ರೆ ನರಿ ಕುರಿ ಯಾವ ತಗೊಳ್ಳಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ಆಯ್ತು ನಾನು ಪ್ರಾಣ ಹೋಯ್ತು ಆಯ್ತು, ಈಗ ಆ ತರ ನಾವು ಸಿಕ್ಕಾಕೊಂಡಿದ್ವಿ. ಆ ಒಂದು ವೇಳೆ ಅದು ಯಾವುದೋ ಒಂದು ಕಾರಣದಿಂದ ಅದು ಬಿಟ್ಟಾಗ ಓಡೋಗ್ಬಿಡುತ್ತಲ್ಲ, ಅದು ಆ ತರ ನಮಗೆ ಈ ಸಂಸಾರ ಸಾಗರವನ್ನು ಇದರಲ್ಲಿ ಸಿಂಹದ ಕೈನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಭಗವಂತನ ಧ್ಯಾನ ಮಾಡಿದ್ರೆ ಮುಚ್ಚ ಬಿಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದಕ್ಕೆ. ಆಮೇಲೆ ಆ ಧ್ಯಾಯನ್ ಕೃತೆಗೆ ಹಿಂದೆ ಹೇಳಿದ್ವಲ್ಲ ಅದೇ ಅದನ್ನು ಹೇಳಿದ್ರು. ಆಮೇಲೆ ಹರಿಹರದಿ ಪಾಪಾಣಿ, ಇದು ಬೃಹನ್ ನಾರದೀಯ ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ಅದರಲ್ಲಿ ಹರಿಹರದಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ಅದನ್ನ ಇವಳು ಹೇಳ್ಬಿಟ್ಟಲ್ಲ ಅದಕ್ಕೆ. ಅಂದ್ರೆ ಹರಿಹರದಿ ಪಾಪಾಣಿ, ಹರಿಹಿ ಅನ್ನೋದಕ್ಕೆ ಹರತಿ ಪಾಪಾನಿ, ಹರಿ ಶಬ್ದಕ್ಕೆ ನಿರ್ವಚನ ಹರಿಹಿ ಅದಕ್ಕೆ ಹರತಿ ಪಾಪಾನಿ ಇತಿ ಹರಿಹಿ, ಪಾಪಗಳನ್ನೆಲ್ಲ ಕತ್ತರಿಸೋದ್ರಿಂದ ಅವನು ಹರಿ ಅನ್ಬಿಟ್ಟು. ದುಷ್ಟಚಿತ್ತೈರಪಿ ಸ್ಮೃತಃ, ದುಷ್ಟ ಬುದ್ಧಿಯಾದ ನಮ್ಮಂತವ್ರ ದುಷ್ಟ ಬುದ್ಧಿಗಳು ಎಲ್ಲಾರ ಮನಸ್ಸಲ್ಲಿ ದುಷ್ಟ ಬುದ್ಧಿಯಾದ ನಮ್ಮವರ ಅಪಿಸ್ಮೃತಃ, ಒಂದು ಸಲ ಸ್ಮರಣೆ ಮಾಡ್ಕೊಂಡ್ರೆ ದುಷ್ಟ ಬುದ್ಧಿಯಾದ ನಾವು ಸಂಸಾರ ಮಾಡ್ಕೊಂಡ ಅಂದ್ರೆ ಅನಿಚ್ಛಯಾಪಿ, ಇಚ್ಛೆ ಇಲ್ದೇನೆ ಮಾಡಿದ್ರು ಸಹ ಅನಿಚ್ಛಯಾಪಿ ಸಂಸ್ಪೃಷ್ಟ ಅಂದ್ರೆ ದಕ್ಯತೆ ವಹಿ ಪಾವಕ. ಅಂದ್ರೆ ಹೇಗೆ ಅಗ್ನಿ ಎಲ್ಲವೂ ನಾಶ ಮಾಡ್ತಾ ಇರ್ತಾರೆ, ನಾವು ಅನಿಚ್ಛಯಾಪಿ ಇಷ್ಟೇ ಇಲ್ಲದೆ ಅಗ್ನಿಯನ್ನು ಮುಟ್ಟೋದು ಕೈ ಸುಡುತ್ತಲ್ಲ, ಅದೇ ತರ ಭಗವಂತ ನಾವು ಅನಿಚ್ಛೆಯಾಗಿ ಅವನ ಧ್ಯಾನ ಮಾಡಿದ್ರು ನಮ್ಮ ಪಾಪವನ್ನ ಹೋಗಿಸ್ತಾನೆ ಅನ್ಬಿಟ್ಟು ಅಂತ. ಜ್ಞಾನತೋ ವಾಪಿ ವಾಸುದೇವಸ್ತೆ ಕೀರ್ತನೆ ತತ್ಸರ್ವಂ ಇಲಂಜಾದಿ ತೋಜಸ್ತಂ ಲವಣಂ ಯತ. ಇದು ಸಹ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅಂದ್ರೆ ತಿಳಿದೋ ಏನೋ, ಜ್ಞಾನತೋ ಅಜ್ಞಾನತೋ, ನಮಗೆ ವಿಷಯವನ್ನು ತಿಳಿದು ಒಂದು ಯಾವ್ದಾದ್ರು ಸ್ತೋತ್ರವನ್ನ ಅರ್ಥವನ್ನ ತಿಳ್ಕೊಂಡು ಅನುಸಂಧಾನ ಮಾಡಿದ್ರೆ ಒಂದು ಹೆಚ್ಚು ಆನಂದ ಕೊಡುತ್ತೆ, ಫಲದಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೆ ಜ್ಞಾನತೋ ಅಜ್ಞಾನತೋ ಅಪಿ. ವಿಷ್ಣು ಸಹ ಅರ್ಥ ಗೊತ್ತಿಲ್ಲ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅರ್ಥ ಗೊತ್ತಿರೋರು ಹೇಳಿದ್ರು ಫಲ ಒಂದೇ. ಹೇಳಿದ್ರು ಅಗ್ನಿ ತಿಳಿದು ಮುಟ್ಟೋದು ತಿಳಿದೇ ಮುಟ್ಟೋದು ಕೈ ಸುಡುತ್ತಲ್ಲ, ಅದೇ ತರ ಆಗುತ್ತೆ. ಅದಕ್ಕೆ ತತ್ಸರ್ವಂ ನಿಲಯಂ ಜಾಂತಿ ತೋಯಸ್ತ ಲವಣಂ ಜತ. ನೀರಿನಲ್ಲಿ ಉಪ್ಪನ್ನು ಹಾಕಿದ್ರೆ ಹೇಗೆ ಕರಗೋಗುತ್ತೋ ಹಾಗೆ ಭಗವಂತನ ನಾಮ ಹೇಳಿದ ತಕ್ಷಣ ಎಲ್ಲ ಪಾಪಗಳು ಕರಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಯಸ್ಮಿನ್ ಯಸ್ತ ಮತಿರ್ನಯಾತಿ ನರಕಂ ಸ್ವರ್ಗೇಪಿ ಯಚ್ಚಿಂತ್ಯತೆ ವಿಘ್ನೋ ಯತ್ತ ನಿವೇಶಿತಾತ್ಮ ಮನಸೋ ಬ್ರಾಹ್ಮೋಪಿ ಲೋಕೋಲ್ಪಕಃ. ಅದನ್ನ ಹೇಳ್ತಾರೆ, ಮುಕ್ತಿಂ ಚೇತಸಿ ಯಸ್ಥಿತೋ ಮಲಧಿಯಾಂ ಪುಂಸಾಂ ದದಾತ್ಯವ್ಯಯ ಕಿಂಚಿತ್ರಂ ಯದಗಂ ಪ್ರಯಾತಿ ವಿಲಯಂ ತತ್ರಾಚ್ಯುತೆ ಕೀರ್ತಿತೆ. ವಿಷ್ಣು ಪುರಾಣದಲ್ಲಿ ಒಂದು ಅದ್ಭುತವಾದ ಶ್ಲೋಕ. ಯಾರು ಭಗವಂತನ್ನೇ ಪಡಿಬೇಕು ಅಂತ ಮನಸ್ಸಿರ್ತಾರಲ್ಲ ಅವರು ಹೇಳ್ತಾರೆ, ಯಸ್ಮಿನ್ ಯಸ್ತ ಮತಿರ್ನಯಾತಿ ನರಕಂ. ಅವರು ಯಾರವನ್ನು ಮಾಡಿದ್ರೆ ನರಕಂ ನಯಾತಿ, ಅವರು ನರಕಕ್ಕೆ ಹೋಗೋದಿಲ್ಲ. ಅದು ಭಗವಂತನ ವಿಷ್ಣು ಭಕ್ತರಾಗ್ಬಿಟ್ರೆ ದಾಸರಾಗ್ಬಿಟ್ರೆ ನರಕನ್ ನಯಾತಿ ಹೋಗಲ್ಲ. ಆಮೇಲೆ ಸ್ವರ್ಗೋಪಿ ಯಚ್ಚಿಂತನೆ,
ಅವರಿಗೆ ಏನಾಗುತ್ತಂದ್ರೆ ಸ್ವರ್ಗವೂ ಸಹ ಅವರ ಅವರ ದೃಷ್ಟಿಯಲ್ಲಿ ತುಂಬಾ ಕಮ್ಮಿ ಅಂತ ಅದು ಜಾತಿ ಅದು ವಿಘ್ನ ಸ್ವರ್ಗವು ಅವರಿಗೆ ವಿಘ್ನವಾಗಿ ಕಾಣುತ್ತಂತೆ. ಈಗ ನಾವು ಸ್ವರ್ಗವನ್ನು ಯಾಕೆ ಹೇಳ್ಬೋದು ಅಂದ್ರೆ ಅದು ನಮ್ಮ ವಿಘ್ನ ಮೋಕ್ಷವನ್ನು ಪಡೆಯೋದಕ್ಕೆ. ಅದಕ್ಕೆ ಯಾರು ಭಗವಂತನಲ್ಲೇ ನೈಲ್ತಾರೋ ನರಕ ಇಲ್ವೇ ಎಲ್ಲ ಬಿಟ್ಬಿಡಿ, ಸ್ವರ್ಗವೂ ಸಹ ಅವ್ರಿಗೆ ವಿಘ್ನವಾಗಿ ಕಾಣುತ್ತಂತೆ. ಸ್ವರ್ಗೋಪಿ ವಿಘ್ನ ಅದಿಗೆ ಯತ್ರ ನಿವೇಶಿತಾತ್ಮನ್ ಮನುಷ್ಯ ಬ್ರಾಹ್ಮೋಪಿ ಲೋಕೋಲ್ಪಕ. ಯತ್ರ ಅಂದ್ರೆ ಯಾರಲ್ಲಿ ಅಂತಾಯ್ತು, ಎತ್ತರಲ್ಲಿ ಮನಸ್ಸೋ ನಿವೇಶಿತಾತ್ಮ, ಭಗವಂತನಲ್ಲಿ ಮನಸ್ಸನ್ನ ನಿವೇಶಿತಾತ್ಮ ಅವನಲ್ಲೇ ಮನಸ್ಸನ್ನ ಲಯಿಸಿಟ್ಟಿರ್ತಲ್ಲ ಅವರಿಗೆ ಬ್ರಾಹ್ಮೋಪಿ ಲೋಕೋಲ್ಪಕ. ಬ್ರಹ್ಮನ ಲೋಕ ಸತ್ಯಲೋಕವು ಅಲ್ಪಕಃ ಅಂದ್ರೆ ಕಹ ಅಂದ್ರೆ ಕಪ್ರತ್ಯಯ ಚಿಕ್ಕದು, ಅಲ್ಪ ಅನ್ನೋದು ಚಿಕ್ಕದು, ಅಲ್ಪಕಃ ಚಿಕ್ಕದಲ್ಲಿ ಅತ್ಯಂತ ಚಿಕ್ಕದು. ಯಾರು ಆಸೆ ಪಡೋದಿಲ್ಲ, ಬ್ರಹ್ಮಲೋಕವನ್ನು ಆಸೆ ಪಡೋದಿಲ್ಲ, ಮೋಕ್ಷದಲ್ಲಿ ಆಸೆ ಇಟ್ಟವರು ಅಂತ ಹೇಳ್ತಾರೆ. ಮುಕ್ತಿಂಚೇತ ಯಸ್ಥಿತೋ ಮಲಧಿಯಾಂ ಪುಂಸಾಂ ದದಾತ್ಯವ್ಯಯ ಕಿಂಚಿತ್ರಂ ಯದಗಂ ಪ್ರಯಾತಿ ವಿಲಯಂ ತತ್ರಾಚ್ಯುತೆ ಕೀರ್ತಿತೆ. ಅದರದೇ ಮುಕ್ತಿಂ ಚೇತ ಯಸ್ಥಿತೋ ಅಮಲಧಿಯಾಂ ಸ್ಥಿತಂ, ಮಲವಿಲ್ಲದ ಮನಸ್ಸಿನಲ್ಲಿ ಯಾರು ಭಗವಂತನ ಧರಿಸ್ಕೊಂಡಿರ್ತಾರೋ ಪುಂಸಾಂ ಅವ್ಯಯ ದದಾತಿ, ಅವ್ಯಯ ಅಂದ್ರೆ ಭಗವಂತ, ವ್ಯಯ ಇಲ್ಲದವನು ಅವ್ಯಚ್ಯುತ ಅವ್ಯಯ ಅವನು. ಯಾರು ಅವರಿಗೆ ಮುಕ್ತಿಂಚೇತಸಿ ಮುಕ್ತಿಂಚ ಅವರಿಗೆ ಭಗವಂತ ಮುಕ್ತಿಯನ್ನೇ ಕೊಡ್ತಾನೆ. ಕಿಂಚಿತ್ರಂ ಯದಗಂ ಪ್ರಯಾತಿ ವಿಲಯಂ ತತ್ರಾಚ್ಯುತೆ ಕೀರ್ತಿತೆ. ಹಾಗಿದ್ರೆ ಇರಬೇಕಾದ್ರೆ ಯಾತಕ್ಕೆ ನೀವು ಅಚ್ಯುತನ ಕೀರ್ತಿಯನ್ನ ಮಾಡದೆ ಬೇರೆ ಎಲ್ಲಕ್ಕೂ ಹೋಗ್ತೀರಾ? ವಿಷ್ಣು ಪುರಾಣದಲ್ಲಿ ಅಚ್ಯುತನ ಕೀರ್ತಿನ ಮಾಡಿ, ಇವೆಲ್ಲವೂ ಅಲ್ಪ ಆಗ್ಬಿಡುತ್ತೆ, ಸ್ವರ್ಗ ಗಿರ್ಗ ಬ್ರಹ್ಮಲೋಕವು ಅಲ್ಪ ಆಗ್ಬಿಡುತ್ತೆ, ಇದನ್ನ ಮಾಡಿ ಅಂತ ಹೇಳ್ತಾರೆ ಅಂದ್ಬಿಡ ಕಡೆಗೆ. ಅದೇ ತರ ಇನ್ನೂ ಅನೇಕ ಹರಿರ್ನಾಮೈವ ನಾಮೈವ ನಾಮೈವ ಜೀವನಂ ಕಲೋ ನಾಸ್ತ್ಯೇವ ಗತಿಯನ್ಯತ. ಇದು ಬೃಹತ್ ನಾರದೀಯ ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ಈ ಕಲಿನಲ್ಲಿ ರಿಪೀಟ್ ನಾಮೈವ ನಾಮವೇ ಅಂದ್ರೆ ನಮಗೆ ತಿಳಿಯೋದಕ್ಕೆ ನಾಮವೇ ತಿಳ್ಕೊ. ನಾಮ್ಯೇವ ಮಮ ಜೀವಮ, ಭಗವಂತ ನಾಮವೇ ನಮ್ಮ ಜೀವನ ಅನ್ಕೋಬೇಕು. ಯಾಕಂದ್ರೆ ಕಲಿನಲ್ಲಿ ನಾಸ್ತ್ಯೇವ ಬೇರೆ ಏನು ದಾರಿನೇ ಇಲ್ಲ. ನೇವ ನಾಸ್ತಿ ಬೇರೆ ಯಾವ ದಾರಿ ಇಲ್ಲ. ಅದರಲ್ಲಿ ಭಗವಂತನ ನಾಮ ಒಂದೇ, ಗತಿರನ್ಯತ, ಬೇರೆ ಯಾವ ಗತಿ ಇಲ್ಲ, ಅದನ್ನ ನಾಮವೇ ಬರಬೇಕು ಅಂದ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಸ್ತುತ್ವಾ ವಿಷ್ಣು ಬಾಹುದೇವಂ ವಿಪಾಪೋ ಜಾಯತೆ ನರಃ. ಇದು ಸ್ಕಾಂದ ಪುರಾಣದಲ್ಲಿ ಬರೋದು. ವಿಷ್ಣು ಸಂಪೂಜಯಾನ್ ನಿತ್ಯಂ ಸರ್ವ ಪಾಪಂ ಪ್ರಣಶ್ಯತಿ. ಭಗವಂತನ ಧ್ಯಾನ ಮಾಡಿದ್ರೆ ಎಲ್ಲಾ ಪಾಪವೂ ಸಹ ವಾಸುದೇವನ ವಿಷ್ಣು ಮಾಡಿದ್ರೆ ಎಲ್ಲಾ ಪಾಪವೂ ಹೋಗುತ್ತೆ. ಸ್ಕಾಂದ ಪುರಾಣದ ಹೇಳುವಂತದ್ದು ಇದು. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲ ಯತನೋ ಹರಿಹಿ. ಮಂಗಲ ಯತನಾದ ಹರಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡೋದ್ರಿಂದ ಯಾವ ಕೆಲಸ ಸರ್ವದಾ ಎಲ್ಲಾ ಸಮಯದಲ್ಲಿ ಯಾವ ಕೆಲಸ ಮಾಡಿದ್ರು ಸಹ ನಾಸ್ತಿ ತೇಷಾಂ ಅಮಂಗಲಂ, ಅಲ್ಲಿ ಅಮಂಗಳವೇ ಬರೋದಿಲ್ಲ. ಮಂಗಳ ರೂಪಗಳಾದ ವಾಸುದೇವನನ್ನ ಧ್ಯಾನ ಮಾಡೋದ್ರಿಂದ ನಾವು ಯಾವ ಕೆಲಸವನ್ನು ಮಾಡಿದ್ರು ಅಲ್ಲಿ ಅಮಂಗಲ ಬರೋದಿಲ್ಲ. ಎಂತ ಅದ್ಭುತವಾಗಿ ಶ್ಲೋಕ ನೋಡಿ, ಶಂಕರಾಚಾರ್ಯರು ತೆಗೆದು ತೋರಿಸ್ತಾರೆ ಶೆಲ್ಲು ಅಂದ್ಬಿಟ್ಟು ಅಂತ. ನಿತ್ಯಂ ಸಂಚಿತೆಯೇ, ಅದರಿಂದ ಚೆನ್ನಾಗಿದೆ ಅಂತ ಇದನ್ನ ಹೇಳ್ತೇನೆ. ಇನ್ನು ಮುಂದಕ್ಕೆ ತುಂಬಾ ಹೇಳಿದ್ದಾರೆ, ಏಕಂಗೆ ಅದನ್ನ ಬಿಟ್ಬಿಡ್ತೀನಿ. ಇದು ತುಂಬಾ ಚೆನ್ನಾಗಿದೆ, ನಾವು ತಿಳ್ಕೊಬೇಕಾಗಿದ್ದು. ಅದಕ್ಕೆ ಎಲ್ಲೆಲ್ಲಿ ಬಂದಿದೆ ಅಂತ ಪುರಾಣಗಳನ್ನ ಹುಡ್ಕೋಕ್ಕಾಗಲ್ಲ ನಮಗೆ, ಇವರೆಲ್ಲ ಹಾಕಿದ್ದಾರೆ. ಅದಕ್ಕೆ ಅವ್ರು ಹೇಳಿದ ಎಷ್ಟೋ ಸಿಕ್ಕೂ ಇಲ್ಲ ಇನ್ನು ಅದಕ್ಕೆ. ಆಮೇಲೆ ಇದು ಗರುಡ ಪುರಾಣದಲ್ಲಿ ನಿತ್ಯಂ ಸಂಚಯೇ ದೇವಂ ಯೋಗಯುಕ್ತೋ ಜನಾರ್ದನಂ ನ್ಯಾಸ್ಯಮನ್ಯೇ ರಕ್ಷಾ ಕೋಹಿನಶ್ಚ್ಯುತಾಶ್ರಯಂ. ಕಡೆಗೆ ನಿತ್ಯಂ ಸಂಚಿತ್ತಯೇ ದೇವಂ, ನಿತ್ಯವನು ಭಗವಂತನಾದ ಯಾವ ದೇವನ ನಿತ್ಯವನ್ನು ಚಿಂತನೆ ಮಾಡ್ತಿದ್ರೆ ಯಾರು? ಯೋಗಯುಕ್ತೋ ಯೋಗೇಶ್ವರನಾದ ಜನಾರ್ದನ. ಎತ್ತ ಯೋಗೇಶ್ವರ ಕೃಷ್ಣ ಹೇಳ್ತಾನೆ, ಯೋಗೇಶ್ವರನಾದ ಜನಾರ್ದನ ಕೃಷ್ಣನ ಧ್ಯಾನ ಮಾಡಿದ್ರೆ ಸಾ ಅಸ್ಯ ಮನ್ಯೇ ಪರಾರಕ್ಷ, ಅದಕ್ಕಿಂತ ಅನ್ಯೇ ಪರಾರಕ್ಷ, ಅವನೇ ಎಲ್ಲರಿಗೂ ರಕ್ಷೆಯನ್ನು ಕೊಡುವಂತಾನು. ಹಾಗಿದ್ರೆ ಕೋಹಿನಸ್ತಿ ಅಚ್ಯುತಾಶ್ರಯಂ, ಮತ್ತೆ ಯಾಕೆ ಅಚ್ಯುತ ಆಶ್ರಯವನ್ನ ನೀವು ಪಡೆಯೋದಿಲ್ಲ? ಹಿನಸ್ತಿ ಬಿಡ್ತೀರಾ ನೀವು? ಅವನೇ ಎಲ್ಲವನ್ನೂ ಮಾಡ್ತಾ ಅನ್ಬೇಕಾದ್ರೆ ಒಂದ್ ಒಳ್ಳೇದು ಉಪದೇಶ ಮಾಡೋದಕ್ಕೆ ಇದೆಲ್ಲ ಮಾಡ್ತಾನೆ ಅಂದ್ರು, ಆದ್ರೂ ಯಾಕೆ ಬಿಡ್ತೀರಾ? ಅಚ್ಯುತಾಶ್ರಯವನ್ನ ಬಿಡ್ತೀರಾ ಅಂದ್ಬಿಟ್ಟು ಗರುಡ ಪುರಾಣದಲ್ಲಿ ಕೇಳ್ತಾ. ಅದಕ್ಕೆ ಆಮೇಲೆ ಗಂಗಾ ಸ್ನಾನೇಶು ಇಂದ ಹೇಳಿದ್ವಲ್ಲ, ಅದಕ್ಕಿಂತ ನಾಮನ ಇದು ಅಂದ್ಬಿಟ್ಟು ಅಂತ ಕಡೆಗೆ ಅದಕ್ಕೆ ಮುಹೂರ್ತವ್ಯೋಧ್ಯಾಯಂ ನಾರಾಯಣ ಮನಾಯನಂ ಸೋಪಿ ಸಿದ್ಧಿ ಮಾಪ್ನೋತಿ ಕಿಂ ಪುನಸ್ತತ್ ಪರಾಯಣ. ಒಂದು ಮುಹೂರ್ತ ಮಾತ್ರ ಧ್ಯಾನ ಮಾಡಿದ್ರು ಸಾಕು, ನಾರಾಯಣನಕ್ಕೆ ಸಹ ಸಿದ್ಧಿ ಮಾಪ್ನೋತಿ, ಅವನು ಸಿದ್ಧಿ ಮಾಡ್ತಾನೆ. ಕಿಂ ಪುನಸ್ತತ್ ಪರಾಯಣ, ಇನ್ನು ಅವನಲ್ಲೇ ಪರಾಯಣರಾಗಿ. ಇಲ್ಲಿ ಪರಾಯಣರು ಅಂದ್ರೆ ಅವನಲ್ಲೇ ಮನಸ್ಸು ಯಾವಾಗ್ಲೂ ಭಗವಂತನ ಒಳ್ಳೆಯವರು ಪರಾಯಣರು. ನಾವು ಸಹ ಪರಾಯಣರೇ, ಭಗವಂತನೂ ಪರಾಯಣ ಬೇರೆ ಕಾರಣಕ್ಕೆ.
ನಾವು ಭಗವಂತನ ಯಾವಾಗ ಮನಸ್ಸಲ್ಲಿ ಧ್ಯಾನ ಧರಿಸೋದ್ರಿಂದ ಪರಾಯಣರು, ಪರವನ್ನ ಮನಸ್ಸಿನಲ್ಲಿ ಧರಿಸಿರೋದ್ರಿಂದ ಅಯನಂ ಅಂದ್ರೆ ಆಶ್ರಯವಾಗಿ ನಂಬಿರುವವರು, ಆಶ್ರಯ. ಅದರಿಂದ ನಾವು ಪರಾಯಣರೇ. ಕಿಂ ಪುನಸ್ತ ಇನ್ನು ಆ ಪರಾಯಣರ ಬಗ್ಗೆ ಹೇಳಬೇಕೆ, ಒಂದು ಮುಹೂರ್ತ ಹೇಳಿದ್ರೆ ಇಷ್ಟ ಆಗ್ಬೇಕಾದ್ರೆ ಅವನನ್ನೇ ಚಿಂತಿಸ್ಬೇಕು ಹೇಳ್ಬೇಕೆ ಅಂದ್ಬಿಟ್ಟು ಇದರಲ್ಲಿ ಕೈಮಿದುಕ ನ್ಯಾಯದಲ್ಲಿ ಅದನ್ನು ಸಹ ಹೇಳ್ತೆ. ಆಮೇಲೆ ಪ್ರಾಯಶ್ಚಿತ್ತಾನ ಶೇಷಾಣ ತಪಕರ್ಮಾತ್ಮಕಾನಿ ವೈ ಯಾನಿ ದೇಶಾಮ ಶೇಷಾಣ ನಿತ್ಯನೋ ಅಷ್ಟೇ ಸ್ಮರಣ ನಿತ್ಯಾನುಸ್ಮರಣಂ ಪರಮ ನಿತ್ಯ ನಾವು ಹೇಳ್ಬೇಕಾದ್ರೆ ಎಲ್ಲವೂ ನಾವು ಮಾಡೋ ಪ್ರಾಯಶ್ಚಿತ್ತವೂ ಸರ್ವ ಕರ್ಮಾತ್ಮಕ ಅದಕ್ಕೆ ಯಾನಿ ದೇಶಾಮ ಅದರಿಂದ ಎಲ್ಲವೂ ಸಹ ಮಾಡುವ ಕಾವು ಎಲ್ಲವೂ ಸಹ ಯಾನಿ ದೇಶಾಮಶನ ಅದು ಕೃಷ್ಣನು ಯಾವ ಕೆಲಸವನ್ನು ಮಾಡೋದು ಕೃಷ್ಣ ಅನುಸ್ಮರಣೆಯನ್ನು ಮಾಡಿ ಎಲ್ಲವೂ ಹೋಗುತ್ತೆ. ಅದಕ್ಕೆ ಅದೇ ಪ್ರಾಯಶ್ಚಿತ್ತ. ಕಲಿಕಲ್ಮಶಮತ್ಯುಗ್ರಂ ನರಕಾರ್ತಿ ಪ್ರಥಮ್ರಣ ಪ್ರಯಾತಿ ವಲಯಂ ಸತ್ಯ ಸಕೃತ್ಯಾಪಿ ಸಂಸ್ಮೃತೆ. ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಇದು ಕಲಿಕಲ್ಮಶ ಮತ್ಯುಗ್ರಂ ನರಕಾರ್ತಿ ಈ ಕಲಿಯುಗದಕ್ಕೆ ಹೇಳ್ಕೊಳ್ತಾರೋ ಕಲಿಯುಗ ವರ್ಣನೆ ಮಾಡ್ತಾರೆ ಮೈತ್ರೇಯರಿಗೆ. ಅತ್ಯಂತ ಮುಂದೆ ಬರ್ತಲ್ಲ ಮೈತ್ರೇಯ, ಬಹಳ ಕೆಟ್ಟದ್ದದು. ಕಲ್ಮಶಂ ಅತ್ಯುಗ್ರಂ, ಹೋಗ್ತಾ ಹೋಗ್ತಾ ಅತ್ಯುತ್ತ ಉಗ್ರ ಆಗ್ತಾನೆ. ಈಗಲೇ ನೋಡಿ ಪ್ರಥಮ ಪಾದವೇ ಮುಗ್ದಿಲ್ಲ, ಎಷ್ಟು ಉಗ್ರನಾಗಿದ್ದಾನೆ. ಇಲ್ಲಿ ಸನಾತನ ಧರ್ಮ ಅಂದ್ರೆ ಅದನ್ನ ನಮ್ಮವರೇ ಇದು ಮಾಡಿದ್ರೆ ಅದಕ್ಕೆ ಯಾರು ಆತರ ಇದು ಬರ್ತಾ ಇದಾರೆ ಅತ್ಯುಗ್ರಂ. ಆಮೇಲೆ ನರಕಾರ್ತಿ ಪ್ರಧಾನ, ಇದು ಜನಗಳ ಬರೀ ನರಕವನ್ನೇ ಕೊಡುತ್ತೆ, ಅದು ಜನಗಳಿಗೆ ಗೊತ್ತಾಗಲ್ಲ. ಆ ಕಲಿಯ ಪ್ರಭಾವದಿಂದ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಪ್ರಯಾತಿ ವಿಲಯಂ ಸದ್ಯ ಸಕೃತ್ಯಾಪಿ ಸಂಸ್ಮೃತೆ. ಕಡೆಗೆ ಅವರು ಆ ತರ ಮಾಡಿದ್ದರು. ಈ ತರ ಸನಾತನ ಧರ್ಮವನ್ನು ದ್ವೇಷ ಮಾಡ್ತಾ ಇದ್ದವರು ಒಂದು ಸಲ ಭಗವಂತನ ಮಾಡ್ಕೊ ಅಂದ್ರೆ ಅವರು ಸಹ ಸಕೃತ್ಯಾಪಿ ಸಂಸ್ಕೃತೆ ಮಾಡಿದ್ರು ಸಹ ಎಲ್ಲ ದೋಷವನ್ನು ಕಳ್ಕೊಳ್ತಾರೆ. ಸಕೃತ್ಸ್ಮೃತೋಪಿ ಗೋವಿಂದೋ ನೃಣಾಂ ಜನ್ಮ ಶತೇ ಕೃತಂ ಪಾಪರಾಶಿಂ ದಹತ್ಯಾಶು ಸ್ಥೂಲರಾಶಿ ವಿಮಾನದ. ಅದೇ ಒಂದೇ ಸಕೃತ್ಸ್ಮೃತೋಪಿ ಗೋವಿಂದನ ಒಂದೇ ಒಂದು ಸಲ ನೀವು ನೆನೆಸ್ಕೊಂಡ್ರೆ ಸಾಕು. ನೃಣ ಜನ್ಮ ಶತೇ ಕೃತಂ 100 ಜನ್ಮದಲ್ಲಿ ಮಾಡಿದ ಅವರ ಪಾಪವೂ ಸಹ ಪಾಪರಾಶಿಂ ದಹತ್ಯಾಶು, ಆ ಪಾಪರಾಶಿಗಳೇನಾಗುತ್ತೆ ಸ್ಥೂಲ ರಾಶಿ ವಿಮಾನದ ಅಗ್ನಿಯಲ್ಲಿ ಹಾಕಿದ್ರಿಂದ ಸ್ಥೂಲ ಹತ್ತಿ ತರ ಆ ತರ ಆಗ್ಬಿಡುತ್ತೆ ಅಂದ ಹೇಳ್ದಲ್ಲ. ಆ ತರ ಸ್ಥೂಲ ರಾಶಿ ಎಲ್ಲವೂ ಸಹ ಅದಕ್ಕೆ ಇದರಲ್ಲಿ ಚಂದೋಮರ್ಷಲ್ಲಿ ಬರ್ತಾ ಅದಕ್ಕೆ ಆ ತರ ಎಲ್ಲವೂ 100 ಜನ್ಮ ಮಾಡಿದ ಪಾಪವೂ ಸಹ ಒಂದು ಸಲ ಗೋವಿಂದ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಹಾಕಿದ ಹತ್ತಿ ತರ ಅದಕ್ಕೆ ಎಲ್ಲವೂ ಸಹ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಯಥಾಗ್ನಿರುದ್ಧತ ಶಿಖ ಕಕ್ಷಂ ದಹತಿ ಸಾನಿಲ ತಥಾ ಚಿತ್ತ ಸ್ಥಿತೋ ವಿಷ್ಣು ಯೋಗಿನಾಂ ಸರ್ವಕಿಲ್ಬಿಷಾಂ. ಕಡೆಗೆ ಇದು ಅಗ್ನಿ ಉದ್ಧತ ಶಿಖ, ಅಗ್ನಿ ಜೋರಾಗಿ ಬೆಳಗ್ಗ ಅಂದ್ರೆ ಉದ್ಧತ ತುಂಬಾ ಹತ್ತಿರ್ತೀವಿ, ಬರ್ತಾ ಜೋರಾಗಿ ಅಲಿತಾವಾಗ ಕಕ್ಷಂ ದಹತಿ ಸಾನಿಲ, ಅದು ಅನಿಲ ಗಾಳಿಯನ್ನ ಸೇರ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ಕಕ್ಷಂ ಮೇಲಿರುವ ಯಾವ್ದು ಪಕ್ಕದಲ್ಲಿರುವ ಚಾವಣಿಯನ್ನು ಹತ್ತಿರದಲ್ಲಿದ್ರೆ ಎಲ್ಲವನ್ನೂ ಸುಟ್ಟಾಕ್ಬಿಡುತ್ತೆ. ಅದು ಅನಿಲನ ಅಂದ್ರೆ ಗಾಳಿಯ ಒಂದು ಸಹಾಯದಿಂದ ಮೇಲೆ ಹತ್ತಿ ಕಕ್ಷ ಅಂತೈತಿ. ತಥಾ ಅದೇ ತರ ಚಿತ್ತಸ್ಥಿತೋ ವಿಷ್ಣು ಯೋಗಿನಾಂ ಸರ್ವಕಿಲ್ಬಿಷಾಂ. ಅದೇ ತರ ಯೋಗಿಗಳು ಮನಸ್ಸಲ್ಲಿ ಭಗವಂತನ ಧ್ಯಾನ ಮಾಡೋದ್ರಿಂದ ಆ ಜ್ಞಾನ ದೀಪ ಅನ್ನೋದು ಅಗ್ನಿ ಅನ್ನೋದು ಮೇಲೆ ಬಂದು ಅವರ ಎಲ್ಲಾ ಕಿಲ್ಬಿಷಗಳನ್ನು ಸುಟ್ಟಾಕ್ಬಿಡುತ್ತೆ ಅನ್ಬೋದು. ಅದು ವಿಷ್ಣು ಪುರಾಣದಲ್ಲಿ ಬರುತ್ತೆ ಅದಕ್ಕೆ. ಆಮೇಲೆ ವಿಷ್ಣು ಪುರಾಣದಲ್ಲಿ ಸುಮಾರು ತೆಗೆದಿದ್ದಾರೆ ಅವರು. ಒಂದೆರಡು ಹೇಳ್ಬಿಟ್ಟು ಇನ್ನು 2-3 ಹೇಳ್ಬಿಡೋಣ. ಜನಾರ್ದನಂ ಭೂತಪತಿಂ ಜಗದ್ಗುರುಂ ಸ್ಮರನ್ನೇ ಮನುಷ್ಯ ಸತತಂ ಮಹಾಮುನೆ ದುಃಖಾನೆ ಸರ್ವಾನ್ ಯಪಹಂತಿ ಸಾಧಯತು ಅಶೇಷ ಕಾರ್ಯಾಣಿ ಚ ಯಾನ್ಯಭೀಪ್ಸತೆ ಅಂದ್ಬಿಟ್ಟು. ಜನಾರ್ದನಿಂ ಭೂತಪತಿಂ ಜಗದ್ಗುರುಂ, ಅವನು ಜನಾರ್ದನಾದವನು, ಅವನನ್ನ ಭೂತಪತಿಂ ಎಲ್ಲರಿಗೂ ಒಡೆಯನಾದವನು, ಜಗದ್ಗುರು ಅವನು. ಮನುಷ್ಯ ಸ್ಮರನ್ನೇ ಸತತಂ, ಹೌದು ಅವ್ರಿಗೆ ಒಂದು ಸತತವಾಗಿ ಅವನನ್ನು ಧ್ಯಾನ ಮಾಡ್ದ ಅಂದ್ರೆ ದುಃಖಾನಿ ಸರ್ವಾನಿ ಅಪಹಂತಿ ಸಾಧಯತು, ಅವನ ಎಲ್ಲಾ ದುಃಖಗಳು ಸಹ ಅವನು ಭಗವಂತ ಕಸಿದ್ಕೊಂಡ್ಬಿಡ್ತಾನೆ. ಅಪಹಂತು ಅವನ್ ತಗೊಂಡ್ಬಿಡ್ತಾನೆ. ಅದಕ್ಕೆ ಅಶೇಷ ಕಾರ್ಯಾಣಿಚ ಯಾನ್ಯಭೀಪ್ಸತೆ, ಎಲ್ಲಾ ಕಾರ್ಯಗಳು ಸಹ ಏನ್ ಅನ್ಕೊಂಡಿರ್ತೀವೋ ಅಭೀಪ್ಸತೆ ಎಲ್ಲಾ ಕಾರ್ಯಗಳು ಶುಭವಾಗಿರುತ್ತೆ, ಎಲ್ಲವನ್ನು ನಡ್ಕೊಡ್ತಾನೆ. ಏವಮೇಕಾಗ್ರಚಿತ್ತಂ ಸಂಸ್ಮರನ್ ಮಧುಸೂದನನ್ ಜನ್ಮ ಮತ್ತು ಜರಾಗ್ರಾಹಂ ಸಂಸಾರಾಬ್ಧಿಂ ತರಿಷ್ಯತಿ. ಅವನು ಏಕಾಗ್ರಚಿತ್ತನಾಗಿ ಭಗವಂತನ ಧ್ಯಾನವನ್ನ ಮಾಡಿದ ಮಧುಸೂದನಾದ ಭಗವಂತನ ಸಂಸ್ಮರಣ ಮಾಡಿದ್ರೆ ಜನ್ಮ ಮತ್ತು ಜರಾಗ್ರಾಹಂ, ನಾವು ಜನ್ಮ ಅನ್ನೋ ಮೃತ್ಯು ಅನ್ನೋ ಮೊಸಳೆ, ಅದರಲ್ಲಿ ನಾವು ಗ್ರಾಹ ಅನ್ನೋ ಮೊಸಳೆ, ಅದರಿಂದ ಸಿಕ್ಕಾಕೊಂಡ್ವಿ. ಜನ್ಮ ಮೃತ್ಯು ಅನ್ನೋ ಮೊಸಳೆಯಲ್ಲಿ ಸಂಸಾರ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಸಂಸಾರಾಬ್ಧಿಂ ತರಿಷ್ಯತಿ, ಈಗ ಅದು ನಮ್ಗೆ ದಾಟಕ್ಕಾಗ್ತಾ ಇಲ್ಲ, ಮೊಸಳೆ ಹಿಡಿದು ಎಳೆದಾಗ್ತಿದೆ ನಮ್ಮನ್ನ. ಅಂತಹದ್ದು ಭಗವಂತನ ಒಂದು ಸಲ ಏಕಾಗ್ರತೆ ಮಾಡಿದ್ರೆ ಈ ಸಂಸಾರ ದಾಟ್ತೀವಿ.
ಕಲಾವತ್ರಾಪಿ ದೋಷಾಢ್ಯೇ ವಿಷಯಾಸಕ್ತ ಮಾನಸಃ ಕೃತ್ವಾಪಿ ಸಕಲಂ ಪಾಪಂ ಗೋವಿಂದಂ ಸಂಸ್ಮರನ್ ಶುಚಿಃ. ಅತ್ರಾಪಿ ಕಲವು ಅಂದ್ರೆ ಕಲಿಯುಗದಲ್ಲಿ ಅತ್ರಾಪಿ ಈಗಲೂ ಸಹ ದೋಷಾಢ್ಯೆ ವಿಷಯಾಸಕ್ತ ಎಲ್ಲರೂ ದೋಷಪೂರಿತರಾಗಿದ್ದೀವಿ. ನೋಡಿ ಇಷ್ಟ ಹೇಳ್ತಾರೆ, ಅವಾಗ ಹೇಳಿದ್ದಾರೆ ಅವರು, ಈಗೂ ಹೊಂದುತ್ತೆ. ಅದಕ್ಕೆ ಹೇಳ್ಬಿಟ್ರು ಅತ್ರಾಪಿ ಅಂದ್ಬಿಟ್ರು. ಇಲ್ವಾಗ್ಲೂ ಸಹ ಎಲ್ಲರೂ ಮನಸ್ಸು ಏನಂತಾರೆ, ದೋಷಾಢ್ಯ ಎಲ್ಲರೂ ದೋಷಪೂರಿತರಾಗುತ್ತಾರೆ. ವಿಷಯಾಸಕ್ತ ಮಾನಸಃ ಲೋಕದಲ್ಲಿರೋ ವಿಷಯಾಸಕ್ತಿನಲ್ಲೇ ಇರ್ತಾರೆ ತವರ ಭಗವಂತನ ಧ್ಯಾನ ಮಾಡೋದಿಲ್ಲ ಅವರು. ಆಗ ಕೃತ್ವಾಪಿ ಸಕಲಂ ಪಾಪಂ ಆದರೂ ಸಹ ಗೋವಿಂದಂ ಸ್ವರನ್ನೇ ನಾವು ಸಕಲಂ ಪಾಪಂ ಕೃತ್ವಾಪಿ ಮಾಡ್ತಾನೆ ಇರ್ತೀವಿ. ಅಪಿ ಅಂತ ಹಾಕೋದಂತ ಮಾಡ್ತಾನೆ ಇದ್ದೀವಿ. ಅಷ್ಟು ಮಾಡ್ತಾ ಇದ್ರು ಸಹ ಗೋವಿಂದಂ ಸಂಸ್ಮರನ್ ಶುಚಿ. ಆ ಗೋವಿಂದನ ಸ್ಮರಣೆ ಮಾಡ್ಕೊಂಡ್ರೆ ಆ ಶುಚಿಭೂತರಾಗ್ತೀವಿ ನಾವು ಅಂತ ಹೇಳ್ತಾ ಇರುತ್ತೆ. ವಾಸುದೇವೇ ಮನೋಯಸ್ಯ ಜಪ ಹೋಮಾರ್ಚನಾದಿಷು ತಸ್ಯಾಂತರಾಯೋ ಮೈತ್ರೇಯ ದೇವೇಂದ್ರ ಸ್ವಾದಿಕಂ ಫಲಂ ಅಂತ ಕಡೆ ಹೇಳ್ತಾರೆ. ಹಂಗಂದ್ರೆ ವಾಸುದೇವೇ ಮನೋ ಯಸ್ಯ ಜಪ ಹೋಮಾರ್ಚಾದಿಷು ಅಂದ್ರೆ ಜಪ ಹೋಮ ಎಲ್ಲ ಮಾನಸ ಬರ್ತವೆ. ಆಮೇಲೆ ಅರ್ಚೆಯನ್ನ ಮಾಡ್ಬೇಕಾದ್ರೆ, ಹೋಮವನ್ನು ಮಾಡ್ಬೇಕಾದ್ರೂ ಜಪ ಯಾವುದೇ ಮಾಡಿ, ಯಾಕಂದ್ರೆ ಆಜ್ಞಾ ಕೈಂಕರ್ಯಗಳು ಬಿಡೋ ಹಾಗಿಲ್ಲ, ಮಾಡ್ಬೇಕದನ್ನ. ಜಪ ಹೋಮ ಅರ್ಚನಾದಿಷು ವಾಸುದೇವೇ ಮನೋ ಯಸ್ಯ ಮನೋ ಯಾರು ಮನಸ್ಸಲ್ಲೇ ಯಾವಾಗ್ಲೂ ಇಟ್ಕೊಂಡು ಮಾಡ್ತಾರೋ ಅವರು ತಸ್ಯ ಅಂತರಾಯೇ ಅವ್ರು ಯಾರ್ತಾರಿಗೆ ದೇವೇಂದ್ರ ಸ್ವಾಧಿಕಂ ಫಲ ಮೈತ್ರೇಯ ಅವರಿಗೆ ಭಗವಂತ ಇಂದ್ರ ಪದವಿಯನ್ನು ಕೊಟ್ಟು ಅದಕ್ಕಿಂತ ಅಧಿಕ ಫಲವನ್ನು ಕೊಡ್ತಾನೆ ಅಂತ. ಅಂದ್ರೆ ಮೋಕ್ಷ ಅಂತ ಹೋಗ್ಬೇಕು. ದೇವೇಂದ್ರಾಧಿಕಂ ಅಧಿಕಂ ಫಲಂ, ದೇವೇಂದ್ರಕ್ಕಿಂತ ಅಧಿಕವಾದ ಫಲವನ್ನು ಕೊಡ್ತಾನೆ. ಅಂದ್ರೆ ಇಲ್ಲಿ ಇದ್ರ ಏನ್ ಗೊತ್ತಾಗುತ್ತೆ ಅಂದ್ರೆ ವಿಷ್ಣು ಪುರಾಣದಲ್ಲಿ ಕರ್ಮವನ್ನ ಬಿಡಬಾರದು ಅಂದ್ಬಿಟ್ಟು ಅಂತ. ಅಲ್ಲಿ ಕಾಮ್ಯ ಕರ್ಮಗಳೇ ಇದ್ರು ನಾವು ಸಾತ್ವಿಕ ತ್ಯಾಗದಿಂದ ಮಾಡೋದ್ರಿಂದ ನಾವು ಕೊಡುವ ಆಹುತಿ ಅಗ್ನಯ ಸ್ವಾಹ ಸೋಮಯ ಸ್ವಾಹ ಅಂದ್ರೆ ಎಲ್ಲ ಬೇರೆ. ಆದ್ರೂ ಅಂತರ್ಯಾತ್ಮಿಕವಾದ ಭಗವಂತನೇ ಧ್ಯಾನ ಮಾಡೋದ್ರಿಂದ ಎಲ್ಲೂ ಅವನಿಗೆ ಹೋಗಿ ಸೇರುತ್ತೆ. ಅದರಿಂದ ಎಲ್ಲವೂ ಮಾಡ್ಬೇಕಾದ್ರೆ ವಾಸುದೇವನ ಅಂತರ್ಯಾಮಿತ್ವ ನೋಡ್ಕೊಂಡು ಮಾಡದ ಅಂದ್ರೆ ನಿತ್ಯ ಕರ್ಮಗಳನ್ನ ಜಪ ಹೋಮ ಯಜ್ಞ ಆದಿಶು ಏನೇ ಆಗ್ಲಿ ಸ್ತೋತ್ರಗಳು ಅದು ಏನ್ ಮಾಡಿದ್ರು ಸಹ ಎಲ್ಲವೂ ಸಹ ಅದು ಅವನು ಭಗವಂತ ಏನ್ ಮಾಡ್ತಾನೆ, ದೇವೇಂದ್ರಕ್ಕಿಂತ ಹೆಚ್ಚಿನ ಪದವಿಯನ್ನು ಕೊಟ್ಬಿಡ್ತಾನೆ ಅವ್ರಿಗೆ ಅಂತ ಹೇಳ್ತಾ ಇದಕ್ಕೆ. ಲೋಕತ್ರಯಾಧಿಪತಿ ಅಪ್ರತಿಮ ಪ್ರಭಾವಂ ಈಶತ್ಪಣಂ ಯಶಸ ಪ್ರಭವಿಷ್ಣುಮೀಶಂ ಜನ್ಮಾಂತರ ಪ್ರಳಯಕಲ್ಪ ಸಹಸ್ರ ಜಾತಂ ಆಶು ಪ್ರಾಣಾಶು ಉಪಯಾತಿ ನರಸ್ಯ ಪಾಪಂ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮೋ ದಶಾಶ್ವಮೇ ದೇವ ಪ್ರಜೇರತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಇದು ಮಹಾಭಾರತ ಶಾಂತಿ ಪರ್ವದಲ್ಲಿ ಬರುವಂತಹದ್ದು. ಕಡೆಗೆ ಅವನು ಹೇಳ್ತಾನೆ ಲೋಕತ್ರಯಾಧಿಪತಿ ಅಪ್ರತಿಮೆ ಪ್ರಭಾಮ ಲೋಕತ್ರಯಾಧಿಪತಿ ಭಗವದ್ ಕೃಷ್ಣನಿಗೆ ಹೇಳ್ತಾನೆ ಅವನು. ಅದು ಈಶತ್ ಪ್ರಣಮ್ಯ ಶಿರಸ ಪ್ರಭು ವಿಷ್ಣು ಈಶಂ ಈಶತ್ ಸ್ವಲ್ಪ ಒಂದು ಸಲ ಈಶತ್ ಅಂತ ಜಾಸ್ತಿ ಇಲ್ಲ, ಸ್ವಲ್ಪ ಹೊತ್ತು ಭಗವಂತನ ಮಾಡಿದ್ರು ಸಹ ಜನ್ಮಾಂತರ ಪ್ರಳಯ ಕಲ್ಪ ಸಹಸ್ರ ಜಾತ ಮಾಶು ಪ್ರಣಂ ಉಪಯಾಪಿ ನರಸ್ಯ ಪಾಪ. ನಾವು ಮಾಡಿರೋ ಪಾಪ ಎಲ್ಲಿಂದ ಪಾಪ ಜನ್ಮಾಂತರ ಜನ್ಮಾಂತರ ಅಂತ ಅಷ್ಟಿಗೆ ಬಿಡ್ಲಿಲ್ಲ ಅವರು. ಪ್ರಳಯ ಈ ಹಿಂದಿನ ಪ್ರಳಯ ಕಲ್ಪ ಸಹಸ್ರ ಆ ತರ ಸಹಸ್ರ ಕಲ್ಪಗಳು ಎಷ್ಟು ಜನ್ಮ ಅಂದ್ರೆ ಎಷ್ಟಿರ್ತಾರೆ ನೋಡಿ. ಸಹಸ್ರ ಜಾತ ಆಶು ಪ್ರಣಾಶ ಅಲ್ಲಿ ಎಲ್ಲಂದಲೂ ಉಂಟಾದಂತ ಸಹಸ್ರ ಕಲ್ಪ ಭಾಷೆ ಹೇಳ್ತಾರೆ. ಸಹಸ್ರ ಕಲ್ಪೇಪಿ ನನಗೆ ಬೇರೆ ಉಪಾಯ ಕಾಣೋದಿಲ್ಲ ಅನ್ಬಿಟ್ಟು ಹೇಳ್ತಾರೆ. ಆ ತರ ಸಹಸ್ರ ಕಲ್ಪ ಕೊಟ್ಟು ಮಾಡಿರೋ ಏನ್ ಪಾಪ ಇದೆಯೋ ಎಲ್ಲವೂ ಆಶು ಪ್ರಣಾಶ ಉಪಯಾತಿ ನರಸ್ಯ ಪಾಪಂ ಆಶು ಅದೆಲ್ಲವೂ ಸಹ ಭಗವಂತನಾದ ಈಶತ್ ಪ್ರಣಮ್ಯ ಅವನ ಶಿರಸ ಭಗವಂತನ ಶಿರಸ ಪ್ರಭುಂ ವಿಷ್ಣುಂ ಈಶಂ ಪ್ರಭುವಾದ ವಿಷ್ಣುವನ್ನು ಈಶನಾದ ಭಗವಂತನ ಆತ ತಿಳ್ಕೊಂಡು ಈಶತ್ ಪ್ರಣಮ್ಯ ಒಂದು ಸ್ವಲ್ಪ ನಮಸ್ಕಾರ ಮಾಡೋದು ಸಾಕು, ಕೋಟ್ಯಾಂತರ ಜನ್ಮ ಮಾಡಿದ ಪಾಪಗಳೆಲ್ಲ ಹೋಗುತ್ತೆ ಅಷ್ಟೇ ಹೇಳಬೇಕು. ಅವ ಏಕಸ್ಯ ಕೃಷ್ಣಸ್ಯ ಕೃತ ನೀ ಕೃಷ್ಣನಿಗೆ ಒಂದು ಸಲ ಪ್ರಣಾಮ ಮಾಡಿದ್ರು ಸಾಕು. ಕೃಷ್ಣ ಇದನ್ನೆಲ್ಲ ಇಲ್ಲಿ ಹಿಂದೆ ಹೇಳಿದ್ದು ಇದಾಯ್ತು, ಇಲ್ಲಿ ನೇರವಾಗಿದ್ದಾನೆ ಮಹಾಭಾರತದಲ್ಲಿ ನೇರವಾಗಿ ಒಂದ್ಸಲ ಪ್ರಣಾಮ ಮಾಡಿದ್ರು ಇದೇನ್ ಮಾಡ್ತಾ ಇದಕ್ಕೆ ದಶಾಶ್ವಮೇ ದೇವ ಇದರಲ್ಲಿ ಮೇಧಾವ ಭೃತೇನ ತುಲ್ಯ 10 ಅಶ್ವಮೇಧ ಮಾಡೋದಕ್ಕೆ ಸಮನಾಗುತ್ತಂತೆ. ಭಗವಂತ ಕೃಷ್ಣನನ್ನ ಒಂದು ಸಲ ನೀ ನಮಸ್ಕಾರ ಮಾಡಿದ್ರಿ ಯುಧಿಷ್ಠನಿಗೆ ಹೇಳೋದು ಇವರೆಲ್ಲ ಅದು 10 ಅಶ್ವಮೇಧ ಮಾಡೋದು ಪುಣ್ಯ ಬರುತ್ತೆ. ಅದರಲ್ಲಿ ವ್ಯತ್ಯಾಸ ಮಾಡ್ತಾರೆ. ದಶಾಶ್ವಮೇಧಿ ಪುನರೇತಿ ಜನ್ಮ ನೀ 10 ಅಶ್ವ ಮಾಡಿದ್ರು ಸಹ ಜನ್ಮ ಪುನರೇತಿ ಪುನರ್ಜನ್ಮ ಇದ್ದೇ ಇದೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಕೃಷ್ಣನೇ ಒಂದು ಸಲ ಮಾಡಿದ್ರೆ ನ ಪುನರ್ಭವಾಯ ಮತ್ತೆ ನೀ ಬರೋದಿಲ್ಲ. ಅಲ್ಲಿ ಸಮ ಫಲದಲ್ಲಿ ಇದಾನು ಫಲ ಒಂದೇ ಅಂತ ಹೇಳಿದ್ರು ಇದು ಹೆಚ್ಚು ಅಂತ ತೋರಿಸ್ತಾರೆ. ಅದರಲ್ಲಿ ನಿನಗೆ ಅನುಭವಿಸಿ ಮತ್ತೆ ಹಿಂದೆ ಬರಬೇಕು.
ಇಲ್ಲಿ ಹಿಂದೆ ಬರೋದಿಲ್ಲ ಕೃಷ್ಣ ಅಂತ ಹೇಳ್ತಾ ಅದಕ್ಕೆ. ಆಮೇಲೆ ಅಸತಿ ಪುಷ್ಪ ಸಂಕಾಶಂ ಪೀತವಾಸ ಸಮಚ್ಯುತಂ ಯೇ ನಮಸ್ಯಂತಿ ಗೋವಿಂದನ್ ನತೇಶಾಂ ವಿದ್ಯತೆ ಭಯಂ. ಅದನ್ನ ಹೇಳ್ತಾರೆ ಕಡೆಗೆ ಅವ್ರಿಗೆ. ಅಂದ್ರೆ ಅಸತಿ ಪುಷ್ಪ ಅಂದ್ರೆ ಈ ಅಸತಿಯಿಂದ ಅಂದ್ರೆ ಈ ಯಾವುದು ಈ ಅಗಸೆ ಹೂವು. ಅಗಸಿ ಪುಷ್ಪ ಸಂಕಾಸಂ ಪೀತವಾಸಸಂ ಅವನು ಕೃಷ್ಣ ಅವನು ಪೀತಾಂಬರ ಧರಿಸುವಂತ ಅವನು. ಯೇ ನಮಸ್ಯಂತಿ ಗೋವಿಂದನ್ ನತೇಶಾಂ ವಿದ್ಯತೆ ಭಯಂ. ಅವನು ಮಾಡಿದ್ರೆ ಯಾವ ಭಯವೂ ಬರೋದಿಲ್ಲ, ಸಂಸಾರ ಭಯವೂ ಇರೋದಿಲ್ಲ ಅಂತ. ಶಾಟ್ಯೇನಾಪಿ ನಮಸ್ಕಾರ ಪ್ರಯುಕ್ತಶ್ಚ ಚಕ್ರಪಾಣಯೇ ಸಂಸಾರ ಸ್ಥೂಲ ಬಂಧಾನಾತ್ ಉದ್ವೇಜನ ಕರೋಹಿ ಸಹ. ಶಾಟ್ಯೇನಾಪಿ ಭಗವಂತನಲ್ಲಿ ನಂಬಿಕೆ ಇಲ್ಲದವನು ಶಾಟ್ಯ, ಅವನನ್ನ ಇದ್ ಮಾಡೋರು ಏನೋ ಒಂದು ಇದು ಅವನು ನಂಬಿಕೆ ಇಲ್ಲದೆ ಇದ್ದವನು ಭಗವಂತನೇ ನಿಂದೆ ಮಾಡೋನು. ಹೀಗಿದ್ದಾರಲ್ಲ ಎಲ್ಲರೂ ಅವರು. ನಮಸ್ಕಾರ ಪ್ರಯುಕ್ತ ಚಕ್ರಪಾಣ, ಯಾವುದೋ ಒಂದು ಕಾರಣದಿಂದ ನಮಸ್ಕಾರ ಮಾಡ್ಬಿಟ್ಟ, ಚಕ್ರಪಾಣಿಯಾದ ಭಗವಂತನ ನಮಸ್ಕಾರ ಮಾಡ್ಬಿಟ್ಟ ಅಂದ್ರೆ ಮತ್ತೆ ಸಂಸಾರ ಸ್ಥೂಲ ಬಂಧನಾತ್ ಉದ್ವೇಜನ ಕರೋಹಿಸ. ಅವನಿಗೆ ಸಂಸಾರ ಸ್ಥೂಲ ಬಂಧನವನ್ನು ಸಹ ಭಗವಂತ ಅವ್ರನ್ನ ಮುಗಿಡ್ಬಿಡ್ತಾನೆ ಅಂದ್ಬಿಟ್ಟು ಇತಃ ಅಂದ್ಬಿಟ್ಟು ಹೇಳ್ತಾರೆ. ಈ ತರ ಇತ್ಯಾದಿ ಶ್ರುತಿ ಇತಿ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣೇಭ್ಯ ವಚನೇಭ್ಯ ಅಂತ ಇಷ್ಟು ಮಾಡಿ ಇದೆಲ್ಲವೂ ಸಹ ಬರುತ್ತೆ ಇದು ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಇದಾದ್ಮೇಲೆ ಅನೇಕ ಮುಂದಕ್ಕೆ ಹೋಗ್ತಾರೆ, ಅದನ್ನ ನಾವು ತಗೊಳ್ಳೋದು ಬೇಡ. ಅಲ್ಲಿ ಏಕಂ ಅನ್ನೋದಕ್ಕೆ ಸಿದ್ಧಾಂತ ಸ್ಥಾಪನೆ ಇನ್ನೂ ದೀರ್ಘ, ಅದು ಒಂದು 30-40 ಪೇಜ್ ಬರುತ್ತೆ, ಅದು ನಾವು ಬೇಡ. ಅದು ಆ ಸಿದ್ಧಾಂತ ಸ್ಥಾಪನೆ ನಮ್ಗೆ ಮುಖ್ಯವಲ್ಲ. ಅಲ್ಲಿ ಅವರು ಸಿದ್ಧಾಂತ ಸ್ಥಾಪನೆ ಬೇಕಾದ್ರೆ ಅದ್ಭುತ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಹೇಳಿದ್ದಾರೆ. ಎಲ್ಲೆಲ್ಲಿ ಬರ್ತು ಎಲ್ಲ ತಗೊಂಡಿದ್ದಾರೆ, ಬಹಳ ಚಾಕಚಕ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಮಾಡಿದ್ದಾರೆ. ಅದೆಲ್ಲಕ್ಕೂ ಸಹ ಇದಕ್ಕೆ ಕೆಲವು ಉತ್ತರ ಕೊಟ್ಟಿದ್ದಾರೆ ಪರಾಶರ ಭಟ್ರು, ಅದನ್ನು ಬಿಟ್ಬಿಡೋಣ. ಇದಕ್ಕೆ ನಿರ್ಗುಣ ಸುಗುಣ ಅದಕ್ಕೆ ಅವರು ಉತ್ತರ ಕೊಟ್ಟು ಅದು ದೊಡ್ಡದಾಗಿ ಕೊಟ್ಟಿದ್ದಾರೆ. ಅವು ಎರಡನ್ನೂ ಬಿಟ್ಬಿಡೋಣ, ನಮ್ಗೆ ಅದು ಎರಡೂ ಬೇಡ. ನಮಗೆ ಮುಖ್ಯವಾಗಿ ಶ್ಲೋಕದ ಅರ್ಥವನ್ನು ತಗೋಣ. ಇಲ್ಲಿಗೆ ಶಂಕರಾಚಾರ್ಯರು ಇದು ಇನ್ನು ಮುಂದಕ್ಕೆ ನೇರವಾಗಿ ಅವರು ಈ ಧ್ಯಾನ ಶ್ಲೋಕ ನಾವು ಹೇಳ್ತೀವಲ್ಲ ಅದು ಇರ್ಲಿಲ್ಲ ಅನ್ಸುತ್ತೆ. ಅದು ಪರಾಶರ ಭಟ್ರ ಕಾಲದಲ್ಲೂ ಇರ್ಲಿಲ್ಲ, ಇದರಿಲ್ಲ. ಇವರು ಪರಾಶರ ಭಟ್ರು ಮಾಡಿಲ್ಲ, ಶಂಕರರು ವ್ಯಾಖ್ಯಾನ ಮಾಡಿಲ್ಲ ಅದಕ್ಕೆ. ಯಾಕಂದ್ರೆ ಅದೆಲ್ಲ ಆಮೇಲೆ ಸೇರಿಸ್ಕೊಂಡಿದ್ದು ಅನ್ಸುತ್ತೆ. ಅದನ್ನ ನಾವು ನಮ್ಮ ಇದಕ್ಕೋಸ್ಕರ ನಾವು ಹೇಳ್ತೀವಲ್ಲ ಅದನ್ನ ಹೇಳ್ಕೊಂಡು ಹೋಗೋಣ. ಅದು ಇದರಿಂದ ಇದಾದ ತಕ್ಷಣ ನೇರವಾಗಿ ವಿಷ್ಣು ಷಟ್ಕಾರ್ಗೆ ಹೊಟ್ಟೋಗ್ಬಿಡ್ತಾರೆ ಅವರು. ಬಾಕಿ ಹೇಳುವ ಧ್ಯಾನ ಶ್ಲೋಕಗಳೆಲ್ಲ ಆಮೇಲೆ ಸೇರಿಸ್ಕೊಂಡಿದ್ದು ಅಂತ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಈಗ ಪರಾಶರ ಭಟ್ಟದ್ದು ಹೇಳ್ಕೊಂಡ್ಬಿಟ್ಟು ಅದೊಂದು ಮುಗಿಸ್ಬಿಟ್ರೆ ನೇರವಾಗಿ ವಿಷ್ಣು ಷಟ್ಕಾರ ಹೋಗ್ಬೇಕು. ಮುಂದಿನ ಕ್ಲಾಸ್ ಮಾಡೋದಕ್ಕೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸ್ತು ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರಪ್ಪ. ಅಲ್ಲ ಇದನ್ನ ಕೇಳಿದ್ರೆ ಪಾಪಿಗಳೇ ಯಾರು ಇರೋದು ಸಾಧ್ಯನೇ ಇಲ್ಲ, ಹಂಗಿದೆ. ಕೇಳಲೇಪ್ಪ ಕೊಂಚ ಜೋರ ಚಲೋ. ನಾನು ನಾಟ್ ಏಬಲ್ ಟು ಹಿಯರ್ ಯು. ಇದನ್ನ ಕೇಳಿದ್ರೆ ಈಗ ಇವತ್ತಿನ ವ್ಯಾಖ್ಯಾನ ಅವರು ಪಾಪಿಗಳೇ ಯಾರು ಈ ಉದಯನಿಧಿ ಮಾರನ್ ಸನಾತನ ಧರ್ಮವನ್ನು ಇಷ್ಟು ಹೇಟ್ ಮಾಡ್ತಾರೆ. ಎಲ್ಲ ಸುಮ್ನೆ ಇದಾರಲ್ಲಪ್ಪ, ಯಾಕೆ ಯಾರನ್ನ ಬೈಬೇಕು? ಯಾರು ಪ್ರೊಟೆಸ್ಟೇ ಮಾಡ್ಲಿವಲ್ಲ ಅಲ್ಲಿ. ಪ್ರೊಟೆಸ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಎಲ್ಲ ರಿಪ್ರಿಮ್ಯಾಂಡ್ ಆಗಿದೆಯಲ್ಲ ಅವನಿಗೆ. ಅಲ್ಲ ಅಸೆಂಬ್ಲಿ ಒಳಗಡೆ ಅವ್ನು ಮಾಡಿರೋದು. ಅದ್ ಬಿಡು, ಸುಪ್ರೀಂ ಕೋರ್ಟ್ ಅಲ್ಲಿದ್ದವ್ರು ಯಾರೋ ಎದ್ದವನ್ನ ಅದಕ್ಕೆ ಹೇಳ್ತಾನ ಅವನು. ಅಲ್ಲಿದ್ದವ್ರು ಎಲ್ಲಾರು ಹಿಂದೂಗಳು ತಾನೇ ಇರೋರಲ್ಲಿ ಅವ್ ಎದ್ದ ಮಾಡ್ಬೇಕಲ್ಲ. ಅವರೆಲ್ಲ ಈ ಸ್ಟಾಲಿನ್ ಯಾರು ಅಸೆಂಬ್ಲಿಲಿ ಹೇಳಿದಾನೆ ಅಂದ್ರೆ ಬೇರೆಯವ್ರೆಲ್ಲ ಎದ್ದು ಅಪೋಸ್. ಯಾರು ಅದೇ ಅವನು ಕ್ರಿಸ್ಟಿಯನ್ ಮುಸ್ಲಿಂ ಹೇಳಿದ್ದಾರೆ ಹೇಳ್ದಲ್ಲ. ಇದೆಲ್ಲ ಬಹಳ ಅದ್ಭುತವಾದ ವ್ಯಾಖ್ಯಾನ. ನೀವು ಇಷ್ಟು ಇದಾಗಿ ವಿಸ್ತಾರವಾಗಿ ಹೇಳ್ತಾ ಇದ್ದೀರಿ, ಬಹಳ ಧನ್ಯವಾದಗಳು. ಅದೇ ಈಗ ಅವ್ರು ಕಡಿಮೆ ಮಾಡ್ಕೊಳ್ಳಿ ಸುಮಾರು ವ್ಯಾಖ್ಯಾನ ಅಂತ ಇದ್ದಾಳೆ ಅವಳು ಮನೆಯವರು ಎಲ್ಲರಿಗೂ ಇದಾಗುತ್ತೆ ಅಂತ. ಇಷ್ಟೊಂದು ತುಂಬಾ ಬೇಕಿಲ್ಲ, ನೀವು ತುಂಬಾ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀರಾ. ಅಷ್ಟು ಸ್ವಲ್ಪ ಅದರ ಸಂಗ್ರಹಿಸಿ ನೀವು ಹೇಳಿದ್ರೆ ಸಾಕು ಅಂತ ನನ್ನ ಭಾವನೆ. ಎಲ್ಲೆಲ್ಲಿ ಅವ್ರಿಗೆ ಎಷ್ಟೆಷ್ಟು ಕಡೆ ಎಲ್ಲ ಅವ್ರಿಗೆ ಹೇಗೆ ಎಲ್ಲವೂ ತೆಗೆದು ತೋರಿಸಿದ್ದಾರೆ ಅಂದ್ರೆ ಎಲ್ಲವೂ ಅವ್ರ ಕಣ್ಮುಂದೆ ಇದೆ ಅಂತಲ್ಲ. ಎಲ್ಲಾ ಇದು ಇದೆ ಅಂತ ಗ್ರಂಥಗಳು
ತೆಗೆದು ನಮಗಾದ್ರೆ ಹುಡುಕ ಅವ್ರಿಗೆಲ್ಲ ಹಾಗಾಗೆ ಬರುತ್ತೆ, ತೆಗೆದು ತೋರಿಸಿದ್ದಾರೆ. ಅದ್ಭುತವಾಗಿ ಕೆಲವು ನೋಡಿದ್ರೆ ಶಂಕರ ವ್ಯಾಖ್ಯಾನಗಳು ಬಹಳ ಅದ್ಭುತವಾಗಿದೆ. ಪರಾಶರ ಭಟ್ರದ್ದು ಶಂಕರದ್ದು ಇಬ್ಬರದ್ದು ಅದ್ಭುತವಾಗೇ ಇದೆ. ಪರಾಶರ ಭಟ್ರದ್ದು ಹೀಗೆ ಬರುತ್ತೆ, ಹೆಚ್ಚು ಕಡಿಮೆ ಕೆಲವು ಇದಕ್ಕೆಲ್ಲ ಒಂದೇ ಬರುತ್ತೆ, ಒಂದ್ ಸ್ವಲ್ಪ ಬೇರೆ ರೀತಿ ಹೇಳಿದ್ದಾರೆ ಅಷ್ಟೇ. ಅವರು ಅವ್ರದ್ದು ಅದೇ ತರ ಬರುತ್ತೆ, ಅವ್ರದ್ದು ಚೆನ್ನಾಗಿದೆ. ಅವ್ರು ಇನ್ನೂ ದೂರಕವಾಗಿದೆ. ಉಪೋದ್ಘಾತವೇ ತುಂಬಾ ದೀರ್ಘ. ನಾವು ಎಲ್ಲ ಕುರುಡು ತರ ನಾವು ಅಭ್ಯಾಸ ಮಾಡ್ತಾ ಇದ್ವಿ, ಇವಾಗ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಹೌದು, ಅದಕ್ಕೆ ಯಾಕೆ 3 ವ್ಯಾಖ್ಯಾನ ಹೇಳ್ತಾ ಇದ್ದಂದ್ರೆ ಯಾರ್ಯಾರು ಏನ್ ಹೇಳ ಅನುಭವಿಸೋದಕ್ಕಷ್ಟೇ. ಒಂದೇ ಹೇಳಿದ್ರೆ ಸಾಕು, ಎಲ್ಲ ಹೇಳಿದ್ರೆ ಅವ್ರಿಗೆ ಒಂದಂತೂ ಒಂದು ದೃಷ್ಟಿಕೋನದಲ್ಲಿ ಸ್ವಲ್ಪ ಬೇರೆಯಾಗಿ ಅನುಭವಿಸ್ತಾರಲ್ಲ ಅವ್ರಿಗೆ. ಆಂಧ್ರ ಶಂಕರ ಬೇರೆ ಅಂತ ಹೇಳಿದ್ರು, ಅವ್ರು ಹೇಳಿದ್ರು, ಇವರು ಪರಾಶರ ಬಿಟ್ಟು ಸ್ವಲ್ಪ ಬೇರೆ ತರ ಹೇಳ್ತಾರೆ. ಅದರಿಂದ ಒಂದೇ ಪದಕ್ಕೆ ವ್ಯುತ್ಪತ್ತಿಗಳು ಇಟ್ಕೊಂಡು ಬೇರೆ ಬೇರೆ ತರ ಅರ್ಥ ಮಾಡ್ತಾರೆ. ಚೆನ್ನಾಗಿ ಅದ್ಭುತವಾಗಿ ಅನುಭವಿಸ್ಬೋದು ನಾವು. ನಂಬಲೇಬೇಕಾದ್ದು, ಯಾಕಂದ್ರೆ ಶ್ರುತಿ ಸ್ಮೃತಿ ವಾಕ್ಯ ಅಂತ ಹೇಳಿದ ಮೇಲೆ ನಂಬುವಂತದೇನೆ ಅಂದ್ರೆ ಅನುಮಾನ ಬಂದ್ಬಿಡುತ್ತೆ ಹಂಗೆ ಅಷ್ಟೇ. ಅದೇ ನಾವು ಈಗ ಮುಂದೆ ಹೇಳೋದು ಅದು ಪೂರ್ಣ ಅದು ಏಕಂ ಅನ್ನುವಾಗ ಪೂರ್ತ ಅದ್ವೈತ ಸ್ಥಾಪನೆ ಹೋಗಿದ್ದಾರೆ. ಅದನ್ನ ನಾನು ಈಗ ಹೇಳಕ್ ಹೋಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಅದು ಎಷ್ಟೊಂದು ಕೋಟ್ ಮಾಡಿದ್ದಾರೆ ಶ್ರುತಿಗಳಿಂದ, ಒಂದು 100-150 ಮಂತ್ರಗಳು, ಅದು ಎಲ್ಲ ಇತಿಹಾಸ ಎಲ್ಲಾ ಕಡೆ ಕೋಟ್ ಮಾಡಿ ಎಲ್ಲ ಬರುತ್ತೋ ಎಲ್ಲವೇ ಚೆನ್ನಾಗಿದೆ. ಅದು ಸಮಯ ಇಲ್ಲ ಮತ್ತೆ ಇದು ಪ್ರಸಕ್ತವಿಲ್ಲ ಅನ್ನೋದಕ್ಕೆ ಬಿಡಬೇಕು. ಅದೊಂದಕ್ಕೆ 5-6 ಕ್ಲಾಸ್ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ. ಬಟ್ ಚೆನ್ನಾಗಿದೆ ಅದು. ಬಟ್ ಸಾಕು, ಅದನ್ನ ನಾವು ಬೇಡ. ಅದೇ ತರ ಪರಾಶರ ಭಟ್ರು ಕೌಂಟರ್ ಮಾಡಿದ್ರೆ ಅದನ್ನು ಬಿಟ್ಬಿಡೋಣ. ನಾವು ಬರೀ ಇದು ಮಾತ್ರ ವ್ಯಾಖ್ಯಾತ ಮಾತ್ರ ಇಟ್ಕೊಂಡು ಅದು ಮಾತ್ರ ಹೇಳೋಣ. ಭಗವಂತನಲ್ಲಿ ನಮಗೂ ನಮ್ಗೆ ಚೆನ್ನಾಗಿ ಬರುತ್ತೆ, ಅನುಭವಿಸೋದು ಸರಿ ಎಲ್ಲರೂ. ತುಂಬಾ ಚೆನ್ನಾಗಿದೆ ಸರ್. ನಾವು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.